ದಾವಣಗೆರೆ ತಾಲೂಕಿನಲ್ಲಿ ಸುಮಾರು 1,500 ಎಕರೆ ಕೈಗಾರಿಕಾ ಪ್ರದೇಶ ಅಂತೇಳಿ ಗುರುತಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ಯಾವುದೇ ಸಹಕಾರವನ್ನು ಕೊಡದೇ ಇದ್ರೆ ನಿಜವಾಗ್ಲೂ ಯಾವುದೇ ಕಾರ್ಖಾನೆಗಳು ದಾವಣಗೆರೆ ಮತ್ತು ಹರಿಹರಕ್ಕೆ ಬರಲಿಕ್ಕೆ ಅವಕಾಶ ಇರೋದಿಲ್ಲ. ಬಹಳಷ್ಟು ನೊಂದ ಕಾರ್ಮಿಕರ ಒಂದು ಒಳಿತಿಗಾಗಿ ದಾವಣಗೆರೆ ಮತ್ತು ಹರಿಹರ ತಾಲೂಕನ್ನ ಕೈಗಾರಿಕಾ ಪ್ರದೇಶದ ಹಿಂದುಳಿದ ಪ್ರದೇಶನಾಗಿ ಮಾರ್ಪಾಡು ಮಾಡಬೇಕಂತೇಳಿ ನಾನು ಈ ವಿಚಾರವಾಗಿ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬಂಧುಗಳೇ, ಮತ್ತೆ ತಮ್ಮ ಜೊತೆ ಮಾತಾಡೋದಕ್ಕೂ ಹೇಳ್ತೀನಿ ಸಭಾಧ್ಯಕ್ಷ, ಜೊತೆ ಮಾತಾಡೋಕ್ಕೆ ಈಗೇನು ಉತ್ತರ ಕೊಟ್ಟಿದಾರಲ್ಲ, ಏನು ಕ್ಲಾರಿಫಿಕೇಶನ್ ಇದೆಯಾ? ಆದ್ರೆ ಕೈಗಾರಿಕಾ ಸಚಿವರಿಗೆ ತಾವು ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೈಗಾರಿಕಾ ಸಚಿವರು ಇದ್ರು, ಸಚಿವರ ಗಮನಕ್ಕೆ ತರ್ತೇನೆ, ಮತ್ತೆ ಇವ್ರ ಹತ್ರ ಖುದ್ದಾಗಿ ಮಾತಾಡೋದಕ್ಕೂ ಹೇಳ್ತೀನಿ ಸಭಾಧ್ಯಕ್ಷ. ಜಿ ಟಿ ಪಾಟೀಲ್, ಡಾಕ್ಟರ್ ಶ್ರೀನಿವಾಸ್ ಎಂಟಿ, ಬನ್ನಿ. ಜಿ ಟಿ ಪಾಟೀಲ್, ವೇಟ್ ಅಧ್ಯಕ್ಷರೇ, ಮಾನ್ಯ ಸಚಿವರನ್ನ ನಾನು ಬಿಳಿಗಿ ಪಟ್ಟಣವನ್ನ ಈಗ ಪಟ್ಟಣ ಪಂಚಾಯತಿ ಇರೋದನ್ನ ಪುರಸಭೆಯನ್ನಾಗಿ ಮಾಡಲು ನಾನು ಒತ್ತಾಯಿಸ್ತೀನಿ ಸರ್. ಯಾಕಂದ್ರೆ ಜನಸಂಖ್ಯೆ 20,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ. ಎಲ್ಲ ಕ್ರೈಟೇರಿಯಾ ಬರ್ತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಬಿಳಿಗಿ ಪಟ್ಟಣ ಪಂಚಾಯತಿಯನ್ನು ಪುರಸಭೆ ಮಾಡಬೇಕಂತ ತಿಳ್ಕೊಂಡು ಒತ್ತಾಯ ಇದೆ. ದಯಮಾಡಿ ಅದಕ್ಕೆ ಸನ್ಮಾನ್ಯ ಮಂತ್ರಿಗಳು ಭರವಸೆ ಕೊಡಬೇಕು ಸದನದಲ್ಲಿ ಎನ್ನುವಂತ ಒತ್ತಾಯವನ್ನು ನಿಮ್ಮ ಮುಖಾಂತರ ಅವ್ರಿಗೆ ಮಾಡ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಸದ್ಯಕ್ಕೆ ಪಾಪ್ಯುಲೇಷನ್ 15,000 ಅಂತ ಟರ್ಮ್ಸ್ ಕಂಡೀಷನ್ ಅಲ್ಲಿ ಇದೆ. ಅವ್ರದ್ದು 12,000 ಇದೆ. ಆದರೂ ನಾನು ಇನ್ನೊಂದ್ಸಲ ಡಿಪ್ಟಿ ಕಮಿಷನ್ನಿಂದ ರಿಪೋರ್ಟ್ ತರಿಸಿ ಅದ್ರದ್ದು ಏನಿದೆ ರೀಕನ್ಸಿಡರ್ ಮಾಡಿಸಿ. ಭರವಸೆಯನ್ನು ಒತ್ತಾಯ ಮಾಡ್ತೀನಿ ನಾನು. ಯಾಕಂದ್ರೆ ಬಹಳ ವರ್ಷ ತಾಲೂಕಾ ಕೇಂದ್ರ ಇರೋದ್ರಿಂದ ಅವನ್ನ ಪಟ್ಟಣ ಪಂಚಾಯತಿಯಿಂದ ಪುರಸಭೆ ಎದುರಿಸಲು ಬಹಳ ಒತ್ತಾಯ ಇದೆ. ಜನರದ್ದು ಜನಪ್ರತಿನಿಧಿ ಇದೆ. ದಯಮಾಡಿ ನೀವು ಅದನ್ನ ಸಂಬಂಧಿಸಿದ ಕಾಗದ ಪತ್ರಗಳನ್ನು ತರಿಸಿಕೊಂಡು ಮಾಡ್ತೀರ ಅಂತ ಭರವಸೆ ಕೊಟ್ಟರೆ ದಯಮಾಡಿ. ಅದೇ ಡಿಸಿಲಿಂದ ರಿಪೋರ್ಟ್ ತರಿಸಿ ಮತ್ತೆ ಫೈನಾನ್ಸ್ಗೆ ಅದು ಕಳಿಸ್ಬೇಕಾಗ್ತದೆ. ಫೈನಾನ್ಸ್ಲಿಂದ ಕ್ಲಿಯರೆನ್ಸ್ ತಗೊಂಡು ನಾನು ಕ್ಲಿಯರ್ ಮಾಡಿಸ್ತೀನಿ. ಡೆಪ್ಯೂಟಿ ಅವರು ಓಕೆ. ಎನ್ ಶ್ರೀನಿವಾಸ್ ಬರಲಿಲ್ಲ. ಡಾಕ್ಟರ್ ಶ್ರೀನಿವಾಸ್ ಎಂಟಿ. ಮಾನ್ಯ ಅಧ್ಯಕ್ಷರೇ, ನಿಯಮ 73 ಅಡಿಯಲ್ಲಿ ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನು ಗಮನ ಸೆಳೆಯಲು ಬಯಸುತ್ತೇನೆ. ಒಂದ್ ಸೆಕೆಂಡ್ ಶ್ರೀನಿವಾಸ್, ಈಗ ಅಲ್ಲ ನೀವು ನೀನು ಅವಸ್ಥೆ ಅಂತ ಇವ್ರು ಎನ್ ಶ್ರೀನಿವಾಸ್ ವಿಸಿಟಿಂಗ್ ಮೇಲೆ ನೀನು ಬಂದು ಹೋಗುದು ಶ್ರೀನಿವಾಸ್ ಒಂದ್ ಸೆಕೆಂಡ್. ಈಗ ಕೂತ್ಕೊಳ್ಳಿ. ಈ ಕಾಲಿಂಗ್ ಅಟೆನ್ಷನ್ ಬೇಗ ಮುಗಿದ್ರೆ ಯಾರು ಒಂದಿಬ್ಬರಿಗೆ ಬಜೆಟ್ ಮೇಲೆ ಡಿಸ್ಕಷನ್ ಮಾಡ್ಲಿಕ್ಕೆ ಅವಕಾಶ ಇರ್ಬೋದು. ಸೊ ಎಲ್ಲ ತಯಾರಾಗಿರಿ. ಈಗ ಶ್ರೀನಿವಾಸ್ ಎಂಟಿ. ಮಾನ್ಯ ಅಧ್ಯಕ್ಷರೇ, ನಿಯಮ 73 ಅಡಿಯಲ್ಲಿ ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನು ಗಮನ ಸೆಳೆಯಲು ಬಯಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರಿ ಆದೇಶ ಸಂಖ್ಯೆ UDD 22 ಪ್ರಕಾರ ಸಭಾಧ್ಯಕ್ಷರೇ, 2012ರಲ್ಲಿ ಕೂಡ್ಲಿಗಿ ಪಟ್ಟಣ ಒಳಚರಂಡಿಗೆ ಸುಮಾರು 25 ಕೋಟಿ ರೂಪಾಯಿಗಳಿಗೆ ಅಂದಾಜು ಪಟ್ಟಿ ಮಾಡಿದೀವಿ ಸಭಾಧ್ಯಕ್ಷರೇ. ಅದಾದ್ಮೇಲೆ ಆಡಳಿತಾತ್ಮಕ ಅದು ರಿವೈಸ್ಡ್ ಆಗಿ ಸುಮಾರು 37 ಕೋಟಿ ರೂಪಾಯಿಗಳಿಗೆ
ಇದನ್ನ ಎಸ್ಟಿಮೇಟ್ ಮಾಡಿ 42,738 ಮಧ್ಯಂತರ ಜನಸಂಖ್ಯೆ ಮತ್ತು 2045ಕ್ಕೆ ಸುಮಾರು 60,000 ಜನ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಸ್ಟಿಮೇಟ್ ಮಾಡಿ ದಿನಾಂಕ 31/3/2021ರಲ್ಲಿ ಚಾಲನೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. 2 ವರ್ಷ STP ನಾವೇನೆ ನಿರ್ವಹಣೆ ಮಾಡಿದ್ದೀವಿ. ಮತ್ತೆ ಮುಂದಿನ ನಿರ್ವಹಣೆಗಾಗಿ ಒಳಚರಂಡಿ ಮಂಡಳಿಯಿಂದ ಲೋಕಲ್ ಬಾಡಿಗೆ 1/1/2024ರಲ್ಲಿ ನಾವು ಹಸ್ತಾಂತರ ಮಾಡಿದ್ದೀವಿ ಸಭಾಧ್ಯಕ್ಷ. ಅದಾದ ನಂತರ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿಯಲ್ಲಿ ಮಿಸ್ಸಿಂಗ್ ಲಿಂಕ್ಸ್ಗೆ ಮತ್ತು ಆಳ ಗುಂಡಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸುಮಾರು 21 ಕೋಟಿ ಲಕ್ಷಗಳ ಲೈನ್ ಎಸ್ಟಿಮೇಟ್ ಮಾಡಿದ್ದೀವಿ ಸಭಾಧ್ಯಕ್ಷ. ಈ ಯೋಜನೆಗೆ DPR ಸಿದ್ಧಪಡಿಸಿಕೊಂಡು ಮಾಡಲಿಕ್ಕೆ ಕೂಡ್ಲಿಗಿ ಮುಖ್ಯ ಅಧಿಕಾರಿ ಪಟ್ಟಣ ಪಂಚಾಯಿತಿ ಇವರಿಗೆ ಹೇಳಿದೀವಿ ಸಭಾಧ್ಯಕ್ಷ. ಮತ್ತೆ ಆಳಗುಂಡಿ ಮತ್ತೆ ಈ ಒಳಚರಂಡಿ ಕೊಳವೆ ಮಾರ್ಗಗಳನ್ನ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವಿಭಾಗ ಬಳ್ಳಾರಿ ಸುಮಾರು 21 ಕೋಟಿ ರೂಪಾಯಿ ಲೈನ್ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷ. ಈ ಸದರಿ ಕಾಮಗಾರಿಗೆ ವಿಸ್ತೃತ ಯೋಜನಾ ವರದಿ ತಯಾರಿಸಲಿಕ್ಕೆ ಕನ್ಸಲ್ಟೆಂಟ್ ಸರ್ವೆ ಎಸ್ಟಿಮೇಟ್ಗೆ ಸುಮಾರು 6,40,000 ರೂಪಾಯಿಗಳು ಡಿಪಾಸಿಟ್ ಮಾಡಬೇಕು ಅಂತ ಹೇಳಿ ಕೂಡ್ಲಿಗಿ ಮುಖ್ಯಾಧಿಕಾರಿಗೆ ಹೇಳಿದೀವಿ ಸಭಾಧ್ಯಕ್ಷ. 18/1/2025ರಂದು ನಡೆದ ಪಟ್ಟಣ ಪಂಚಾಯಿತಿ ಸಭೆಯಲ್ಲಿ ಪ್ರಸ್ತಾಪಿತ ಕಾಮಗಾರಿಗೆ ಈ DPR ಮಾಡಲಿಕ್ಕೆ ಕನ್ಸಲ್ಟೆಂಟ್ ಸರ್ವೆ ಎಸ್ಟಿಮೇಟ್ ಮಾಡಲಿಕ್ಕೆ ಇವರು 6,40,000 ರೂಪಾಯಿ ನಮ್ಮ ಮಂಡಿಗೆ ಕಟ್ಟಿದ ಮೇಲೆ ಸಭಾಧ್ಯಕ್ಷ ಈ ಸರ್ಕಾರಕ್ಕೆ ನಾವು ಆಡಳಿತಾತ್ಮಕ ಅನುಮೋದನೆಗೆ ನಾವು ಸಲ್ಲಿಸ್ತೀವಿ. ಅದಾದ ನಂತರ ನಮಗೆ ಸಿಗುವಂತ ದುಡ್ಡು ಅದ್ರಿಗೆ ಅನುಗುಣವಾಗಿ ಇದಕ್ಕೆ ಅನುಮೋದನೆ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸಭಾಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಮೊದಲನೇದಾಗಿ ನಾನು ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನು ಮತ್ತು ನಮ್ಮ ಸರ್ಕಾರವನ್ನು ಅಭಿನಂದಿಸುತ್ತೇನೆ. ಯಾಕೆಂತಂದ್ರೆ ಈ ವಿಷಯಕ್ಕಿಂತ ಮುಂಚೆ ಕೂಡ್ಲಿಗಿ ಪಟ್ಟಣಕ್ಕೆ ಸುಮಾರು 65 ಕೋಟಿ ವೆಚ್ಚದಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಅನುಮೋದನೆ ಕೊಟ್ಟು ಇವತ್ತಾಗಲೇ ಟೆಂಡರ್ ಆಗಿ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ. ಮತ್ತು ರಾಜ್ಯದಲ್ಲೇ ಒಂದು ಆಫ್ ದ ಬೆಸ್ಟ್ ನಂಬರ್ 1 ಒಂದು STP ಪ್ಲಾಂಟ್ ಕೂಡ ಈಗಾಗಲೇ ಕಾರ್ಯರೂಪಕ್ಕೆ ಬಂದು ಅದು ಮೇಂಟೆನೆನ್ಸ್ ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ ಏನಾಗಿದೆ, ಈಗ ಸಾಹೇಬ್ರು ಹೇಳ್ದಂಗೆ 2011ರಿಂದಾನೇ ಸ್ಟಾರ್ಟ್ ಆಗಿ ಇದು ಪಟ್ಟಣ ಬೆಳೆದಂಗೆಲ್ಲ ಅರ್ಧಂಬರ್ಧ ಕೆಲಸ ಹಾಕ್ಬಿಟ್ಟು ಅದು ಕಂಪ್ಲೀಟ್ ಆಗೋಗಿದೆ. ಸುಮಾರು ಮೋರ್ ದೆನ್ 50% UGD ಲಿಂಕ್ ಲೈನ್ ತಪ್ಪೋಗ್ಬಿಟ್ಟಿದೆ. ಇದು ಏನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಈ ಅಭಿವೃದ್ಧಿ ನೆಪದಲ್ಲಿ ಕೆಲವು ಪಕ್ಕದ ಹಳ್ಳಿಗಳು ಈ ಪಟ್ಟಣ ಪಂಚಾಯತಿ ಸೇರಿಸಿಕೊಂಡಾಗ ಎಷ್ಟು ಅನಾಹುತ ಅನ್ನೋದಕ್ಕೆ ನಮ್ಮ ಕೂಡ್ಲಿಗಿ ಪಟ್ಟಣ ಪಂಚಾಯತಿ ಸಾಕ್ಷಿಯಾಗಿದೆ. ಕೆಲವು ಪಕ್ಕದಲ್ಲಿ 5 ಹಳ್ಳಿಗಳಿದಾವೆ, ಕೆರೆ ಕಾವಲರೆಟ್ಟಿ ಅಂತೇಳಿ, ವಿಶೇಷವಾಗಿ ಎಲ್ಲಾ ಪರಿಶಿಷ್ಟ ವರ್ಗದವರು ಇರೋಂಥವ್ರು. ಮತ್ತೆ ಏಡಿಗುಡ್ಡ ಗೊಲ್ರೆಟ್ಟಿ ಮತ್ತೆ ಏಡಿಗುಡ್ಡ ತಾಂಡ ಅಂತೇಳಿ, ಗೋವಿಂದಗಿರಿ ಗೊಲ್ರೆಟ್ಟಿ ಗೋವಿಂದಗಿರಿ ತಾಂಡ ಅಂತೇಳಿ, ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿಯವರು ಇರೋಂಥವ್ರು ಇವೆಲ್ಲ ಅಲ್ಲಿ ಪಟ್ಟಣ ಪಂಚಾಯತ್ ಸೇರಿದಾವೆ. ಅಲ್ಲೆಲ್ಲ UGD ವರ್ಕ್ ಆಗಿದೆ, ಮೇನ್ ಲೈನೇ ಕೊಟ್ಟಿಲ್ಲ. ಸೊ ಅದರಿಂದ ಏನಾಗ್ತದೆ, ಹಳ್ಳಿಗಳಿಗೆ ವಿಪರೀತ ಸಮಸ್ಯೆ ಆಗ್ತಾ ಇದೆ. ಸೊ ಇದು ಒಂದು ತಾವು ನೀರು ಕೊಟ್ಟಿದ್ದೀರಿ, STP ಪ್ಲಾಂಟ್ ಕೊಟ್ಟಿದ್ದೀರಿ. ಮಾನ್ಯ ಸಭಾಧ್ಯಕ್ಷರೇ, ನಿಮ್ಮ ಮೂಲಕ ವಿಶೇಷ ಮನವಿ ಏನಂತಂದ್ರೆ, ಇದು ಒಂದು ತುಂಬಾ ಮುಖ್ಯ ಒಂದು ಕಾಮಗಾರಿ ಇದು ಬಾಕಿ ಇದೆ ಪಟ್ಟಣದಲ್ಲಿ. ಇದೊಂದು ಸಕಾರಾತ್ಮಕ ಒಂದು ಸ್ಪಂದನೆ ಕೊಟ್ಬಿಟ್ಟು ನಮಗೆ ಇದನ್ನ ಅತ್ಯಂತ ಶೀಘ್ರವಾಗಿ ಕಾರ್ಯರೂಪಕ್ಕೆ ಬರೋದಕ್ಕೆ ನಿಮ್ಮ ಮುಖಾಂತರ ಮಾನ್ಯ ಸಚಿವರಲ್ಲಿ ನಾನು ಕೇಳ್ತೀನಿ. ಮೊನ್ನೆ ಸಭಾಧ್ಯಕ್ಷ ಇದೇನು 6,40,000 ಕಟ್ಸಿದ್ದೀನಿ ನಾನು, ಡಾಕ್ಟ್ರೇ ಕಟ್ಬಿಡ್ಬೋದು ಸಭಾಧ್ಯಕ್ಷ. ಈ ದುಡ್ಡು ಮಂಡಿಗೆ ಠೇವಣಿ ಇಟ್ಟ ಪಕ್ಷದಲ್ಲಿ ಕೂಡಲೇ ಅದಕ್ಕೆ DPR ಮಾಡಿ ಆ ಮುಂದಿನ ದಿವಸಗಳಲ್ಲಿ ಅವ್ರಿಗೆ ಎಷ್ಟು ದುಡ್ಡು ಬೇಕೋ ಕೊಡುವಂತದ್ದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮತ್ತು ಕೊಡ್ತೀನಿ. ಪ್ರಯತ್ನ ಇಲ್ಲ, ನೀರು ಕೊಟ್ಟಿದ್ದೀರಿ, ಈಗ ನೀರೇ ಹೋಗೋದಕ್ಕೆ ದಾರಿ ಮಾಡ್ಕೊಡ್ಬೇಕಂತೇಳಿ ನಿಮ್ಮ ಹತ್ರ ಮತ್ತೆ ಆಯ್ತು ಸಭಾಧ್ಯಕ್ಷ. ಓಕೆ ಸಭಾಧ್ಯಕ್ಷ, ಧನ್ಯವಾದ ಸಭಾಧ್ಯಕ್ಷರೇ. ತಮ್ದು ಗಮನ ಸೆಳೆದಿದೆ. ಶ್ರೀನಿವಾಸ್ ಆಯ್ತು ಇವ್ರದ್ದು ಹೇಳಿದರು. ಆಯ್ತು, ನಿಮ್ದು ಹೇಳಿಬಿಡ್ತಾನೆ, ಆಮೇಲೆ ಉಳಿದಿದ್ದು ಹೇಳಲ್ಲ. ಅಲ್ಲಲ್ಲ, ಇನ್ನು ಆನ್ಸರ್ ಬಂದಿಲ್ಲ ನನಗೆ, ಮಾತಾಡ್ಲ? ಹೌದಾ, ಸರಿ ಬಿಡಿ. ಇಲ್ಲಿನಾ DP ಜಯಚಂದ್ರ, TB ಜಯಚಂದ್ರ ಅವರು. ಇದು
ಜಲ್ ಜೀವನ್ ಮಿಷನ್ಗೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿ ಸಚಿವರಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಆದರೆ ಸಚಿವರೇ ಇಲ್ಲಲ್ಲ ಅಂತ. ಯಾರ ಬೇರೆ ಉತ್ತರ ಕೊಡ್ತೀರಿ? ಕೊಡ್ತಾರೆ ನೋಡಿ. ಅದರಲ್ಲಿ ಈಗ ನೀವು ಕೊಟ್ಟಿರ್ತಕ್ಕಂಥ ಉತ್ತರಕ್ಕೆ ಪೂರಕವಾಗಿ ನಾನು ಅವ್ಯವಹಾರಗಳಾಗಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾದ್ಮೇಲೆ ಕಾಲಿಂಗ್ ಅಟೆನ್ಷನ್ ತಗೊಂಡಿದ್ದೆ. ಕಾಲಿಂಗ್ ಅಟೆನ್ಷನ್ ಮೇಲೂ ಕೂಡ ಒಂದು ಎನ್ಕ್ವೈರಿ ಕಮಿಟಿನೂ ಕೂಡ ಮಾಡಿದ್ರು. ಈ ಕೊಟ್ಟಿರ್ತಕ್ಕಂಥ ಉತ್ತರಕ್ಕೂ ಆ ಹಿಂದೆ ಎನ್ಕ್ವೈರಿ ಆಗಿರೋದಕ್ಕೂ ಸಂಬಂಧನೇ ಇಲ್ಲದಿರತಕ್ಕಂಥ ರೀತಿಯಲ್ಲಿ ಒಂದು ರೀತಿಯ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಉತ್ತರವನ್ನ ಬಂದಿದೆ. ಹಾಗಾಗಿ ನೀವೇ ಕೊಡ್ತೀರಿ ಸಮರ್ಥವಾಗಿ ಅಂತ ಹೇಳಿದ್ರೆ ನಂದೇನು ತೊಂದರೆ ಇಲ್ಲ. ಅದ್ರ ಒಂದು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ, ಒಬ್ಬ ಅಧಿಕಾರಿ ಭ್ರಷ್ಟಾಚಾರದಲ್ಲಿ ತೊಡಗಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಅಂತಕ್ಕಂಥದ್ದು ಅವರಿಗೆ ಸಂಪೂರ್ಣ ರಕ್ಷಣೆ ಕೊಡ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. 2828 ಕಾಮಗಾರಿಗಳು ಪ್ರಾರಂಭ ಆಗ್ತದೆ ನಮ್ಮಲ್ಲಿ. ಅದರಲ್ಲಿ ಇವರು ಸಮಿತಿ ಮಾಡಿದ್ದಾದ್ಮೇಲೆ 571 ಕಾಮಗಾರಿಗಳನ್ನ ತೆಗೆದುಕೊಂಡು ಪರಿಶೀಲನೆ ಮಾಡಬೇಕು ಅಂತ ಸೂಚನೆ ಕೊಡ್ತಾರೆ. 180 ಕಾಮಗಾರಿಗಳನ್ನ ಪರಿಶೀಲನೆ ಮಾಡ್ತಾರೆ. ಅದರಲ್ಲಿ ಕಂಡಿರ್ತಕ್ಕಂಥ ಅವ್ಯವಹಾರಗಳು ಒಂದಲ್ಲ 4 ತರವಾಗಿದೆ, ಅವ್ರ ವರದಿನಲ್ಲೇ ಇದೆ. ಆದ್ರೆ ಏನಾಗಿದೆ ಅಂದ್ರೆ ಆ ವರದಿ ಕೊಡೋದಕ್ಕಿಂತ ಮುಂಚೆ ಸಚಿವರೇ ಇದು ಪ್ರಗತಿ ಪರಿಶೀಲನಾ ಸಭೆ 19/6/24 ಸಭೆಯಲ್ಲಿ ತುಮಕೂರು ಜಿಲ್ಲೆಯ ಜಲಜೀವ ಮಿಷನ್ಗೆ ಕಂಡಿರತಕ್ಕಂಥ 719 ಕಾಮಗಾರಿಗಳಿಗೆ 29/6/24 ಸಮ್ಮತಿ ಪತ್ರವನ್ನು LOA ಕೊಡಿ ಅಂತ ಹೇಳಿ ಇವರೇ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇದು ಆಗಿರ್ತಕ್ಕಂಥದ್ದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು. ಈಗ ಇರ್ತಕ್ಕಂಥದ್ದು ಕೇವಲ 73 ಎಸ್ಟಿಮೇಟ್ ಅಲ್ಲಿ ಕಂಡು ಬಂದಿರತಕ್ಕಂಥದ್ದು ಏನಂದ್ರೆ, ಕಾಮಗಾರಿಯ ಟೆಂಡರ್ ಕಡಿತದಲ್ಲಿ ಕ್ರಮಬದ್ಧವಾಗಿ ನಿರ್ವಹಿಸಿಲ್ಲ ಅಂತ ಹೇಳಿ ಕಮಿಟಿಯವರೇ ಹೇಳಿದ್ದಾರೆ. ತಾಂತ್ರಿಕ ಬಿಡ್ ಸಲ್ಲಿಸಿರ್ತಕ್ಕಂಥ ವರ್ಕ್ ಡನ್ LOCಗಳಿಗೆ ಕನ್ಫರ್ಮೇಷನ್ ಪಡೆದು ಕ್ರಮವಾಗಿ ಕಡತದಲ್ಲಿ ಲಗತ್ತಿರುವುದಿಲ್ಲ ಅಂತ ಹೇಳಿದ್ದಾರೆ. ಟೆಂಡರ್ ಮೌಲ್ಯಮಾಪನದಲ್ಲಿ ಕಾರ್ಯಾದೇಶ ನೀಡುವುದರಲ್ಲಿ ಸಾಕಷ್ಟು ವಿಳಂಬ ಆಗಿದೆ ಅಂತ ಗಮನಿಸಿದ್ದಾರೆ. ಗುತ್ತಿಗೆದಾರರು ಹಲವಾರು ಕಾಮಗಾರಿಗಳು ನೀಡಿದ್ದು ಟೆಂಡರ್ ನಿಯಮ ಬಿಡ್ ಕೆಪಾಸಿಟಿಯನ್ನು ಪರಿಶೀಲಿಸಿ ಅರ್ಹತೆಯನ್ನು ಪರಿಶೀಲಿಸುವುದಿಲ್ಲ. ಈ ರೀತಿಯಾಗಿ ಅನೇಕ ಲೋಪದೋಷಗಳನ್ನ ಅವರು ಲಿಸ್ಟ್ ಔಟ್ ಮಾಡಿದ್ದಾರೆ. ಅದರಲ್ಲಿ ಯಾವ ರೀತಿಯಾಗಿ ಕಾಮಗಾರಿಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಅಧ್ಯಕ್ಷರೇ. ನಮಗೆ ಯಾರು ನೋಡಿ, ಅದರ ಕೊಟ್ಟಿರೋ ವರದಿನಲ್ಲಿ ಸತೀಶ್ ಅಂತಕ್ಕಂಥವ್ರಿಗೆ ಕೊಟ್ಟಿದ್ದಾರೆ. 3ನೇ ದರ್ಜೆ ಗುತ್ತಿಗೆಗಾರ ಇವನಿಗೆ 30 ಕೋಟಿಗೂ ಹೆಚ್ಚು ಕಾಮಗಾರಿ ನೀಡಿದ್ದಾರೆ. 30 ಕೋಟಿಗೂ ಹೆಚ್ಚು ಅವನ ಅನರ್ಹನಿಗೆ. ಇನ್ನೊಬ್ಬ ರವೀಶನ್ಗೆ ಅವನು ಕಾಂಟ್ರಾಕ್ಟರ್ ಅಲ್ಲ, ಪೈಪ್ ಕಂಪನಿ ಅವನು. ಟರ್ನ್ ಓವರ್ ಸರ್ಟಿಫಿಕೇಟ್ ಮೇಲೆ ಅವನಿಗೆ ಟೆಂಡರ್ ಕೊಟ್ಟಿದ್ದಾನೆ. ಇನ್ನೊಂದು ರುದ್ರೇಶ್ ಅನ್ನೋರಿಗೆ ಮ್ಯಾನ್ ಪವರ್ ಸಪ್ಲೈ ಮಾಡತಕ್ಕಂಥ ಏಜೆನ್ಸಿ ಅವನಿಗೆ ಟೆಂಡರ್ ಕೊಟ್ಟಿದ್ದಾರೆ. ಇದೇನಿದು ನಡೀತಾ ಇದೆ ಈ ರೀತಿ? ಇದಕ್ಕೆ ಇತಿಪತಿ ಇಲ್ವೇ? ಆಮೇಲೆ ಈಗ ಸಚಿವರು ಕೂಡ ರಿವ್ಯೂ ಮಾಡುವಂತ ಸಂದರ್ಭದಲ್ಲಿ ಅವ್ರ ಡೈರೆಕ್ಷನ್ ಕೊಡ್ತಕ್ಕಂಥದ್ದು ಒಂದು, ಇಲ್ಲಿ ಆಗಿರ್ತಕ್ಕಂಥದ್ದು ಒಂದು. ಸ್ಥಗಿತವಾಗಿ ತುಮಕೂರು ಜಿಲ್ಲೆನ ಎಲ್ಲ ಕಾಮಗಾರಿಗಳು ಕೂಡ ಸ್ಥಗಿತ ಆಗಿದ್ದಾವೆ. ಯಾವ ಕಾಮಗಾರಿಗಳಿಲ್ಲ, ಭ್ರಷ್ಟಾಚಾರದಲ್ಲಿ ತುಂಬೋಗಿದ್ದಾವೆ. ಇದು ಯಾರು ಕಾಂಟ್ರಾಕ್ಟರ್ಗಳು, ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಇಷ್ಟು ಗೊಂದಲ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಹೇಳ್ತಕ್ಕಂಥದ್ದು, ಇದಾಗಲಿ 3ನೇ ಸರಿ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು, ಇದನ್ನ ಸಮಗ್ರವಾಗಿ 2228 ಕಾಮಗಾರಿಗಳಲ್ಲೂ ಕೂಡ ವ್ಯವಹಾರ ಆಗಿದೆ. 2 ವರ್ಷ 3 ವರ್ಷ ಆದ್ರೂ ಕೂಡ ವರ್ಕ್ ಆರ್ಡರ್ಗಳು ಕೊಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ಇದನ್ನ ಬಹುಶಃ ನನ್ನ ಅಂತ ಹೇಳಿದ್ರೆ, ಒಬ್ಬ ಲೋಕಾಯುಕ್ತಕ್ಕೆ ಈ ಅಧಿಕಾರಿ 2 ಸರಿ ಟ್ರಾನ್ಸ್ಫರ್ ಆಗ್ತಾನೆ, ರಿವ್ಯೂ ಮಾಡೋದಿಲ್ಲ. 3ನೇ ಸರಿ ರಿಟೈರ್ ಆಗಿ ಹೋಗ್ತಾನೆ. ಈ ರಿಟೈರ್ ಆದ್ಮೇಲೆ 1 to 4 ಕೊಟ್ಟಿದೀವಿ ಅಂತ ಹೇಳಿರ್ತಾರೆ. ಈಗ 1 to 4 ಕೊಡೋದು ಇಲ್ಲ, ಅದು ಆಗೋದು ಇಲ್ಲ. ಇದು ಪ್ರಸ್ತಾಪ ಶುರುವಾಗಿ 2 ವರ್ಷದಿಂದಲೂ ನಡೀತಾ ಇದೆ. ಇವತ್ತರೆಗೂ ಕೂಡ ಅಂತಿಮವಾಗಿ ತಾರ್ಕಿಕವಾದಂತ ಅಂತ್ಯಕ್ಕೆ ಬರ್ತಾ ಇಲ್ಲ. ಹಾಗಾಗಿ ನಾನು ಹೇಳೋದು, ಇದನ್ನ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ, ಇಂಥ ಭ್ರಷ್ಟ ಅಧಿಕಾರಿಗಳನ್ನ ರಕ್ಷಣೆ ಮಾಡಕ್ಕೆ ನಿಂತಿದ್ದಾರಲ್ಲ, ಅವರಿಗೆ ತಕ್ಕ ಶಾಸ್ತಿ ಆಗಬೇಕಾದಾಗ ಇದು ಲೋಕಾಯುಕ್ತದಿಂದ ಎನ್ಕ್ವೈರಿ ಮಾಡಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಇದನ್ನ 2-3 ಬಾರಿ ಸದನದಲ್ಲಿ ಪ್ರಸ್ತಾಪ ಮಾಡಿರೋದು ನನ್ನ ಗಮನದಲ್ಲೂ ಇದೆ. ಚರ್ಚೆ ಆದಾಗ ನಾನು ಕೂಡ ಉಪಸ್ಥಿತನಿದ್ದೆ. ಹಾಗೂ ಈಗ
ಅವರ ಮನವಿ, ಮಾನ್ಯ ಸದಸ್ಯರ ಮನವಿಯ ಮೇರೆಗೆ ತನಿಖಾ ತಂಡವನ್ನು ಕೂಡ ಸರ್ಕಾರ ರಚನೆ ಮಾಡಿದೆ. ಒಂದು ಹೆಜ್ಜೆ ಹಿಂದಕ್ಕೆ ತಗೊಂಡು ಹೇಳೋದಾದ್ರೆ, ಈ ಜಲ್ ಜೀವನ್ ಮಿಷನ್ ಯೋಜನೆಗಳ ಅನುಷ್ಠಾನದಲ್ಲಿ ನಾನಾ ಸಮಸ್ಯೆಗಳು, ನಾನಾ ತೊಂದರೆಗಳು, ತಪ್ಪುಗಳು ಕೂಡ ಆಗಿದೆ. ಅದರಲ್ಲಿ ಏನು ಸರ್ಕಾರ ಯಾವತ್ತೂ ಕೂಡ ಇಲ್ಲ ಅಂತ ನಾವೇನು ಮುಚ್ಚುಮರೆ ಮಾಡಿಲ್ಲ. ಸೊ ಈ ವಿಷಯದಲ್ಲೂ ಕೂಡ ಸುಮಾರು 571 ಕಾಮಗಾರಿಗಳನ್ನ ತನಿಖೆ ಮಾಡಲಿಕ್ಕೆ ಒಂದು ತನಿಖಾ ತಂಡವನ್ನ ನೇಮಿಸಿದ್ದೇವೆ. ತನಿಖಾ ತಂಡದವರು ಕೂಡ ತುಮಕೂರಿಗೆ ಹೋಗಿ 183 ಕಾಮಗಾರಿಗಳನ್ನ ತನಿಖೆನೂ ಮಾಡಿದ್ದಾರೆ. ತನಿಖೆ ಮಾಡಿರೋದಷ್ಟೇ ಅಲ್ಲ ಸಭಾಧ್ಯಕ್ಷರೇ, ಇದರಲ್ಲಿ ಸುಮಾರು 25 ಜನ ಅನರ್ಹ ಗುತ್ತಿಗೆದಾರರಿಗೆ 69 ಕಾಮಗಾರಿ ಕೊಟ್ಟಿದ್ದಾರೆ ಅಂತ, ತಪ್ಪಾಗಿದೆ ಅಂತ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಕಾರ್ಯಪಾಲಕ ಅಭಿಯಂತರರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವರು ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತಾನೂ ಕೂಡ ಅವರು ತನಿಖಾ ತಂಡದವರು ವರದಿಯನ್ನ ಕೊಟ್ಟಿದ್ದಾರೆ. ಸೊ ಇದರ ಆಧಾರದ ಮೇಲೆ ಅವ್ರ ಮೇಲೆ ನಾವು ದೋಷಾರೋಪ ಪಟ್ಟಿ ಚಾರ್ಜಸ್ಗೂ ಕೂಡ ಫೈಲ್ ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಸೊ ಇಲ್ಲಿವರೆಗೂ ಸದ್ಯಕ್ಕೆ ಪ್ರಗತಿ ಆಗಿದೆ. ಇನ್ನು ಬಾಕಿ ತನಿಖೆಯನ್ನು ಪೂರ್ಣ ಮಾಡಬೇಕು ಅನ್ನೋದು ಮಾನ್ಯ ಸದಸ್ಯರ ಆಗ್ರಹವನ್ನ ಸರ್ಕಾರ ಸಂಪೂರ್ಣವಾಗಿ ಒಪ್ಪುತ್ತೆ. ಹಾಗೂ ಎರಡನೇದು ಅವ್ರು ಹೇಳಿದ್ರು ಲೆಟರ್ ಆಫ್ ಇಂಟೆಂಟ್, ಲೆಟರ್ ಆಫ್ LOI ಅಂತ ಹೇಳಿದ್ರು, LOA, ಲೆಟರ್ ಆಫ್ ಆಕ್ಸೆಪ್ಟೆನ್ಸ್ ಕೊಡ್ಲಿಕ್ಕೆ ಸಚಿವರಿಂದ ಸೂಚನೆ ಹೋಗಿದೆ ಅನ್ನುವಂತ ಅಂಶವನ್ನು ಹೇಳಿದ್ದಾರೆ. ಇದನ್ನು ನಾನು ಸಚಿವರ ಹತ್ರ ಮಾತಾಡ್ತೇನೆ. ಮತ್ತು ಲೋಕಾಯುಕ್ತಕ್ಕೆ ವಹಿಸಬೇಕು ಅಂತ ಹೇಳಿದ್ದಾರೆ. ನಾನು ಸಚಿವರಿಗೆ ಸಲಹೆ ಮಾಡ್ತೇನೆ ಮಾನ್ಯ ಸದಸ್ಯರ ಹತ್ರ ಮಾತಾಡ್ಲಿಕ್ಕೆ. ಯಾಕಂದ್ರೆ ಈಗ ತನಿಖೆ ಒಂದು ಹಂತಕ್ಕೆ ಬಂದಿದೆ, ಮಾಡಿರೋರು ಕೂಡ ಅವರು ಏನು ಬೇಕಾಬಿಟ್ಟಿ ಮಾಡ್ತಾ ಇಲ್ಲ ಅನ್ನೋದು ಅವರ ವರದಿಯಿಂದಾನೇ, ಮೊದಲನೇ ವರದಿಯಿಂದ, ಮಧ್ಯಂತರ ವರದಿಯಿಂದ ಪರವಾಗಿಲ್ಲ, ಸ್ವಲ್ಪ ಗಂಭೀರವಾಗಿ ಮಾಡ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ. 228 ಎಸ್ಟಿಮೇಟ್ಸ್ ಎಲ್ಲದೂ ಇದೆ ದೋಷ ಆಗಿರ್ತಕ್ಕಂಥ ಇರಬಹುದು. ನಾವು ಅದನ್ನ ಈಗ ತನಿಖಾ ಆಧಾರದ ಮೇಲೆ ಏನು ಬಂದಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ತನಿಖೆಯಲ್ಲಿ ತಪ್ಪು ಆಗಿರೋದನ್ನ ಸಮಿತಿಯವರು ತೋರಿಸ್ಕೊಟ್ಟಿದ್ದಾರೆ. ಹಾಗೂ ತನಿಖೆ ಅರ್ಧ ಆಗಿರೋದ್ರಿಂದ ಈ ಹಂತದಲ್ಲಿ ನಾವು ನಿಲ್ಲಿಸಿ ಮತ್ತೆ ಲೋಕಾಯುಕ್ತ ಕೊಟ್ಟರು ಏನಾಗ್ಬೋದು, ಮತ್ತೆ ವಿಳಂಬ ಆಗ್ಬಹುದು ಅನ್ನೋ ವಿಷಯ ಕೊಡ್ಲಿಲ್ಲ. ಅದರಿಂದ ಒಂದು ಮಧ್ಯಂತರ ವರದಿ ಕೊಟ್ಟಿದ್ದಾರೆ ಇವರು. ನಾನು ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪಂಚಾಯತ್ ರಾಜ್ ಮಂತ್ರಿಗಳು ಮಾನ್ಯ ಸದಸ್ಯರ ಹತ್ರ ಎರಡು ವಿಷಯ, ಒಂದು ಇದೇ ತನಿಖೆಯನ್ನ ಮುಂದುವರಿಸಬೇಕಾ ಅನ್ನೋ ವಿಷಯ, ಮತ್ತು ಎರಡನೇದು LOA ಕೊಟ್ಟಿರೋದರ ಬಗ್ಗೆ ಅದನ್ನ ಇವೆರಡೂ ವಿಷಯಗಳನ್ನ ನಾನು ಮಂತ್ರಿಗಳವ್ರ ಹತ್ರ ಮಾತಾಡಿ ಅದರ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಮಾನ್ಯ ಸದಸ್ಯರ ಪರವಾಗಿ ನಾನು ಮಂತ್ರಿಗಳಿಗೆ ಮನವರಿಕೆ ಮಾಡ್ತೇನೆ. ಸಭಾಧ್ಯಕ್ಷ, ಸನ್ಮಾನ್ಯ ಉಪಾಧ್ಯಕ್ಷರೇ, ಈ ಮಾಡಿ ಈ ವಿಷಯದೊಳಗ ನಮ್ಮ ಅಂದಾಜು ಸಮಿತಿಯಲ್ಲಿ ವಿಸ್ತೃತವಾಗಿ ಚರ್ಚೆ ಆಗಿದೆ. ಇದು ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕನ್ನುವಂತ ಶಿಫಾರಸು ಮಾಡ್ಲಿಕ್ಕೆ ಹೇಳಿದ್ವಿ ನಾವು. ಎಲ್ಲಿ JJM ವರ್ಕ್ ಕಂಪ್ಲೀಟ್ ಆಗಿಲ್ಲ, ಇದ್ದ RCC ರಸ್ತೆಗಳನ್ನು ಹಾಳು ಮಾಡಿದ್ದಾರೆ. ದಯಮಾಡಿ ಇದು ಸ್ಪಷ್ಟವಾಗಿ ಲೋಕಾಯುಕ್ತ ಅಥವಾ ಸಂಬಂಧಿಸಿದ ಒಂದು ಒಳ್ಳೆಯ ಸಂಸ್ಥೆಯಿಂದ ಇದನ್ನ ಎನ್ಕ್ವೈರಿ ಮಾಡಬೇಕಂತಕೊಂಡು ನಾನು ಒತ್ತಾಯ ಮಾಡ್ತೀನಿ. ಆಯ್ತು ಬಿಡಿ, ಕೇಳಿದಾರೆ ಯಾವುದು ಕಂಪ್ಲೇಂಟ್ ಆಗಿಲ್ಲ, ಕಳಪೆ ಮಟ್ಟದಾಗ ಕಮಿಟಿ ಇಡೀ ಒಂದೇ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದಲ್ಲಿ JJM ಎನ್ಕ್ವೈರಿ ಮಾಡ್ಬೇಕಂತ ಹೇಳ್ತಾರ, ಮಾಡ್ತೇವೆ ಅಂತಾನೆ ಹೇಳಿದಾರ. ಈಗ ಕೋಟೆನವರ ಮಾತಾಡ. ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿದ್ರು ಅವರೊಂದು 73 ಅಡಿ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರಿಗೆ ನನ್ನ ಪ್ರಶ್ನೆಯನ್ನು ಕೇಳಬಯಸ್ತೇನೆ. ಮುರ ಇಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಕೇರಳ ಈ ಭಾಗದಲ್ಲಿ ಮನೆ ಕಟ್ಟಲು, ಮನೆಗಳನ್ನು ಕಟ್ಟಲಿಕ್ಕೆ ಉಪಯೋಗ ಮಾಡುವಂತ ಮುರ ಇಟ್ಟಿಗೆ ತೆಗೆಯುವಂತ 3A ಪರವಾನಗಿಯನ್ನ ಸರಳೀಕರಣಗೊಳಿಸಿ ಜನಸಾಮಾನ್ಯರು ಮತ್ತು ಮಧ್ಯಮ ವರ್ಗದವರು ಮನೆಗಳನ್ನು ಕಟ್ಟಿಕೊಳ್ಳಲು ಅನುಕೂಲ ಮಾಡಿಕೊಡುವ ಬಗ್ಗೆ ಹಾಗೂ ಅದರಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಅವರಿಗೂ ಸಹ ಕೂಲಿ ಕೆಲಸ ದೊರಕಿಸಿಕೊಡುವ ಬಗ್ಗೆ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕಾ ಸಚಿವರ ಗಮನ ಸೆಳೆಯಲಿಕ್ಕೆ ಇಚ್ಛೆ ಪಡ್ತೇನೆ. ಯಾರು ಉತ್ತರ ಕೊಡ್ತೀರಿ?
ಸಭಾಧ್ಯಕ್ಷರ ಉತ್ತರವನ್ನು ಹೊಂದಿಸಲಾಗಿದೆ. ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಅದೇ ಉತ್ತರವನ್ನ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಆದ್ರೆ ಈ ಮುರಕಲ್ಲು ಕಡಿಯುವಂತಹದ್ದು ಅದು ಸಹ ಒಂದು ಕೃಷಿಗೆ ಸಂಬಂಧಪಟ್ಟಂತಹದ್ದು. ಯಾಕೆಂತ ಹೇಳಿದ್ರೆ ಒಂದು ಮುರಕಲ್ಲು ಪರವಾನಗಿಯನ್ನ ಇವತ್ತು ಪಟ್ಟಾ ಲ್ಯಾಂಡ್ಗಳಲ್ಲಿಯೂ ಕೆಲವು ಕಡೆಯಲ್ಲಿ ಮುರಗಳಿರ್ತವೆ. ಅದನ್ನು ಕಡಿದು ಅದರಲ್ಲಿ ಸ್ವಲ್ಪ ಒಳ್ಳೆಯ ಕಲ್ಲುಗಳು ಅಥವಾ ಲ್ಯಾಟ್ರೇಟ್ ಸ್ಟೋನ್ ಸಿಕ್ಕಿದ್ರೆ ಅದನ್ನು ಮನೆ ಕಟ್ಟಲಿಕ್ಕೆ ಉಪಯೋಗ ಮಾಡಿಕೊಂಡು ಒಂದು 5 ಮೀಟರ್ ಅಥವಾ 6 ಮೀಟರ್ನಷ್ಟು ಕೆಳಗೆ ಹೋದ ಮೇಲೆ ಅದನ್ನು ಲೆವೆಲ್ ಮಾಡಿ ಅದರಲ್ಲಿ ಕೃಷಿಯನ್ನು ಬೆಳೀತಾರೆ. ಪಟ್ಟಾ ಲ್ಯಾಂಡ್ಗಳಲ್ಲಿಯೂ ಇಂತಹ ಒಂದು ಕೃಷಿಗೆ ಉಪಯುಕ್ತವಾದಂತಹ ಸಮತಟ್ಟನ್ನು ಮಾಡಬೇಕಾದ್ರೆ ನಾವು ಇವರು ಏನ್ ಮಾಡಬೇಕಂತ ಹೇಳಿದ್ರೆ ಕಂದಾಯ ಇಲಾಖೆಯಿಂದ ನಿರೀಕ್ಷೇಪಣಾ ಪತ್ರವನ್ನು ಪಡೆಯಬೇಕಾಗ್ತದೆ. ಹಾಗೆ ಕೃಷಿ ಇಲಾಖೆಯಿಂದ ಪಡೆಯಬೇಕಾಗ್ತದೆ. ಹಾಗೇನೆ ರಾಜಧನ ಪ್ರತಿ ಟನ್ನಿಗೆ 70 ರೂಪಾಯಿ ಇತ್ತು ಹಿಂದೆ. ಮೊನ್ನೆ ಅದನ್ನು ಏನು ಮಾಡಿದ್ರು ಅಂತ ಕೇಳಿದ್ರೆ 70 ರೂಪಾಯಿ ಇದ್ದಂತಹ ಒಂದು ರಾಜಧನವನ್ನ ಸುಮಾರು 200 ಒಂದು ಪ್ರತಿ ಟನ್ನಿಗೆ 32 ರೂಪಾಯಿ ಇತ್ತು. ಅದನ್ನು 248 ರೂಪಾಯಿ ಮಾಡಿದ್ದಾರೆ. ಸಾಧಾರಣ ಒಂದು 500-600% ಜಾಸ್ತಿ ಮಾಡಿದ ರೀತಿಯಲ್ಲಿ 32 ರೂಪಾಯಿ ಇದ್ದದನ್ನ 70 ರೂಪಾಯಿ ಇದ್ದದನ್ನ 248 ರೂಪಾಯಿ ಮಾಡಿದ್ದಾರೆ. ಪಕ್ಕದ ಕೇರಳ ರಾಜ್ಯದಲ್ಲಿ ಅದಕ್ಕೆ 32 ರೂಪಾಯಿ ಟನ್ನಿಗೆ ಇದೆ. ಇದರಲ್ಲಿ ಮಾರ್ಲಿಕ್ಕೆ ಸಿಕ್ಕುವಂತದ್ದು ಬಹಳ ಕಡಿಮೆ. ಆದ್ರೆ ಮೇಲೆ ಇದ್ದಂತಹ ಮರಗಳನ್ನು ಲೆವೆಲ್ ಮಾಡಿ ಸಿಕ್ಕಿದ್ದನ್ನು ಸ್ವಲ್ಪ ಕೆಲವರು ಅದನ್ನು ಕಡಿದು ಮಾರ್ತಾರೆ. ಮನೆ ಕಟ್ಟಲಿಕ್ಕೆ ಬೇರೆ ಬೇರೆ ಜನಕ್ಕೆ ಉಪಯೋಗಕ್ಕೆ ಆಗ್ತದೆ. ಉಳಿದಂತದ್ದನ್ನು ಕೃಷಿ ಮಾಡ್ತಾರೆ. ಆದ್ದರಿಂದ ಈ ಒಂದು ರಾಜಧನವನ್ನು ಜಾಸ್ತಿ ಮಾಡಿದಂತದ್ದನ್ನು ಅದನ್ನ ಗಮನಿಸಿಕೊಂಡು ಒಂದು ಕೂಲಿ ಕಾರ್ಮಿಕರಿಗೆ ಮತ್ತು ಕೃಷಿಕರಿಗೆ ಉಪಯೋಗ ಹೋಗೋ ರೀತಿಯಲ್ಲಿ ಅದನ್ನು ಕಮ್ಮಿ ಮಾಡಬೇಕು, ಜಾಸ್ತಿ ಮಾಡಿದ್ದನ್ನು ನನ್ನ ಒತ್ತಾಯ. ಮತ್ತು ಹಾಗೇನೆ ಇನ್ನೊಂದು ಅಂತ ಹೇಳಿದ್ರೆ ಈ ಪಟ್ಟಾ ಜಾಗದಲ್ಲಿ ಅದನ್ನು ಮಾಡುವವರಿಗೂ ಅದನ್ನ ಏನು ನಿರೀಕ್ಷೇಪಣಾ ಪತ್ರವನ್ನು ತಗೊಳ್ಬೇಕು ನಮ್ಮ ಕಂದಾಯ ಇಲಾಖೆಯಿಂದ, ಅದನ್ನು ಒಂದು ಸರಳೀಕರಣಗೊಳಿಸಬೇಕು. ಮತ್ತು ಕೃಷಿ ಇಲಾಖೆಯಿಂದ ಸಹ ಅದನ್ನ ಏನು ಎನ್ಒಸಿಯನ್ನು ತಗೊಳ್ಬೇಕು, ಅದನ್ನು ಸಹ ಸರಳೀಕರಣಗೊಳಿಸಿ ಈ ಒಂದು ನಮ್ಮ 2 ಜಿಲ್ಲೆಗಳು ಮತ್ತು ಪಕ್ಕದ ಕಾಸರಗೋಡು ಕೇರಳ ಈ ಭಾಗದಲ್ಲಿ ಹೆಚ್ಚಾಗಿ ಇದನ್ನೇ ಉಪಯೋಗಿಸ್ತಾರೆ, ನಮಗೆ ಗೊತ್ತಿರಬಹುದು. ಆದ್ದರಿಂದ ಇದಕ್ಕೆ ಈ ಒಂದು ಕೆಲಸ ಮಾಡಿಸುವವರಿಗೆ ಮತ್ತು ಮಾಡುವವರಿಗೆ ಇದರಿಂದ ಪ್ರಯೋಜನ ಆಗುವ ರೀತಿಯಲ್ಲಿ ಇದನ್ನು ಸರ್ಕಾರ ಒಂದು ಉಪಯುಕ್ತವಾದಂತಹ ಒಂದು ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಅಂತ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಸಭಾಧ್ಯಕ್ಷರೇ, ಈ ಪಟ್ಟಾ ಜಮೀನ್ ಬಗ್ಗೆ ಒಂದು, ಮತ್ತೆ ರಾಜಧನ ಹೆಚ್ಚಾಗಿರೋದ್ರ ಬಗ್ಗೆ 2ನೇದು, 3ನೇದು ಎನ್ಒಸಿ ಸರಳೀಕರಣ ಆಗಬೇಕು ಅಂತ ಮಾನ್ಯ ಸದಸ್ಯರು ಹೇಳ್ತಾ ಇದ್ದಾರೆ. ಮಾನ್ಯ ಸಚಿವರ ಗಮನಕ್ಕೆ ಮಾತಾಡಿ ಸರಳ ಮಾಡ್ರಿ, ಬಹಳ ಕಾಸ್ಟ್ಲಿ ಆಗ್ತದೆ. ಓಕೆ, ಈಗ ಎಂ ಕೃಷ್ಣಪ್ಪನವರು. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನ ಕೊಟ್ಟಿದ್ದಾರೆ. ಕೆಸಿ ವ್ಯಾಲಿಯಿಂದ ಏತ ನೀರಾವರಿ ನೀರನ್ನ ಜಿಗಣಿ ಹೋಬಳಿಯಲ್ಲಿ 8-10 ಕಿಲೋಮೀಟರ್ 15 ಕಿಲೋಮೀಟರ್ ಕೆರೆಗಳನ್ನ ತುಂಬಿಸಿದ್ದಾರೆ ಅಧ್ಯಕ್ಷ. ಈಗ ಕೇವಲ 3 ಕಿಲೋಮೀಟರ್ ಅಂತ ತಿರುಪಾಳ್ಯ ಕೆರೆಗೆ ತುಂಬಿಸಲಿಕ್ಕೆ ಬಹಳ ಮುಖ್ಯವಾಗಿದೆ. ದನಕರುಗಳಿಗೆ ಮತ್ತು ಬೋರ್ವೆಲ್ಗಳಲ್ಲಿ ನೀರು ರೀಚಾರ್ಜ್ ಆಗ್ತಿಲ್ಲ. ದಯವಿಟ್ಟು ಶೀಘ್ರದಲ್ಲೇ ಮಾಡಬೇಕು ಅಂತ ಮನವಿಯನ್ನ ಮಾಡ್ತೇವೆ. ಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಅವ್ರು ಕೇಳಿರ್ತಕ್ಕಂಥದ್ದು ನಮ್ಮ ಮೇನ್ ಲೈನ್ಲಿಂದ ಕೆಸಿ ವ್ಯಾಲಿನಲ್ಲಿ 3 ಕಿಲೋಮೀಟರ್ ಡೈವರ್ಷನ್ ಮಾಡಿ ಕೊಡಬೇಕು ಆ ಕೆರೆಗೆ ಅಂತ ಕೇಳ್ತಾರೆ. ಆದರೆ ಈಗಾಗಲೇ ಈ ಪ್ರಾಜೆಕ್ಟ್ನಲ್ಲಿ ನಮಗೆ 19 ಕೆರೆಗಳು ತುಂಬಲಿಕ್ಕೆ ಮೊದಲ ಒರಿಜಿನಲ್ ಪ್ರಾಜೆಕ್ಟ್ ಆಗಿದೆ. ಅದರಲ್ಲಿ ಈಗ ನಾವು 22 ಕೆರೆಗಳು ಬಾಕಿ ಇದೆ. ಈಗ 47 ಕೆರೆಗಳು ಮಾತ್ರ ಮಾಡ್ತಾ ಇದ್ವಿ. 64 ಕೆರೆಗಳು ಆನೇಕಲ್ನಲ್ಲಿ, 3 ಕೆರೆಗಳು ಬೆಂಗಳೂರು ಪೂರ್ವದಲ್ಲಿ, ಕನಕಪುರದಲ್ಲಿ 2 ಕೆರೆಗಳಿಗೆ ತುಂಬಿಸಬೇಕು. ಟೋಟಲ್ ನಾವು 69 ಕೆರೆಗಳಿಗೆ ತುಂಬಿಸಬೇಕಾಗಿದೆ. ಬಟ್ ಇವ್ರು ಕೇಳಿರ್ತಕ್ಕಂಥದ್ದು ನಾವು ಈಗಾಗಲೇ ಸದಸ್ಯರದು ಕ್ವಶನ್ ಬಂದ ಕೂಡ ಮ್ಯಾಪ್ ಸಹಿತ ತರಿಸಿ ಈಗ ಅಲ್ಲಿಂದ ಎಷ್ಟಾಗ್ತದೆ ಏನಾಗ್ತದೆ ಅಂತ ಹೇಳಿ ಅಧಿಕಾರಿಗಳನ್ನ ಕಳಿಸಿ ನೋಡಿದ್ವಿ. ಇದನ್ನ STPನಲ್ಲಿ ನಮ್ಗೇನು ಸಂಸ್ಕಾರ ನೀರು ಬರ್ತಾ ಇದೆ 120 MLD ಕೊಡಬೇಕು. ಕೇವಲ 70 ಮಾತ್ರ ಬರ್ತಾ ಇದೆ. ಈಗಾಗಲೇ BWSSನವ್ರ ಹತ್ರ 2-3 ಮೀಟಿಂಗ್ ಮಾಡಿದ್ವಿ. ಅವ್ರು 120 MLD ಬಂದ್ರೆ ನಮ್ಗೇನು ತೊಂದರೆ ಆಗೋದಿಲ್ಲ. ಸೊ ಅದ್ರ ನಾವು ಇಂಪ್ರೂವ್ ಆದ ಕೂಡಲೇ ನಮಗೆ ಇದರ ಬಗ್ಗೆ ನಾವು ಪರಿಶೀಲನೆ ಮಾಡಿಕೊಡ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, ಇದ್ರ ವಿಚಾರವಾಗಿ ಮಾನ್ಯ ಕೃಷ್ಣಣ್ಣ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾನು 2 ನಿಮಿಷ ಮಾತಾಡ್ತೀನಿ. ಕೃಷ್ಣಣ್ಣ, ಒಂದ್ ನಿಮಿಷ ಅಣ್ಣ, ಇದು ಪೂರಕವಾಗಿ 2 ನಿಮಿಷ ಒಂದು ಕ್ಲಾರಿಫಿಕೇಶನ್ ಬೇಕಾಗದೆ ಮಂತ್ರಿಗಳ ಹತ್ರ. 2 ನಿಮಿಷ ನೀವು ಪೂರಕವಾಗಿ ಮಾತಾಡ್ತೀನಿ. ಕೇಳ್ರಿ. ಅದಾದ್ಮೇಲೆ ನನಗೆ 2 ನಿಮಿಷ ಅವಕಾಶ ಕೊಡಿದ್ರಿ. ಮಾನ್ಯ ಸಭಾಧ್ಯಕ್ಷರೇ, ಎಲ್ಲಾ ಕೆರೆಗಳಿಗೆ ಕೊಡ್ತಾ ಇರೋದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡಿ ಈ ಕೆರೆಗೂ ಕೊಟ್ರೆ ಬಹಳ ಉಪಯೋಗ ಆಗುತ್ತೆ ಅಂತ ಮನವಿಯನ್ನ ಮಾಡ್ತಾ ಇದ್ದೀವಿ. ಓಕೆ,
ತಕ್ಕಂತಕ್ಕೇನು ನಾವಿಲ್ಲ 120 MLD ನಮ್ಗೆ ಬರ್ಬೇಕು ಸರ್ ಮೇನ್ ಇರಿಗೇಷನ್ಗೆ. ಅಲ್ಲಿ STP ಇರೋದು ಕೇವಲ 70 ಬರ್ತಾ ಇದೆ. ಹಾಗಾಗಿ ನಮಗೆ ಈಗ ಇಮಿಡಿಯೇಟ್ಲಿ ಹೊಸ ಕೆರೆಗಳು ಕೊಡಬೇಕಾದ್ರೆ ಇದ್ದ ಕೆರೆಗಳಿಗೆ 22 ಕೆರೆಗಳಿಗೆ ತುಂಬಿಸಬೇಕಾಗಿದೆ. ಸೊ ಅದರಲ್ಲಿ ಸಿಸ್ಟಮ್ ಇಂಪ್ರೂವ್ ಮಾಡ್ಲಿಕ್ಕೆ ಈಗಾಗಲೇ ನಾವು ಮೀಟಿಂಗ್ಗಳು ಮಾಡಿದ್ವಿ. ಅವ್ರು ಇಂಪ್ರೂವ್ ಮಾಡಿ ಕೊಡ್ತೀನಿ ಅಂದ್ರೆ ಅದಕ್ಕೆ ಬಂದ ಕೂಡಲೇ ನಾವು 3 ಕಿಲೋಮೀಟರ್ ಪೈಪ್ಲೈನ್ ಹಾಕಿ ಅದು ಡೈವರ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸರಿ, ಒಂದು ಕ್ಲಾರಿಫಿಕೇಶನ್. ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರಾದಂತಹ ಕೃಷ್ಣಪ್ಪನವರು ಅವ್ರ ಕ್ಷೇತ್ರದ ಬಗ್ಗೆ ಕಾಳಜಿಯನ್ನಿಟ್ಟು ಕೆಸಿ ವ್ಯಾಲಿಯ ಒಂದು ಕೆರೆಯ ನೀರನ್ನ ಸಂಸ್ಕರಣ ಮಾಡಿದಂತ ನೀರನ್ನ ತಿರುಪಾಳ್ಯದ ಕೆರೆಗೆ ಬೇಕು, ಇದರಿಂದ ತೊಂದರೆ ಆಗ್ತದೆ, ಅಂತರ್ಜಲ ಬತ್ತು ಹೋಗ್ತದೆ ಅಂತ ಬಹಳ ಒಳ್ಳೆಯ ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನ್ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅಧ್ಯಕ್ಷರೇ, ನನ್ನ ಕ್ಷೇತ್ರಕ್ಕೆ ಸುಮಾರು 69 ಕೆರೆಗಳನ್ನ ತುಂಬಿಸ್ತಕ್ಕಂಥ, ಪ್ರಾರಂಭಿಕ ಹಂತದಲ್ಲಿ 50 ಕೆರೆಗಳನ್ನ ತುಂಬಿಸ್ತಕ್ಕಂಥ ವೃಷಭಾವತಿ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದು ಶಂಕುಸ್ಥಾಪನೆ ಮಾಡಿ ಅದರ ಕಾಮಗಾರಿನೂ ಸಹ ಚಾಲನೆ ಆಗಿದೆ ಅಧ್ಯಕ್ಷರೇ. ಯಲಹಂಕ ಕ್ಷೇತ್ರದಲ್ಲಿ 5 ಕೆರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 5-6 ಕೆರೆ, ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಕೆರೆಗಳು ಈ ಯೋಜನೆ ವ್ಯಾಪ್ತಿಗೆ ಬರ್ತಾ ಇದೆ ಅಧ್ಯಕ್ಷರೇ. ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಅಂತರ್ಜಲ ಬತ್ತುವಾಗಿ ನೀರಿಗೆ ಹಾಹಾಕಾರ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಮತ್ತೆ ಇದರೆಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಶಾಸಕರು ಒತ್ತಡವನ್ನು ತಂದು ನಾವು ಯೋಜನೆಯನ್ನು ತೆಗೆದುಕೊಂಡು ಹೋದ್ರೆ, ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದ ಮುಖಂಡರುಗಳು ಆ ಕ್ಷೇತ್ರದ ಶಾಸಕನಾಗಿ ನಾವು ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಈ ಯೋಜನೆಯಿಂದ ಬರ್ತಾ ಇರತಕ್ಕಂತ ನೀರು ವಿಷಪೂರಿತ ನೀರು ನೆಲಮಂಗಲದ ಕೆರೆ ಸೇರ್ತಾ ಇದೆ. ಶಾಸಕರು ವಿಷಪೂರಿತವಾಗಿರ್ತಕ್ಕಂಥ ನೀರನ್ನ ತಂದು ನೆಲಮಂಗಲದ ಕೆರೆಗೆ ಬಿಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಈ ತರ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ವೈಯಕ್ತಿಕವಾಗಿ ಹೇಳಿಕೆಗಳನ್ನ ಕೊಟ್ಟು ಜನರನ್ನ ದಿಕ್ಸ್ತಪ್ತಕ್ಕಂಥ, ರೈತರನ್ನ ದಿಕ್ಸ್ತಪ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗೌರವಾನ್ವಿತ ಶಾಸಕರು, ಬಿಜೆಪಿ ಪಕ್ಷದ ಶಾಸಕರು, ನನ್ನ ಪಕ್ಕದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಈ ಯೋಜನೆಯ ಬಗ್ಗೆ ನಾನು ಅವ್ರ ಹತ್ರ ವೈಯಕ್ತಿಕವಾಗಿ ಮಾತಾಡಿದಾಗ ಇದು ತುಂಬಾ ಉತ್ತಮವಾಗಿರ್ತಕ್ಕಂಥ ಯೋಜನೆ, ನನ್ನ ಸ್ವಂತ ಊರಿನಲ್ಲೇ ಸಿಂಗನಾಕ್ನಹಳ್ಳಿಯಲ್ಲಿ ಕೆರೆ ತುಂಬಿಸ್ತಕ್ಕಂಥ ಈ ಯೋಜನೆಯಿಂದ ಸುಮಾರು 4-5 ಕಿಲೋಮೀಟರ್ ಯಾವುದೇ ರೀತಿಯ ನೀರಿನ ಪ್ರಭಾವ ತೊಂದರೆ ಆಗದಿರಂಗೆ ಅಂತರ್ಜಲ ಮಟ್ಟ ವೃದ್ಧಿಯಾಗಿದೆ. ಇದ್ರ ಬಹಳ ಅವಶ್ಯಕತೆ ಇದೆ. ಇದು ಮುಂದುವರಿಸು, ಏನಾದ್ರೂ ಮಾಡಿ, ಯಾವುದೇ ಕಾರಣಕ್ಕೂ ನೀವು ಯಾರೇ ವಿರೋಧ ಮಾಡಿದ್ರು ಇದಕ್ಕೆ ಅವಕಾಶ ಕೊಡಬೇಡ ಅಂತ ಹೇಳಿ ನನಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಕೃಷ್ಣಪ್ಪನವರು ಅದಕ್ಕೆ ಪೂರಕವಾಗಿ ಇವತ್ತು ನೀರು ಬೇಕು ಅಂತ ಕೇಳ್ತಿದ್ದಾರೆ. ಸದನದ ಒಳಗಡೆ ಬಿಜೆಪಿ ಪಕ್ಷದ ಶಾಸಕರುಗಳು, ಹಿಂದೆ ಮಂತ್ರಿಗಳಾಗಿದ್ದಂತವರು, ದೊಡ್ಡ ದೊಡ್ಡ ನಾಯಕರುಗಳು ಈ ನೀರು ಬೇಕು, ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೇದಾಗ್ಲಿ, ನಮ್ಮ ಕ್ಷೇತ್ರದ ರೈತರಿಗೆ ಒಳ್ಳೇದಾಗ್ಲಿ ಅಂತ ಒಳಗಡೆ ಅವರು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ರೆ, ಹೊರಗಡೆ ನಮ್ಮ ಕ್ಷೇತ್ರದವರು ವಿರೋಧ ಮಾಡ್ಲಿಕ್ಕೋಸ್ಕರ ಈ ತರ ಸರ್ಕಾರವನ್ನ ಮತ್ತೆ ನಮಗೆ ಒಂಥರ ಕೆಟ್ಟ ಹೆಸರು ಬರೋ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ, ಸಣ್ಣ ನೀರಾವರಿ ಸಚಿವರು ಇದ್ರ ಬಗ್ಗೆ ಒಂದು ವಿಸ್ತೃತವಾದಂತ ವಾಸ್ತವದತ್ತ ವರದಿ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ ಒಂದ್ ನಿಮಿಷ ಅಧ್ಯಕ್ಷರೇ, ಕ್ಷೇತ್ರದಲ್ಲಿ ನಿಮ್ ನೀರ್ ತುಂಬಸಕ್ ಅವ್ರ ಸಪೋರ್ಟ್ ಐತಿ. ಒಂದೇ ನಿಮಿಷ ಯಾಕೆ ಸೋಷಿಯಲ್ ಮೀಡಿಯಾದಾಗ ಏನಾರ ಬರೀಲಿ, ಅಂತ ಶಾಸಕರು ಹೇಳ್ತಾ ಇದ್ದಾರೆ, ನೀರ್ ತುಂಬಿಸ್ತಾರೆ. ನನ್ನ ಸಮಸ್ಯೆನ ಕೇಳಿ ಅಧ್ಯಕ್ಷರೇ. ನಾವು ಮುಖ್ಯಮಂತ್ರಿಗಳನ್ನ, ಸಣ್ಣ ನೀರಾವರಿ ಮಂತ್ರಿಗಳನ್ನ ವಿನಂತಿ ಮಾಡಿ, ನನ್ನ ಕ್ಷೇತ್ರದಲ್ಲಿ 1,500 ಅಡಿ 2,000 ಅಡಿಗೆ ಹೋಗಿದೆ ಅಂತರ್ಜಲ. ಶಾಸಕನಾದಂತ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿ ನಾವು ಯೋಜನೆಯನ್ನು ತೆಗೆದುಕೊಂಡು ಹೋದ್ರೆ ಇವ್ರು ರಾಜಕಾರಣದ ಇವರು ಏನು ತವಲಿಗೆ ನಾವು ಮಾಡ್ತಕ್ಕಂಥ, ಸರ್ಕಾರ ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳ ಬಗ್ಗೆ ಅಪಪ್ರಚಾರ ಆದ್ರೆ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಸ್ಪಷ್ಟತೆಯನ್ನ ಕೊಡಬೇಕು. ಕೃಷ್ಣಣ್ಣ ಅವರು ಇವತ್ತು ಆ ಕ್ಷೇತ್ರದ ಬಗ್ಗೆ ಅವ್ರಿಗೆ ಬಹಳ ಕಾಳಜಿ ಇರೋದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಅವರೆಲ್ಲ ಹಿರಿಯ ಶಾಸಕರು. ನಾವು ಪ್ರಾರಂಭಿಕದಲ್ಲಿ ಮೊದಲನೇ ಹಂತದ ಶಾಸಕರು. ಸಾಕು, ಉತ್ತರ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅದಕ್ಕೆ ಕತೆ ಬೆಲೆ ಇದೆ. ನಿಮ್ ಕೆರೆಗೆ ನೀರು ತುಂಬಿಸ್ಬೇಕಷ್ಟೇ. ಅದಕ್ಕೆ ಸಚಿವರು ಅಪಪ್ರಚಾರವನ್ನ, ಅಪಸ್ವರವನ್ನ ಮತ್ತೆ ಇದ್ರ ಬಗ್ಗೆ ಗೊಂದಲ ಮಾಡ್ತಾರೆ. ಮಾಡಕ್ಕೆ ಕೆಲವರು ಗಮನಕ್ಕೂ ತರಬೇಕು. ಅವ್ರು ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಸ್ಪಷ್ಟವಾದಂತ ವೈಜ್ಞಾನಿಕವಾಗಿರ್ತಕ್ಕಂಥ, ಇದರಿಂದ ಯಾವುದೇ ತೊಂದರೆ ಇಲ್ಲ ಅಂತಕ್ಕಂಥದ್ದು ಏನು ಹಿಂದೆ ಪ್ರೂವ್ ಆಗಿದೆ, ಅದನ್ನ ಸದನದ ಗಮನಕ್ಕೆ ತರಬೇಕು ಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೀನಿ. ಸಭಾಧ್ಯಕ್ಷರೇ ಹೇಳ್ರಿ, ಮಂತ್ರಿಗಳೇ ಒಂದ್ ನಿಮಿಷ. ಮಾನ್ಯ ಸಭಾಧ್ಯಕ್ಷರೇ, ನೆಲಮಂಗಲ ಶಾಸಕರು ಶ್ರೀನಿವಾಸ್ ಅವರು ಹೇಳಿದ್ರು, ಈ ಕೊಚ್ಚೆ ನೀರಿನ ಅಪಪ್ರಚಾರ ನನ್ನ ಕ್ಷೇತ್ರದಲ್ಲಿ ನಡೀತಿದೆ, ನಾವು ಕಷ್ಟಪಡ್ತಂದು ಅಂತ. ಇದು ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ಯೋಜನೆ. ಇದು ಮಾಧುಸ್ವಾಮಿಯವರು ಸಣ್ಣ ನೀರಾವರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ
ಅಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಯೋಜನೆಯನ್ನ ಅನುಷ್ಠಾನ ಮಾಡಬೇಕು ಅಂತೇಳಿ ಆಡಳಿತಾತ್ಮಕ ಅನುಮೋದನೆಯನ್ನ ಕೊಟ್ಟಿದ್ದಂತ ಯೋಜನೆ. ಮಾನ್ಯ ಸಭಾಧ್ಯಕ್ಷರೇ, ಒಂದು ನಿಮಿಷ ಇರಪ್ಪ. ಹಣ ಕೊಟ್ಟಿರ್ಲಿಲ್ಲ. ಹಣ ಬೇಡ, ಅವ್ರು ಮಾಡಿದ್ರು ಅಂತ ಹೇಳಿದಾರಲ್ಲ ಅದನ್ನ ಹೇಳ್ರಿ. ಅಲ್ಲ, ಇವ್ರು ಹಣ ಕೊಟ್ಟಿರ್ಲಿಕ್ಕಿಲ್ಲ. ಸರ್ಕಾರದಲ್ಲಿ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದ್ರೆ next month ಹಣ ಕೊಡ್ತಾರೆ. ಅವರು ಸಪೋರ್ಟ್ ಈಗ ಅವರು ಕೂಡ ನಿನ್ ಕೆಲಸ ಮಾಡ್ಲಿಕ್ಕೆ ಸಪೋರ್ಟ್ ಇದ್ದಾರೆ. ಕಂಡವ್ರು ಗುಟ್ಟಿದ್ ನಮ್ ಗುಟ್ಟಿದ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಹೇಳಿದ್ರೆ ಕಂಡ ಮಕ್ಕಳು ನಮ್ಮ ಮಕ್ಕಳು ಅಂತ ಹೇಳಿ ಸರಿ ಇದೆ ಬಿಡಿ, ಸರಿ ಇದೆ. ಕೊಟ್ಟಾರೆ ಆಗಿ ಅಲ್ರಿ, ಇದು ಮಾನ್ಯ ಸಭಾಧ್ಯಕ್ಷರೇ, ಇದು ಪ್ರಾಜೆಕ್ಟ್ ಮಾಡಿದ್ರೆ ಪ್ರಾಜೆಕ್ಟ್ಗೆ ಮಾನ್ಯ ಸಭಾಧ್ಯಕ್ಷರೇ, ಪ್ರಾಜೆಕ್ಟ್ ಬಂದು ದುಡ್ಡು ಆಯ್ತು ಬಿಡಿ. ಮುಕ್ತ ಬಿಜೆಪಿ ಮುಕ್ತ ಕೊಡಬೇಕಿತ್ತು ನಮ್ಮ ಸರ್ಕಾರ. ರಾಂಗ್ ಮೆಸೇಜ್. ಒಂದ್ ನಿಮಿಷ ಆಯ್ತು ಬಿಡಿ, ಹೇಳಿದ್ದಾರೆ ಸದನದ ಕೆಲಸ ಸಪರೇಟ್ ಆಗಿ ಪ್ರಶ್ನೆ ಹಾಕ್ರಿ. ಕೇಳಿ, ನೀವು ಇನ್ನೊಂದ್ಸಲ ಸಪರೇಟ್ ಆಗಿ ಗಮನ ಸೆಳೆಯೋದನ್ನ ಹಾಕ್ರಿ. ಅವತ್ತು ಹೇಳೋಣಂತ ಅವ್ರು ಹೇಳಿದ್ದಾರೆ, ಮುಗಿಸ್ತೀವಿ. ಆನಂದ್ ಕೇಸ್ ಕೇಳಿ, ಸಾಕು. ಹೇಳಿದಾರಲ್ಲ, ಕೇಳಿ ಸ್ವಲ್ಪ. ಹೇಳಿದ್ದಾರೆ, ಹೇಳಿದಾರ. ಅಲ್ಲ, ನಮ್ಮ ಸದಸ್ಯರ ಕಳ್ಕಳಿ ಬಿಜೆಪಿ ಸುಳ್ಳು ಹೇಳಿದ್ರು. ನಾವಿದ್ದಾಗ ಅದು ದುಡ್ಡು ಬಿಡುಗಡೆ ಮಾಡಿದ್ದಲ್ಲ, ಕೇವಲ ನಾವು ದುಡ್ಡು ಬಿಡುಗಡೆ ಮಾಡೇವೆ ಅಂತ ಹೇಳಾರ. ಆಯ್ತು ಆಯ್ತು, ಸರಿ ಇದೆ, ಸರಿ ಇದೆ, ಸರಿ ಇದೆ. ಮಾನ್ಯ ಸಭಾ ಸುರೇಶ್ ಗೌಡ್ರ, ಸುರೇಶ್ ಆಯ್ತು ಬಿಡ್ರಿ. ಯಾರು ಜಾಬಿಂದ ತರಲ್ಲ ಸುರೇಶ್ ಗೌಡ್ರೆ, ಯಾರು ಜಾಬಿಂದ ತರಲ್ಲ. ನಮ್ ಸರ್ಕಾರ ರೈತರ ಬಗ್ಗೆ ಕಮಿಟ್ಮೆಂಟ್ ಇದಿತ್ತು, ಕಮಿಟ್ಮೆಂಟ್ ಇದಕ್ಕೆ ದುಡ್ಡು ಬಿಡುಗಡೆ ಮಾಡಿದ್ರೆ ಬಿಡುಗಡೆ ಮಾಡಿದರೆ ಸಂತೋಷ. ಮಾನ್ಯ ಸಭಾಧ್ಯಕ್ಷರೇ, ಸುರೇಶ್ ಗೌಡ್ರಿಗೆ ಅವ್ರ ಹಿರಿಯರು ಒಂದ್ ಮಾತು ಹೇಳ್ತೀನಿ. ಹಿಂದೆ ಬಿಜೆಪಿ ಸರ್ಕಾರ ಅವೈಜ್ಞಾನಿಕವಾಗಿ ಮಾಡಿದಂತ ಎಷ್ಟೋ ಯೋಜನೆಗಳನ್ನ ವಾಪಸ್ ತೆಗೆದುಕೊಳ್ತು ನಮ್ ಸರ್ಕಾರ ಬಂದಾದ್ಮೇಲೆ. ಆರ್ಥಿಕವಾಗಿ ಒಂದ್ ನಿಮಿಷ ಇರಿ ಗೌಡ್ರೆ, ಆದ್ರೆ ನಮ್ಮ ಮುಖ್ಯಮಂತ್ರಿಗಳಾದ ಈ ಯೋಜನೆಯಿಂದ ಸದಸ್ಯರು ಶ್ರೀನಿವಾಸ್ ಕೂತ್ಕೊಳ್ರಿ. ಮಂತ್ರಿಗಳು ಉತ್ತರ ಹೇಳ್ತಾರೆ. ಅಲ್ಲ, ಆಯ್ತು ಬಿಡಿ. ನೀವು ಆಡಳಿತಾತ್ಮಕ ಅನುಮೋದನೆ ನೀವು ಕೊಟ್ಟಿದ್ದೀರಿ, ಹಣಕಾಸು ಈ ಸರ್ಕಾರ ಬಿಡುಗಡೆ ಮಾಡಿದೆ, ಸರಿ ಇದೆ, ಸರಿ ಇದೆ. ಮಂತ್ರಿಗಳು ಉತ್ತರ ಕೊಡ್ತಾರೆ, ಕೂತ್ಕೊಳ್ರಿ. ಕ್ವಶನ್ ಹಾಕಿದ್ರು ಕೃಷ್ಣ ಮಾಡ್ತೀರಿ, ಮುಂದೆ ಹೋಗಿ ಮಂತ್ರಿಗಳು ಉತ್ತರ ಕೊಡ್ತಾರೆ, ಕೂತ್ಕೊಳ್ಳಿ. ಅವರು ಗೊಂದಲ ಮಾಡ್ಕೊಂಡ್ರೆ ನಾವೇನ್ ಮಾಡಕ್ಕಾಗುತ್ತೆ? ಜನ ಮಾಡೋದು ತಪ್ಪ. ಅದು ನಿಮ್ಮ ಅಭಿಪ್ರಾಯ ಹೇಳಿದಿರಿ. ನಾವು ನಿಮ್ಮನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ ವರದಿ ತರಿಸಿ ಇದು ಬಹಳ ಶುದ್ಧವಾಗಿದೆ ಅಂತ ಹೇಳಿ ಶ್ರೀನಿವಾಸ್ ನೀವು ಹೇಳಿದರೆ ಕೆಲಸ ಮಾಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಮಂತ್ರಿಗಳು ಸಪರೇಟ್ ಆಗಿ ಪ್ರಶ್ನೆ ಹಾಕು. ಈಗ ಅವ್ರು ಹಾಕಿದ್ರೆ ನೀವು ಕೇಳೋದು ಬೇಡ. ಸನ್ಮಾನ್ಯ ಅಧ್ಯಕ್ಷರೇ, ಸರ್ ಹೇಳಿ. ಅವರು ಕೇಳಿರ್ತಕ್ಕಂಥ ವಿಷಯ ಬೇರೆ. ಈ ವೃಷಭ ವ್ಯಾಲಿ ಬಗ್ಗೆ ಪ್ರಾರಂಭ ಮಾಡಿದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಶ್ರೀಮಾನ್ ಸುರೇಶ್ ಗೌಡ್ರು. ಅವ್ರು ಇರ್ತಕ್ಕಂಥದ್ದು ನಮ್ಗೆ ಅಪಪ್ರಚಾರ ಆಗ್ತಾ ಇದೆ. ಏನು ವೃಷಭ ವ್ಯಾಲಿಯಿಂದ ನಾವು ಹೊಸದಾಗಿ ಮಾಡ್ತಾ ಇದ್ವಿ, ಅದೇನು ಪ್ರಾರಂಭ ಆಗಿಲ್ಲ. ಈಗಾಗಲೇ ಈ ನೀರನ್ನು ತ್ಯಾಗದ ನೀರು ನಾವು ಕೊಡ್ತಕ್ಕಂಥದ್ದು BWS ಅವ್ರು ಎರಡನ್ನೂ ಟ್ರೀಟ್ಮೆಂಟ್ ಮಾಡಿ ಕೊಡ್ತಕ್ಕಂಥ 2018ರಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ KC ವ್ಯಾಲಿ, ಆಮೇಲೆ ಮುಂದುವರೆದು HN ವ್ಯಾಲಿ ಪ್ರಾರಂಭ ಆಗಿ ಅನೇಕ ನೂರಾರು ಕೆರೆಗಳಿಗೆ ನಾವು ನೀರು ತುಂಬಿಸ್ತಾ ಇದ್ವಿ. ಆ ಭಾಗದಲ್ಲಿರ್ತಕ್ಕಂಥ ಜನರ ಅಭಾವಗಳಿಗೆ ನಾವು ಈಗಾಗಲೇ ಸ್ಪಷ್ಟವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ ಮತ್ತು ಜನರು ಎಲ್ಲೆಲ್ಲಿ ನೀರು ಹೋಗ್ತಾ ಇದೆ ಇನ್ನು ಎಲ್ಲ ಕಡೆ ಈಗ ಕೃಷ್ಣಪ್ಪನವರೇ ಕೇಳಿದ್ರು ಹೊಸ ಕೆರೆಗೆ ನೀರು ಕೊಡಬೇಕು ಅಂತೇಳಿ, ಅಂತರ್ಜಲ ಇಂಪ್ರೂವ್ ಮಾಡಬೇಕು, ಆ ಭಾಗದ ರೈತರಿಗೆ ಅನುಕೂಲ ಆಗಬೇಕಾದ್ರೆ. ಅಂತಹ ಸಂದರ್ಭದಲ್ಲಿ ಅವ್ರ ಕ್ಷೇತ್ರದಲ್ಲಿ ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಂಬುದು ಅವ್ರದ್ದು ಉದ್ದೇಶ. ಅದಕ್ಕೇನು ಅವಕಾಶ ಇಲ್ಲ, ಇನ್ನು ನೀರು ಬರಲಿಕ್ಕೆ ಇನ್ನು ಸಮಯ ಆಗ್ತದೆ. ನಿಮಗೆ 1081 ಕೋಟಿದು ಈ ಕ್ಯಾಬಿನೆಟ್, ಹೊಸ ಕ್ಯಾಬಿನೆಟ್ ಬಂದ ನಂತರ ನಾವು ಅದನ್ನು ಅಪ್ರೂವ್ ಮಾಡಿ ಕ್ಲಿಯರ್ ಮಾಡಿ ಟೆಂಡರ್ ಕರೆದು ಕೆಲಸ ಒಪ್ಪಿಸಿರ್ತಕ್ಕಂಥದ್ದು. ಕೆಲಸ ಪ್ರಾರಂಭ ಆಗಿದೆ. ಇದು 3ನೇದು ವೃಷಭವತಿ ವ್ಯಾಲಿ. ಹಾಗಾಗಿ ನೀರು ಬಂದ ನಂತರ ಅವರಿಗೆ ಅಲ್ಲಿ ನೀರು ಟೆಸ್ಟ್ ಮಾಡಿಸಿ ನಮ್ಮ ರೆಗ್ಯುಲರ್ ಆಗಿ ಪ್ರತಿನಿತ್ಯ ಟೆಸ್ಟ್ ಮಾಡಿಸ್ತೀವಿ. ನಾವು ರಾಷ್ಟ್ರ ಮಟ್ಟದ ವಿಜ್ಞಾನ ಸಂಸ್ಥೆಯಿಂದಲೇ ಪ್ರತಿ ನಿಮಿಷ KC ವ್ಯಾಲಿನಲ್ಲಿ, HN ವ್ಯಾಲಿನಲ್ಲಿ
ಅದ್ರ ನೀರು ಸ್ವಚ್ಛತೆ ಬಗ್ಗೆ ಸರ್ಟಿಫಿಕೇಟ್ ಮಾಡಿಸ್ತೀವಿ. ಹಾಗಾಗಿ ಯಾವುದೇ ಇದ್ರ ಸಹಿತ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಲಿಕ್ಕೆ ಇಲಾಖೆ ಮತ್ತು ಸರ್ಕಾರ ಸಿದ್ಧರಿದೆ. ಸರ್, ಇದ್ರ ಮಧ್ಯದಲ್ಲಿ ಮಾನ್ಯ ಸಭಾಧ್ಯಕ್ಷ ಸುರೇಶ್ ಯಾಕೆ ನಿಲ್ತೀರಿ? ನಿಲ್ಲಿ ಸುರೇಶ್ ಅವರೇ, ಸುರೇಶ್ ಅವರೇ ಮಾನ್ಯ ಸಭಾಧ್ಯಕ್ಷರೇ ಮಾತಾಡಬೇಡಿ. ಮಾನ್ಯ ಕೊಟ್ಟಿದ್ದೀರಾ ಗಮನ ಸೆಳೆದ ನೀರ ನೀವು ಬಜೆಟ್ ಅಲ್ಲಿ ಮಾತಾಡಿ. ಈಗ ಅವ್ನು ಗಮನ ಸೆಳೆದದ್ದು ಈಗ ಶ್ರೀನಿವಾಸ್ ಅವ್ರ ಅಸೆಂಬ್ಲಿಗೆ ಬರುವುದೇ ಅಪರೂಪ, ಬಂದ ಮಾತಾಡೋದು ಅದಕ್ಕಿಂತ ಅಪರೂಪ. ಅದ್ರ ಮತ್ತೆ ನೀವು ಆಗ ಅಲ್ಲಿ ಉಪದ್ರ ಮತ್ತೆ ಆಗುದು ಹೇಗೆ? ಮತ್ತೆ ಅವ್ನು ಬರ್ಲಿಕ್ಕೆ ಮುಂದಕ್ಕೆ ಕೇಳಿಬಿಡಪ್ಪ. ಸದಸ್ಯರಾದಂತ ಸುರೇಶ್ ಗೌಡ್ರು ಸದನದಲ್ಲಿ ಪಾಪ ಅವ್ರ ಶಿಷ್ಯರನ್ನೆಲ್ಲ ಅಲ್ಲಿ ಹೋರಾಟಕ್ಕೆ ಬಿಟ್ಟವ್ರೆ, ಈ ಕೆರೆ ನೀರು ಸರಿ ಇಲ್ಲ ಅಂತ. ಆದ್ರೆ ಸದನದಲ್ಲಿ ಎದ್ಬಿಟ್ಟು ಇದು ನಮ್ಮ ಸರ್ಕಾರದ ಯೋಜನೆ ಅಂತ ಹೇಳ್ತಾವ್ರೆ. ಆಯ್ತು, ಅದು ಬಿಡಪ್ಪ. ಶ್ರೀನಿವಾಸ್ ನೀವು ಯಾಕೆ ಮಾತಾಡ್ತೀರಿ? ಬೇರೆ ಕೆಲಸ ಇಲ್ಲ ನಮ್ಮಲ್ಲಿ. ಅಲ್ಲಿರೋ ಜನಗಳ ಸಮಸ್ಯೆ ಮಾತಾಡ್ತಾರೆ. ದರ್ಶನ್ ಪುಟ್ಟನಯ್ಯ ಇಲ್ಲ. ಎಂ ಕೃಷ್ಣಪ್ಪ ಆಯ್ತಾ? ಉಮ್ಮನಾಥ್ ಕೋಟ್ಯಾನ್, ಆನಂದ್ ಕೇಸ್, ಅನಿಲ್ ಚಿಕ್ಮಾದು. ಸನ್ಮಾನ್ಯ ಅಧ್ಯಕ್ಷರೇ, 73 ಅಡಿಯಲ್ಲಿ ಮಾನ್ಯ ಅರಣ್ಯ ಮತ್ತು ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರನ್ನ ಗಮನ ಸೆಳೆಯಲು ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ವಿಷಯ ಇಷ್ಟೇ. ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಮತ್ತು ನಂಜನಗೂಡು ತಾಲೂಕಿನ ಗಡಿ ಪ್ರದೇಶದಲ್ಲಿ ಯಡಿಯಾಲ ವ್ಯಾಪ್ತಿಗೆ ಬರತಕ್ಕಂಥ ಬಂಡೀಪುರ ಹುಲಿ ಸಂರಕ್ಷಣೆ ಪ್ರದೇಶದಲ್ಲಿ ಬೆಲ್ಲದಕುಪ್ಪೆ ಶ್ರೀ ಮಾದೇಶ್ವರ ಸ್ವಾಮಿ ದೇವಸ್ಥಾನದ ಕಳೆದ 2 ವರ್ಷದಿಂದ ಧಾರ್ಮಿಕ ದತ್ತು ಇಲಾಖೆಗೆ ವಶಕ್ಕೆ ಪಡೆದ ನಂತರ ಶತಮಾನಗಳಿಂದ ಆಚರಿಸ ಬರ್ತಕ್ಕಂಥ ಪದ್ಧತಿಯನ್ನ ಈಗ ಅರಣ್ಯ ಇಲಾಖೆಯಿಂದ ರದ್ದುಗೊಳಿಸಿರ್ತಕ್ಕಂಥದ್ದು ತಾಲೂಕಿನ ಭಕ್ತಾದಿಗಳಿಗೆ ಒಂದು ಆ ಭಾವನೆಗೆ ಅವರ ಒಂದು ಭಾವನೆಗೆ ಒಂದು ಉಂಟಾಗ್ತದೆ. ಅದರಿಂದ ಮಾನ್ಯ ಸಚಿವರು ಇಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಇದರ 1-2 ಕ್ಲಾರಿಫಿಕೇಶನ್ ಮಾನ್ಯ ಮಂತ್ರಿಗಳಲ್ಲಿ ನಾನು ಕೇಳಲು ಬಯಸ್ತೀನಿ. ಮಾನ್ಯ ಮಂತ್ರಿಗಳಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ನಮ್ಮ ಒಂದು ತಾಲೂಕಿಗೆ ಬಹಳಷ್ಟು ನಾವು ಹುಲಿ ಮಾನವನ ಏನು ಹಾನಿಯಾಗ್ತಿತ್ತು ಪ್ರಾಣಿಗಳಿಂದ, ಈಗ ರೈಲ್ವೆ ಬ್ಯಾರಿಗೇಡ್ಗೆ ಸುಮಾರು 30 ಕಿಲೋಮೀಟರ್ ಅಷ್ಟು ರೈಲ್ವೆ ಬ್ಯಾರಿಗೇಡ್ ನಮಗೆ ಕೊಟ್ಟಿದ್ದಾರೆ ಕಳೆದ 2 ವರ್ಷದಿಂದ. ಅದರಿಂದ ಸ್ವಲ್ಪ ಸಮಸ್ಯೆಗೆ ಉತ್ತರ ನಮಗೆ ಸಿಕ್ಕಿದೆ. ಇಲ್ಲಿ ನಾವು ಎದುರಿಸ್ತಕ್ಕಂಥ ಸಮಸ್ಯೆ, ಇಲ್ಲಿ 40 ವರ್ಷದಿಂದ ಆ ಒಂದು ಒಳಗಡೆ ಪ್ರವೇಶಕ್ಕೆ ಬಿಡ್ತಿದ್ರು. ಒಂದು ಟ್ರಸ್ಟ್ ನ ವತಿಯಿಂದ ಜಾತ್ರೆ ಮಹೋತ್ಸವ ನಡೀತಿತ್ತು. ಬಹಳ ವಿಜೃಂಭಣೆಯಿಂದ 2 ಲಕ್ಷ 3 ಲಕ್ಷ ಜನ ಪ್ರತಿ ವರ್ಷ ಹೋಗ್ತಿದ್ರು ಅಧ್ಯಕ್ಷರೇ. ಆದ್ರೆ ಈ ಸತಿ ನಾವು ಕಳೆದ ಶಿವರಾತ್ರಿ ದಿವಸ ನಾವೇ ಕರೆ ಮಾಡಿ ಯಾವುದೇ ಕಾರಣಕ್ಕೂ ಅಲ್ಲಿ ಒಳಗಡೆ ಬಿಡ್ತಿರ್ಲಿಲ್ಲ. ಆದ್ರೆ ಇದಕ್ಕೆ ಶಾಶ್ವತವಾಗಿ ನಾವು ಇದಕ್ಕೆ ಪರಿಹಾರವನ್ನ ಕಂಡಿಸ್ಕೋಬೇಕಾಗ್ತದೆ. ಯಾಕಂದ್ರೆ ಇಲ್ಲೇ ನಮ್ಮ ಮುಜರಾಯಿ ಸಚಿವರಿದ್ದಾರೆ, ಅರಣ್ಯ ಇಲಾಖೆ ಸಚಿವರಿದ್ದಾರೆ. ಪ್ರತಿ ದಿವಸ ನಾವು ಈ ಸಮಸ್ಯೆನ ಎದುರಿಸ್ತಿದೀವಿ. ನನ್ನ ಒಂದು ಒತ್ತಾಯ ಇಷ್ಟೇ ಅಧ್ಯಕ್ಷರೇ, ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಯಾವ ರೀತಿ ಭಕ್ತಾದಿಗಳಿಗೆ ದೇವರ ದರ್ಶನ ಮಾಡಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ, ಮತ್ತೆ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲೂ ಯಾವ ರೀತಿ ಅವಕಾಶವನ್ನ ಕೊಡ್ತಾರೆ, ಹಿಮೂತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಕೂಡ ಯಾವ ರೀತಿ ಭಕ್ತಾದಿಗಳಿಗೆ ಅವಕಾಶವನ್ನ ಕೊಡ್ತಾರೆ, ಅದೇ ರೀತಿ ನಮಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರನ್ನ ಗಮನಕ್ಕೆ ಸೆಳೆಯಕ್ಕೆ ನಾನು ಬಯಸ್ತೀನಿ ಅಧ್ಯಕ್ಷ. ಸನ್ಮಾನ್ಯ ಸಭಾಪತಿಗಳೇ, ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಹಾಗೂ ನಂಜನಗೂಡು ಗಡಿ ಪ್ರದೇಶದಲ್ಲಿನ ಈ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹಿಡಿಯಾಲ್ ವಿಭಾಗದಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನ, ಈ ದೇವಸ್ಥಾನ ಕಳೆದ 2 ವರ್ಷಗಳಿಂದ ಇವತ್ತು ಎಂಡೋಮೆಂಟ್ ಇಲಾಖೆಗೆ ವಹಿಸಲಾಗಿದೆ. ಮತ್ತೆ ಮಾನ್ಯ ಸಭಾಧ್ಯಕ್ಷರೇ, ಈ ದೇವಸ್ಥಾನವು ನಮ್ಮ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಅತ್ಯಂತ ಕ್ರಿಟಿಕಲ್ ಕೋ ಟೈಗರ್ ಹ್ಯಾಬಿಟೇಟ್ ಪ್ರದೇಶದಲ್ಲಿ ಬರ್ತದೆ. ಲಕ್ಷಾಂತರ ಜನ ಜಾತ್ರೆಗೆ ಇನ್ನಿತರ ಪೂಜೆ ಭಕ್ತಿಯಿಂದ ಅಲ್ಲಿ ಹೋಗ್ತಾರೆ. ಹೀಗಾಗಿ ಇವತ್ತು ನಾವು ನ್ಯಾಷನಲ್ ಟೈಗರ್ ರಿಸರ್ವ್ ಏನೊಂದು ನಿಯಮಾವಳಿಗಳಿದೆ ನಮ್ಮಲ್ಲಿ, ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ನಿಯಮಾವಳಿಗಳ ಪ್ರಕಾರ ಇವತ್ತು ಭಕ್ತಾದಿಗಳಿಗಾಗಲಿ ಅಥವಾ ಬೇರೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ, ನಿರ್ಬಂಧ ಇದೆ. ಆದಾಗ್ಯೂ ಇವತ್ತು ಅಲ್ಲಿ ರೆಗ್ಯುಲೇಟ್ ಮಾಡಿ ಯಾವುದೇ ರೀತಿಯ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮತ್ತು ವಾಹನಗಳ ಓಡಾಟದಿಂದ ಪರಿಸರ ಮಾಲಿನ್ಯ ಆಗಬಾರದು,
ಪ್ರವಾಸಿಗರು ಬಳಸುವ ಬೀಡಿ, ಸಿಗರೆಟ್ ಮತ್ತು ಇತರ ವಸ್ತುಗಳಿಂದ ಅರಣ್ಯಕ್ಕೆ ಆಕಸ್ಮಿಕ ಬೆಂಕಿ ಅವಘಡಗಳು ಸಂಭವಿಸಬಾರದು. ವನ್ಯಪ್ರಾಣಿಗಳಿಂದ ಜನರಿಗೆ ದಾಳಿ ಸಂಭವಿಸುವ ಸಾಧ್ಯತೆ ಇರ್ತದೆ. ಘನತ್ಯಾಜ್ಯ ವಸ್ತುಗಳಿಂದ ವನ್ಯಪ್ರಾಣಿಗಳ ಆವಾಸಸ್ಥಾನಕ್ಕೆ ಧಕ್ಕೆ ಹಾಗೂ ವನ್ಯಪ್ರಾಣಿಗಳ ಸ್ವತಂತ್ರ ಚಲನವಲನಕ್ಕೆ ತೊಂದರೆ ಆಗುವಂತಹ ಸಂಭವ ಇದೆ. ಯಾತ್ರಿಕರು, ಮಂಗಗಳು ಹಾಗೂ ಇತರ ವನ್ಯಪ್ರಾಣಿಗಳಿಗೆ ಆಹಾರ ಪದಾರ್ಥಗಳನ್ನು ನೀಡುವುದರಿಂದ ಅವುಗಳ ಆರೋಗ್ಯಕ್ಕೆ ಹಾನಿ ಹಾಗೂ ಮಾನವ ವನ್ಯಜೀವಿ ಸಂಘರ್ಷ ಸಂಭವಿಸಬಹುದು. ಇವೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಜಾತ್ರೆ ಆಗುವಂತಹ ಸಂದರ್ಭದಲ್ಲಿ ಇವತ್ತು ಖಾಸಗಿ ವಾಹನಗಳ ಪ್ರವೇಶ ನಿರ್ಬಂಧ ಮಾಡಲಾಗಿದೆ. ಆದರೆ ಇವತ್ತು ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ಈ ಧಾರ್ಮಿಕ ಆಚರಣೆ ಮಾಡಲಿಕ್ಕೆ ಸುಮಾರು 80ರಿಂದ 100 ಕೆಎಸ್ಆರ್ಟಿಸಿ ವಾಹನಗಳ ಮುಖಾಂತರ ಹಂತ ಹಂತದಲ್ಲೇ 500 ಜನರಿಗೆ ಭಕ್ತಾದಿಗಳಿಗೆ ಒಳಗೆ ಪ್ರವೇಶ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸುಮಾರು 200 ಜನ ಸಿಬ್ಬಂದಿಗಳು ಅಲ್ಲಿ ಇವತ್ತು ನಾವು ನಿಯೋಜನೆ ಮಾಡಿದ್ದೇವೆ. ಮತ್ತೆ ಅವಶ್ಯಕತೆ ಬಿದ್ದರೆ ಇನ್ನೂ ಹೆಚ್ಚಿನ ಒಂದು ವಾಹನಗಳನ್ನು ಜಾತ್ರೆ ಸಮಯದಲ್ಲಿ ಉಪಯೋಗ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಅದೇ ರೀತಿಯಲ್ಲಿ ಇಂತಹ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲ ಭಕ್ತಾದಿಗಳು ಬಂದಂತಹ ಸಂದರ್ಭದಲ್ಲಿ ಕಾಲ್ತುಳಿತ ಆಗುವಂತ ಸಂಭವನೂ ಇರ್ತದೆ. ಅದಕ್ಕೆ ಕೆಲವೊಂದು ನಿರ್ಬಂಧಗಳನ್ನು ಹೇರಿ ಆ ಭಕ್ತಾದಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಪ್ರವೇಶ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಈಗ ಗೌರವಾನ್ವಿತ ಸದಸ್ಯರು ಏನು ಈಗಾಗಲೇ ತಮ್ಮ ಒಂದು ಅನಿಸಿಕೆ ಹೇಳಿದ್ದಾರೆ. ಇನ್ನು ಹೆಚ್ಚಿನ ಒಂದು ಅಲ್ಲಿ ವ್ಯವಸ್ಥೆ ಮಾಡುವಂತದ್ದು ಅವಶ್ಯಕತೆ ಇದ್ರೆ ನಾನೊಂದು ಸಭೆ ಮಾಡಿ ಮತ್ತೆ ಸದಸ್ಯರಿಗೂ ಆಹ್ವಾನ ಮಾಡಿ ಅವರ ಸಲಹೆಗಳನ್ನು ತೆಗೆದುಕೊಂಡು ನಮ್ದೇನು ನ್ಯಾಷನಲ್ ಟೈಗರ್ ರಿಸರ್ವ್ ಅಥಾರಿಟಿಯ ನಿಯಮಾವಳಿಗಳಿದೆ ಅದರ ಅನುಸಾರ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಏನು ಅವರು ಉತ್ತರವನ್ನು ನೀಡಿರೋ ರೀತಿ ಇದುವರೆಗೂ ಯಾವುದೇ ರೀತಿ ಘಟನೆಗಳು ನಡೆದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಯಾವುದೇ ರೀತಿ ಒಂದು ಬೆಂಕಿ ಅವಘಡ ಇರಬಹುದು, ಬೇರೆ ರೀತಿ ಭಕ್ತಾದಿಗಳು ಹೋದಂತ ಸಂದರ್ಭದಲ್ಲಿ ಆ ವರ್ತನೆಗಳು 72ರಿಂದ ಏನ್ ರೂಲ್ಸ್ ಬಂದಿದೆ ಅಲ್ಲಿಂದ 50 ವರ್ಷದಿಂದ ನಾವು ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದೀವಿ. ನಾವು ಕೇಳ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ, ನಮ್ಗೆ ಬೆಂಗಳೂರಿಂದನೂ ಬರ್ತಾರೆ, ಮೈಸೂರಿಂದನೂ ಬರ್ತಾರೆ, ದಿನನಿತ್ಯ ಆ ದೇವಸ್ಥಾನಕ್ಕೆ ಪ್ರವೇಶ ಮಾಡಕ್ಕೆ ಅವಕಾಶವನ್ನ ಕಲ್ಸ್ಕೊಡ್ಬೇಕು. ಮೊದ್ಲಿಂದ ಯಾವ ರೀತಿ ಜಾತ್ರೆ ಸಂಪ್ರದಾಯವಾಗಿ ನಡ್ಕೋ ಬರ್ತಿದ್ರು ಇದ್ರ ಬಗ್ಗೆ ನಾವು ಪ್ರತಿ ವರ್ಷ ಜಿಲ್ಲಾಧಿಕಾರಿ ಸಮ್ಮುಖದಲ್ಲಿ ಮೀಟಿಂಗ್ ಮಾಡ್ತೀವಿ. ಮನೆ ಇಬ್ರು ಸಚಿವರು ಇಲ್ಲೇ ಇದ್ದಾರೆ. ಇದನ್ನ ಹೈಪರ್ ಕಮಿಟಿ ಮೀಟಿಂಗ್ ಅಲ್ಲಿ ಒಂದು ಡಿಸೈಡ್ ಮಾಡಿ ಪ್ರತಿನಿತ್ಯ ಅಲ್ಲಿ ಭಕ್ತಾದಿಗಳಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ಅಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಭಕ್ತಾದಿಗಳ ಪ್ರವೇಶಕ್ಕೆ ಅನುಕೂಲಕರವಾಗುವಂತಹ ರೀತಿಯಲ್ಲಿ ಇದನ್ನು ಇನ್ನೂ ಹೆಚ್ಚಿನ ಅವರಿಗೆ ಸರಳೀಕರಣ ಮಾಡುವಂತಹ ರೀತಿಯಲ್ಲಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅವರಿಗೆ ಪ್ರವೇಶ ಕೊಡಲಿಕ್ಕೆ ನಾನು ಸೂಕ್ತವಾದಂತಹ ನಿರ್ದೇಶನವನ್ನು ಕೊಡ್ತೀನಿ. CNH ಕೋನರೆಡ್ಡಿ. ಈಗ ತಿರುಪತಿ ಐತಿ, ಅದೇ ರೀತಿ ಶ್ರೀಶೈಲ ಐತಿ ಆಂಧ್ರದಲ್ಲಿ, ಅವು ಕೂಡ ಫಾರೆಸ್ಟ್ ಅಲ್ಲಿ ಇರುವಂತ ಟೆಂಪಲ್ಗಳು. ಅಲ್ಲಿ ಕೂಡ ಸಾಕಷ್ಟು ಜನ ಹೋಗ್ತಾರಲ್ಲ, ಅವ್ರು ಏನ್ ಸಿಸ್ಟಮ್ ಮಾಡ್ಯಾರ ನೋಡ್ರಿ ಆ ಟೈಪ್. ಓಕೆ, ಮಾಡ್ತಾ ಡೋಂಟ್ ವರಿ. ಮಹದೇಶ್ವರ ದೊಡ್ಡ NH ಕೋನರೆಡ್ಡಿ. ಮಾನ್ಯ ಸಭಾಧ್ಯಕ್ಷರೇ, ಧಾರವಾಡ ಜಿಲ್ಲೆ ನವಲಗುಂದ ವಿಧಾನಸಭಾ ಕ್ಷೇತ್ರದ ಅಣ್ಣಿಗಿರಿ ಪಟ್ಟಣಕ್ಕೆ ಒಳಚರಂಡಿ ಯೋಜನೆ ಜಾರಿ ಮಾಡಲು ನಾನು ಮಾನ್ಯ ನಗರಾಭಿವೃದ್ಧಿ ಸಚಿವರ ಗಮನವನ್ನು ಸೆಳೆಯುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಧಾರವಾಡ ಜಿಲ್ಲೆ ಅಣ್ಣಿಗೇರಿ ಪಟ್ಟಣದಲ್ಲಿ ಪ್ರಸ್ತುತ ಒಳಚರಂಡಿ ವ್ಯವಸ್ಥೆ ಇರುವುದಿಲ್ಲ ಸಭಾಧ್ಯಕ್ಷರೇ. 2040 ಜನಸಂಖ್ಯೆಗೆ ನಾವು ಅನುಗುಣವಾಗಿ ಇದನ್ನು ಮನಸ್ಸಲ್ಲಿಟ್ಕೊಂಡು 37,600 ಮತ್ತೆ 2050ಕ್ಕೆ ಸುಮಾರು 43,000 ಜನ ಇಲ್ಲಿ ಇರ್ಬೋದು ಅಂತ ಒಂದು ಅಂದಾಜು ಮಾಡಿದ್ದೀವಿ ಸಭಾಧ್ಯಕ್ಷರೇ. ಇದಕ್ಕೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ 124 crores 124 ಕೋಟಿಗಳ ವೆಚ್ಚದಲ್ಲಿ ಒಳಚರಂಡಿ ಯೋಜನೆಯನ್ನ ಕೈಗೆತ್ತಿಕೋಬೇಕು ಅಂತ ಹೇಳ್ಬಿಟ್ಟು DPR ಮಾಡಿ ಇದನ್ನ ಸರ್ಕಾರಕ್ಕೆ ಕಳಿಸಿದ್ದೀವಿ. ಇದು ಸ್ವೀಕೃತ ಆಗಿದೆ ಸಭಾಧ್ಯಕ್ಷರೇ. ಆದರೆ ಮತ್ತೆ ಇದನ್ನ ಹೊಸ PWD ಆಕ್ಟ್ ಪ್ರಕಾರ ಮತ್ತೆ ಪರಿಷ್ಕೃತವಾಗಿ ಮಾಡಬೇಕು ಅಂತ ಹೇಳಿ 2024ರಲ್ಲಿ ಮಂಡಿಗೆ ಸೂಚಿಸಿದ್ದೀವಿ ಸಭಾಧ್ಯಕ್ಷ. ಇನ್ನೊಂದು ಅಂದಾಜು ಪಟ್ಟಿ ಮಾಡ್ತಾ ಇದ್ದಾರೆ. KUDFC ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಅಣ್ಣಿಗೇರಿ ಪಟ್ಟಣ ಒಳಚರಂಡಿ ಇದಕ್ಕೆ ಒಂದು 3,78,00,000ದಲ್ಲಿ DPR ಮಾಡಿದ್ವಿ. ಮತ್ತೆ ಇದಕ್ಕೂ DPR ರೆಡಿ ಮಾಡಿದ್ವಿ ಸಭಾಧ್ಯಕ್ಷ. ಹೊಸ ಪರಿಷ್ಕೃತ ನಮಗೆ DPR ಸಿಕ್ಕಿದ ಮೇಲೆ ಇದನ್ನ ಫೈನಾನ್ಸ್ ಕಳಿಸಿ ಅವ್ರ ಜೊತೆ ಮಾತನಾಡಿ ಇದಕ್ಕೆ ಅನುಮೋದನೆ ತಗೊಂಡು ಅಣ್ಣಿಗೇರಿ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸುವಂತ ಕೆಲಸ ನಾವು ಮಾಡ್ತೀವಿ. ಸಚಿವರೇ, ಒಂದು ಈಗ ನಾವೆಲ್ಲ ನಿಯೋಗ ಬಂದಿದ್ವಿ ಪುರಸಭೆ ಅಧ್ಯಕ್ಷರ ಕೂಡಿ. ಹುಬ್ಬಳ್ಳಿ ಧಾರವಾಡ ಹೆಂಗಂತಾರ ಹಂಗ ನವಲಗುಂದ ಮತ್ತು ಅಣ್ಣಿಗಿರಿ 2 ಅವಳಿ ನಗರ ಇದ್ದಂಗ. ಅದೇನಾಗಿದೆ, ನವಲಗುಂದ ಸ್ಟಾರ್ಟ್ ಆಗಿ ಅಣ್ಣಿಗಿರಿ ಸ್ಟಾರ್ಟ್ ಆಗಿಲ್ಲ ಅಂತ ಒಂದು
ತೊಂದರೆ ಆಗಿದೆ. ಅದಕ್ಕೆ ಆ ನಿಯೋಗಕ್ಕೆ ಬಂದಾಗ ತಾವು ಏನ್ ಮಾತು ಕೊಟ್ಟಿದ್ರಿ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರು, ತಾವು ಕೊಡೆ ಎಸ್ ಅಂದಿದ್ರಿ. ಈ ಸರಿ ಏನಾರು ಮಾಡಿದ್ರೆ ಸ್ಟಾರ್ಟ್ ಮಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮ ಹತ್ರ ವಿನಂತಿ ಮಾಡಿ. ಓಕೆ. ವಿಜಯಾನಂದ್ ಕ್ಯಾಶಪ್ಪನವರ್, ಎಚ್ ಡಿ ತಮ್ಮಯ್ಯ. ಫಾರಂ ನಂಬರ್ 50 ಸಂಬಂಧಪಟ್ಟಂತೆ ನಾನು ಕಂದಾಯ ಸಚಿವರ ಗಮನ ಸೆಳೆಯಲು ಬಯಸ್ತೇನೆ. ಕ್ಲಾರಿಫಿಕೇಶನ್ ಇದ್ರೆ ಕೇಳಿ, ಉತ್ತರ ಕೊಟ್ಟಿದ್ದಾರೆ, ಅದರಲ್ಲಿ ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನ ಈಗಾಗಲೇ ಮಾನ್ಯ ಕಂದಾಯ ಸಚಿವರು ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ನಮ್ಮ ಕಂದಾಯ ಸಚಿವರು ಬಹಳ ಸಕ್ರಿಯವಾಗಿ ಸಾರ್ವಜನಿಕರಿಗೆ ಕಂದಾಯ ಇಲಾಖೆಯಲ್ಲಿ ಆದಷ್ಟು ಬೇಗ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ಹೊಸ ಹೆಜ್ಜೆನಿಟ್ಟಿರೋದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಫಾರಂ ನಂಬರ್ 50 ಅಡಿನಲ್ಲಿ ಕಳೆದ 20 ವರ್ಷಗಳಿಂದ ಸಾಗುವಳಿ ಚೀಟಿ, ಹಂಗಾಮಿ ಸಾಗುವಳಿ ಚೀಟಿ ತೆಗೆದುಕೊಂಡಂತವರಿಗೆ ಈಗ ಸಾಗುವಳಿ ಚೀಟಿ ತಗೊಳ್ಳಿಕ್ಕೆ ತೊಂದರೆ ಆಗಿದೆ. ಆ 20 ವರ್ಷ ಅವರು ಒಂದು ಪಕ್ಷಕ್ಕೆ ಸಂಬಂಧಪಟ್ಟರು ಅಥವಾ ಬೇರೆ ಉದ್ದೇಶದಿಂದ ಅವರುಗಳಿಗೆ ಕಳೆದ 20 ವರ್ಷದಿಂದ ಅಂಗನವಾಡಿ ಇದರ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಆದರೆ ಅಧಿಕಾರಿಗಳು ಈಗಾಗಲೇ ಫಾರಂ ನಂಬರ್ 50 ಅಡಿ ಅರ್ಜಿ ಬಾಕಿ ಇಲ್ಲ ಅಂತ ಹೇಳ್ತಾರೆ. ಉತ್ತರದಲ್ಲಿ 248 ಅರ್ಜಿ ಫಾರಂ ನಂಬರ್ 15 ಬಾಕಿ ಇದಾವೆ. ಆದರೆ ಅವು ಅರಣ್ಯ ಮತ್ತೆ ಗೋಮಾಳಕ್ಕೆ ಸಂಬಂಧಪಟ್ಟವು ಅಂತ ಹೇಳಿದ್ದಾರೆ. ಆದರೆ ಈಗಾಗಲೇ ಅರಣ್ಯ ಮತ್ತೆ ಕಂದಾಯ ಇಲಾಖೆಯವರು ಜಂಟಿ ಸರ್ವೆ ಮಾಡ್ತಾ ಇರೋದನ್ನು ಉತ್ತರದಲ್ಲಿ ಕೊಟ್ಟಿದ್ದಾರೆ, ಡೀಮ್ಡ್ ಫಾರೆಸ್ಟ್ ಅಂತೇಳಿ. ಆದರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಫಾರಂ ನಂಬರ್ 50 ಮತ್ತೆ 53 ಇರ್ತಕ್ಕಂಥ ಈ ಸಾಗುವಳಿ ಚೀಟಿನ ಬಗೆಹರಿಸದಲೇನೆ ಈಗ ನಾವು ಅಕ್ರಮ ಸಕ್ರಮ ಸಮಿತಿನಲ್ಲಿ ಫಾರಂ ನಂಬರ್ 57 ಕ್ಲಿಯರ್ ಮಾಡ್ಲಿಕ್ಕೆ ಹೋದ್ರೆ ಅದು ಗೋಮಾಳವನ್ನ ರಿಸರ್ವೇಶನ್ ಮಾಡಬೇಕಾಗುತ್ತೆ. ಆಗ ಮತ್ತೆ ಈ 53 ಕೊಡಕ್ ಬರಲ್ಲ. ದಯಮಾಡಿ ಈ ನಮ್ಮ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ, ಯಾಕೆ ಅಂತ ಹೇಳಿದ್ರೆ ಫಾರಂ ನಂಬರ್ 53 ಈ ಹಿಂದೆ ಅರ್ಜಿ ಕೊಡಕ್ ಹೋದಾಗ ಅವ್ರಿಗೆ 18 ವರ್ಷ ತುಂಬಿಲ್ಲ ಅಂತೇಳಿ ಅದನ್ನ ವಾಪಸ್ ಕಳಿಸಿದ್ರು. ಈಗ ಅವರು 18 ವರ್ಷ ತುಂಬಿರೋದು ಕಾನೂನಾತ್ಮಕವಾಗಿ ಅವರು ಅರ್ಜಿ ಸಲ್ಲಿಸಲಿಕ್ಕೆ ಹೋದ್ರೆ ಫಾರಂ ನಂಬರ್ 50 ಅದನ್ನ ರದ್ದು ಮಾಡಲಾಗಿದೆ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಹಾಗಾಗಿ ಪ್ರತಿದಿನ ಬೆಳಿಗ್ಗೆ ನಮ್ಮ ಕಚೇರಿಗೆ ಹಲವಾರು ಜನ ರೈತರು ಈಗ ತೊಂದರೆ ಆಗಿದೆ ಅಂತ ಬರ್ತಾ ಇದ್ದಾರೆ. ಮಾನ್ಯ ಸಚಿವರು ಇದ್ರ ಬಗ್ಗೆ ಗಮನ ಕೊಟ್ಟು ಈ ಸಮಸ್ಯೆನ ದಯಮಾಡಿ ಬಗೆಹರಿಸಿಕೊಡ್ಬೇಕು ಅಂತೇಳಿ ಮಾನ್ಯ ಸಚಿವರಲ್ಲಿ ಕಳಕಳಿಯಿಂದ ಕೇಳ್ಕೊಂತೇನೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಬಹುಶಃ ಅರ್ಥ ಮಾಡ್ಕೊಂಡಿರೋದು ಅವ್ರ ಸಮಸ್ಯೆನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾನು ಅರ್ಥೈಸಿದ ಹಾಗೆ ಫಾರ್ಮ್ 50 ಮತ್ತು 53 ಅವ್ರದ್ದು ತಿರಸ್ಕಾರ ಆಗೋಗಿದೆ. ಆವತ್ತಿನ ತಾರೀಕೆ ಆಗ್ಬಿಟ್ಟಿದೆ. ಆವತ್ತಿನ ತಾರೀಕು ಅವರು ಅರ್ಹ ಇರಲಿಲ್ಲ, ಆ ಕಾರಣಕ್ಕೆ ಆವತ್ತು ತಿರಸ್ಕಾರ ಆಗೋಗಿದೆ. ಅದನ್ನ ಈಗ ಪರಿಗಣಿಸಿ ಈಗ ಅಂತ ಹೇಳ್ತಾ ಇದ್ದಾರೆ ಅಂತ ಕಾಣುತ್ತೆ. ಒಂದು ವಿಷಯ ತಮ್ಗೆ ಗೊತ್ತಿದೆ, ಮಾನ್ಯ ಸದಸ್ಯರ ಕಾಳಜಿ ನನಗೆ ಅರ್ಥ ಆಗುತ್ತೆ. ಆದ್ರೆ ಆವತ್ತಿನ ದಿನಾನೇ ತಿರಸ್ಕಾರ ಆಗಿರೋ ಅರ್ಜಿಯನ್ನ ನಾನು ಇವತ್ತು ರೀಕನ್ಸಿಡರ್ ಮಾಡಲಿಕ್ಕೆ ಬಹುಶಃ ಅವಕಾಶ ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಎರಡನೇದು, ಎಲ್ಲ ವಿಲೆ ಆಗಿದೆ, ಆದ್ರೆ 248 ಪ್ರಕರಣ ಇಂಡೀಕರಣಕ್ಕೆ ಬಾಕಿ ಇದೆ ಅಂತ ಕೂಡ ಹೇಳ್ತಾ ಇದ್ದೀರಿ ತಾವು ಅಂತ ಹೇಳಿದೆ. ಹೌದು, ನಿಜ. ನಾನು ಅದನ್ನ 248 ಬಾಕಿ ಇದೆ ಅಂತ ನಾನೇ ಉತ್ತರದಲ್ಲಿ ಕೊಟ್ಟಿದ್ದೇನೆ. ಯಾಕೆ ಬಾಕಿ ಇದೆ ಅಂದ್ರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಜಮೀನುಗಳಲ್ಲಿ ಒಂದೇ ಸರ್ವೆ ನಂಬರ್ ಒಳಗಡೆ ಅರಣ್ಯ ಇಲಾಖೆ ಇದೆ, ಕಂದಾಯ ಇಲಾಖೆ ಜಮೀನು ಇದೆ, ಹಾಗೂ ರೈತರಿಗೆ ಮಂಜೂರು ಕೂಡ ಆಗಿದೆ. ಅದನ್ನ ನಾವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆ ಮಾಡಬೇಕು. ಹಿಂದೆ ಜಂಟಿ ಸರ್ವೆ ಮಾಡೋದಕ್ಕೆ ಸ್ಪಷ್ಟವಾದಂತ ನಿರ್ದೇಶನ ಇರಲಿಲ್ಲ. ನಾನು ಅರಣ್ಯ ಸಚಿವರು ಕೂತ್ಕೊಂಡು ಬಹಳ ಸುದೀರ್ಘವಾಗಿ ಸಭೆ ಮಾಡಿ ಒಂದು 3 ತಿಂಗಳ ಕಸರತ್ ಮಾಡಿ ಜಂಟಿ ಸರ್ವೆ ಮಾಡೋದಕ್ಕೆ ಸರ್ಕ್ಯುಲರ್ ಅನ್ನು ಕೂಡ ಕೊಟ್ಟಿದ್ದೇವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಂಟಿ ಸರ್ವೆ ಕೆಲಸನೂ ಕೂಡ ಆರಂಭ ಆಗಿದೆ. ನಾನು ಒಂದು 10 ದಿನದ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯದ್ದೇ ಎಲ್ಲ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದೇನೆ. ಒಂದು 2 ತಿಂಗಳು ಒಳಗಡೆ ಜಂಟಿ ಸರ್ವೆ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಜಂಟಿ ಸರ್ವೆ ಮುಗಿದ ಮೇಲೆ ಈ 248 ಪ್ರಕರಣದ್ದು ಕೂಡ ಇತ್ಯರ್ಥ ಆಗುತ್ತೆ. ಇದನ್ನ ಹೊರತುಪಡಿಸಿ
ಬೇರೆ ಇನ್ನೇನಾದ್ರೂ ಇದ್ರೆ ನಾನು ಸದಸ್ಯರು ನನಗೆ ಕೆಲವು ಸ್ಪೆಸಿಫಿಕ್ ಆಗಿ ಕೊಟ್ರೆ ಅದರ ಆಧಾರದ ಮೇಲೆ, ಅಥವಾ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ ಏನು ಸದಸ್ಯರು ಹೇಳಿದ್ದಾರೆ ಅದು ನನಗೆ ವರದಿ ಕೊಡ್ಲಿಕ್ಕೆ ಅಂತ. ಅದರಲ್ಲಿ ಯಾವ್ದು ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಕೈಲಿ ಅದನ್ನ ಖಂಡಿತ ಮಾಡ್ತೇವೆ. ಮಾಡಕ್ಕೆ ನನ್ನ ಕೈ ಮೀರಿರುವಂತಹದ್ದು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ 248 ಇತ್ಯರ್ಥ ಪಡಿಸುವಂತ ಕೆಲಸನೂ ಆದಷ್ಟು ಶೀಘ್ರವಾಗಿ ಮಾಡ್ತೇವೆ. ಇದನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಇದ್ರೆ ಸದಸ್ಯರು ಮಾಹಿತಿ ಕೊಡ್ಲಿ, ನನಗೆ ನಿರ್ದಿಷ್ಟವಾಗಿ ಜನರಲ್ ಆಗಿ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ನಾನು ಜಿಲ್ಲಾಧಿಕಾರಿಗಳಿಂದ ವರದಿ ತರಿಸ್ಕೋತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಮತ್ತೆ ಅರಣ್ಯ ಸಚಿವರು ಬಹಳ ಅವರೇ ಖುದ್ದು ಜಂಟಿ ಸರ್ವೆನ ಮಾಡಿಸ್ತಿರೋದಕ್ಕೆ ಇಬ್ಬರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಆದಷ್ಟು ಬೇಗ ಜಂಟಿ ಸರ್ವೆ ಮುಗಿಸಿದ್ರೆ ಅವ್ರು ಹೇಳ್ದಂಗೆ ಅವ್ರ ಹತ್ರ ನಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಅವ್ರು ಬಗೆಹರಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಧನ್ಯವಾದ. ಕೂತ್ಕೊಳ್ತೀರಿ, ಅಷ್ಟು ಬೇಗ ಸರ್ವೆ ಆಗ್ತದೆ. ಪರಶೆಟ್ಟಿ. ಮಾನ್ಯ ಸಭಾಧ್ಯಕ್ಷರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಅನ್ನುವಂತ ಕಂಪನಿ ಇದೆ. ಸಾಧಾರಣ 1,000 ಜನ ಅದರಲ್ಲಿ ಕೆಲಸಕ್ಕಿದ್ದಾರೆ. 2005ರಲ್ಲಿ ಸುಪ್ರೀಂ ಕೋರ್ಟ್ ಇಂದ ರೂಲ್ ಬಂದು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಲ್ಲಿ ಮೈನಿಂಗ್ ಮಾಡಬಾರ್ದಂತ ಅನ್ನುವಂತ ಮಾತಿಂದಾಗಿ ಮೈನಿಂಗ್ ಆಕ್ಟಿವಿಟೀಸ್ ಸ್ಟಾಪ್ ಆಯ್ತು. ಮೈನಿಂಗ್ ಆಕ್ಟಿವಿಟಿ ಸ್ಟಾಪ್ ಆದ ನಂತರ ನಮ್ಮ ದೇವದರೆ ಐರನ್ ಓರ್ ಮೈನ್ ಸಂಡೂರ್ ಇಲ್ಲಿ KOSLಗೆ ಮೈನಿಂಗ್ಗೆ ಒಪ್ಪಂದವನ್ನ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಮಾಡಿಕೊಂಡಿದೆ. 2023 ಜನವರಿಯಲ್ಲಿ 50 ಇಯರ್ಸ್ಗೆ ಮಾಡಿಕೊಂಡಿದೆ. 50 ಇಯರ್ಸ್ಗೆ ಮಾಡಿಕೊಂಡ ನಂತರ ಇದು 2017ರಲ್ಲಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಆದಂತ ಮೀಟಿಂಗ್ ಅಲ್ಲಿ ಡಿಸಿಷನ್ ಆಗಿದೆ. 2015ರಲ್ಲಿ ಆಗಿತ್ತು, 2017ರಲ್ಲಿ ಆರ್ಡರ್ ಆಯಿತು, 2023ನಲ್ಲಿ ಲೀಸ್ ಇದಾಯ್ತು, ಒಪ್ಪಂದ ಮಾಡಿಕೊಂಡ್ರು. 50 ವರ್ಷದವರೆಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಸರ್. ಈಗ 50 ವರ್ಷ ಒಪ್ಪಂದ ಮಾಡಿಕೊಂಡ ನಂತರ ಕುದುರೆಮುಖ ಐರನ್ ಓರ್ ಕಂಪನಿಯವರು ಸರ್ಕಾರಕ್ಕೆ 500.26 ಕೋಟಿ ಪೇಮೆಂಟ್ ಮಾಡಿದೆ. ಅದರ ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಏನೆಲ್ಲ ದುಡ್ಡನ್ನು ಕಟ್ಟಲಿಕ್ಕಿದೆ ಅದನ್ನೆಲ್ಲ ರೀಫಾರೆಸ್ಟೇಷನ್ಗೆ ಸ್ವಲ್ಪ ದುಡ್ಡು ಕಟ್ಟಲಿಕ್ಕಿದೆ, ಅದನ್ನು ಕಟ್ಟಿದ್ದಾರೆ. ಎಲ್ಲ 500 ಅವರಲ್ಲಿರುವ ದುಡ್ಡು ಖರ್ಚಾಗಿದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಮಾನ್ಯ ಮಂತ್ರಿಗಳು ಟಿಪ್ಪಣಿಯನ್ನು ಸಹ ನಾನು ಓದಿದೆ, ಅದರಲ್ಲಿ ಹಾಕಿದ್ದಾರೆ. ಹಿಂದೆ ಕುದುರೆಮುಖ ಐರನ್ ಓನ್ಸ್ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಲ್ಲಿ ಆಗ್ತಿರುವಂತಹ ವೇಳೆಯಲ್ಲಿ ಕೆಲವು ವೈಲೇಷನ್ಸ್ ಆಗಿದೆ. ಅದರ ರೆಗ್ಯುಲರೈಸೇಷನ್ಸ್ ಮಾಡಿದ ನಂತರ ಫಾರೆಸ್ಟ್ ಲೀಸ್ ಅಗ್ರಿಮೆಂಟ್ ಅನ್ನ ಮಾಡಬೇಕು. 50 ವರ್ಷಕ್ಕೆ ಲೀಸ್ ಆಗಿದೆ ಆಲ್ರೆಡಿ, ಫಾರೆಸ್ಟ್ ಲ್ಯಾಂಡ್ ಲೀಸ್ ಅಗ್ರಿಮೆಂಟ್ ಬಾಕಿ ಇದೆ. ಫಾರೆಸ್ಟ್ ಲ್ಯಾಂಡ್ ಲೀಸ್ ಅಗ್ರಿಮೆಂಟ್ ಅನ್ನ ನೀವು ತಡೆ ಹಿಡೀರಿ, ಅದನ್ನ ಮಾಡಬೇಕನ್ನುವಂತ ಮಾತನ್ನು ಹೇಳಿದ್ದಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಇದೊಂದು ಹಿಂದೆ ಆಗಿದಂತ ಆರ್ಡರ್ ಅನ್ನು ಅವರು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. To do the needful as per the Honorable Supreme Court directions and follow the instructions and recommendation of the Central Empowered Committee, that is CEC, and also take required approvals in a time-bound manner for regularization of violation Kudremukh Forest as National Park ಅಂತ ನನಗೆ ಉತ್ತರ ಸಹ ಮಂತ್ರಿಗಳು ಕೊಟ್ಟಿದ್ದಾರೆ. ಇದೇ ಉತ್ತರವನ್ನು ಕೊಟ್ಟಿದ್ರಿ. ಈ ವೈಲೇಷನ್ಸ್ ಅನ್ನ ನೀವು ಸರಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಮೊದಲನೇದಾಗಿ ಸರ್, ಇದು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಆದಂತ ವಿಷಯ. ದೇವದಾರು ವೈನ್ಸ್ ಏನಿದೆ ನಮ್ಮ ಸಂಡೂರಲ್ಲಿ ಆಗುವಂತಹ ಐರನ್ ಓರ್ ಇದು ಬೇರೆನೇ ವಿಷಯ. ಅದನ್ನ ನಾವು ಒಟ್ಟುಗೂಡಿಸಿದ್ದೇವೆ ಇದರಲ್ಲಿ. ಆಯ್ತು, ಒಟ್ಟುಗೂಡಿಸಿದ್ರು ಸಹ ಸಮಸ್ಯೆ ಅಂದ್ರೆ 1,000 ಜನರಿಗೆ ಈಗ ಕೆಲಸ ಹೋಗ್ತದೆ ಇಫ್ ಯು ಡೋಂಟ್ ಆಕ್ಟ್ ಆನ್ ಇಟ್. ಇದರಲ್ಲಿ ಲಾಸ್ಟ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತ ಹೇಳಿದ್ರೆ ಸರ್, ನಾನು ನೀವು ಕೊಟ್ಟ ಉತ್ತರದಲ್ಲಿ ಇಲ್ಲ, ನಾನು ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲಿ ಆಸ್ ಕಂಡೀಷನ್ಸ್ ವಿಚ್ ನೀಡ್ಸ್ ಟು ಬಿ ಕಂಪ್ಲೈಡ್ ಆಫ್ಟರ್ ಹ್ಯಾಂಡಿಂಗ್ ಓವರ್ ಆಫ್ ದ ಫಾರೆಸ್ಟ್ ಲ್ಯಾಂಡ್ ಟು KOSL ಬೈ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. KOSL ಇಂದ ನೀವು ಲ್ಯಾಂಡ್ ಲೀಸ್ ಅಗ್ರಿಮೆಂಟ್ ಅನ್ನ, ಫಾರೆಸ್ಟ್ ಲ್ಯಾಂಡ್ ಲೀಸ್ ಅನ್ನ ಅಗ್ರಿಮೆಂಟ್ ಮಾಡಿದ ನಂತರ ಇದೆಲ್ಲ ಟೈಮ್ ಬೌಂಡ್ ಅಲ್ಲಿ ಮಾಡಬೇಕಾಗಿದೆ ಅನ್ನುವಂಥದ್ದು ಇದೆ. ಮತ್ತು ಇದು ಸ್ಟೇಜ್ 2 ರಿಕ್ವೈರ್ಮೆಂಟ್ ಅಲ್ಲಿ ಹೋಗಿ ಸ್ಟೇಜ್ 1 ನಲ್ಲಿ ದುಡ್ಡು ಕಟ್ಟಿ ಆಗಿದೆ. ಮತ್ತೊಂದು ಸರ್, ಫಾರೆಸ್ಟ್ ಗೆ ಏನು ದುಡ್ಡು ಕಟ್ಟಿದ್ದೇವೆ ಅದರಲ್ಲಿ ರೀಫಾರೆಸ್ಟೇಷನ್ ಆಲ್ರೆಡಿ ಆ ದುಡ್ಡಿಂದ ಶುರು ಮಾಡಿದ್ದೀರಿ ಸರ್. ಸಭಾಧ್ಯಕ್ಷರೇ, ರೀಫಾರೆಸ್ಟೇಷನ್ ಅನ್ನ ನಾವೇನು ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಕಟ್ಟಿದೆ ಆ ದುಡ್ಡನ್ನು ಉಪಯೋಗಿಸಿ ರೀಫಾರೆಸ್ಟೇಷನ್ಸ್ ನೀವು ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೀರಿ. ಆದ್ರೆ ನಮ್ಗಿನ್ನು ಲ್ಯಾಂಡ್ ಲೀಸ್ ಅಗ್ರಿಮೆಂಟ್ ಆಗಲಿಲ್ಲ. ಇದರ ನಡುವೆಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಂದ ನಾವು ಒಂದು ಅಪ್ರೂವಲ್ ತಗೊಳ್ಬೇಕಾಗ್ತದೆ. ದೊಡ್ಡ ದೊಡ್ಡ ಕಂಪನಿಗಳು ಇದು ಮಾಡುವಾಗ ಒಂದು ಅಪ್ರೂವಲ್ 800-900 crores ಪಾಯಿಂಟ್ ಇರುವಾಗ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಆದ ಸೆಂಟ್ರಲ್ ಮಿನಿಸ್ಟರ್ ಆದ ನಂತರ ಬೃಹತ್ ಕೈಗಾರಿಕೆದ್ದು ಅವರು ಇದೊಂದು ಅಪ್ರೂವಲ್ ಕೊಟ್ಟರು. ಇದು ಅಲಾಟ್ಮೆಂಟ್ ಅಲ್ಲ, ಖಾಲಿ ಅಪ್ರೂವಲ್ ತಗೊಳ್ಬೇಕು ಸರ್ಕಾರದಿಂದ.
ಅಪ್ರೂವಲ್ ಆದ ನಂತರ ಪೇಪರ್ ಅಲ್ಲಿ ಮತ್ತೆ ಇದರಲ್ಲಿ ಬಂತು ಇದು ಪೊಲಿಟಿಕಲ್ ಸಿಚುವೇಶನ್ ಆಗಿದೆ. ಅವರು ಅಪ್ರೂವಲ್ ಕೊಟ್ಟ ಕಾರಣ ಕರ್ನಾಟಕ ಸರ್ಕಾರ ಅದನ್ನ ಡಿಸ್ರಿಗಾರ್ಡ್ ಮಾಡ್ತಾ ಇದೆ. ಈ ಹೋಲ್ ಮೈನಿಂಗ್ ಪ್ರೋಸೆಸ್ ಅನ್ನ ಸಂಡ್ರಲ್ಲಿ ಆಗುದನ್ನ ನಿಲ್ಸಿದೆ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಬಹುಶಃ ಮಿನಿಸ್ಟರ್ ಹೇಳ್ತಾರೆ ಅದೀಗ ಕೋರ್ಟ್ ಅಲ್ಲಿ ಇದೆ ಅಂತ, ಸಬ್ಜುಡಿಸ್ ಆಗಿದೆ, ಈಗ ಕೋರ್ಟ್ ಅಲ್ಲಿ ಇದೆ ಅನ್ನುವಂತ ಮಾತನ್ನ ಹೇಳ್ಬೋದು. ಉತ್ತರ ಸಹ ಕೊಟ್ಟಿದ್ದಾರೆ. ಸರ್ ಕೋರ್ಟ್ ಅಲ್ಲಿ ಯಾಕೆ ಹೋಗ್ಲಿಕ್ಕೆ ಆಗ್ಬೇಕಂತ ಯಾಕೆ ಹೋಯ್ತು ಅಂತ ಹೇಳಿದ್ರೆ 23 ಜನವರಿಯಲ್ಲಿ ಇದು ಒಪ್ಪಂದ ಆಗಿದೆ 50 ವರ್ಷದವರೆಗೆ. ಅದರಲ್ಲಿ ಒಂದು ಶರ ಏನಿದೆ ಅಂತ ಹೇಳಿದ್ರೆ, ಒಪ್ಪಂದದಲ್ಲಿ ಏನಿದೆ ಅಂತ ಹೇಳಿದ್ರೆ ಜನವರಿ 25 2025 ಜನವರಿ 17 ಒಳಗಾಗಿ ಯು ಶುಡ್ ಸ್ಟಾರ್ಟ್ ದ ಮೈನಿಂಗ್ ಪ್ರೋಸೆಸ್ ಅಂತ ಇದೆ. ಯು ಶುಡ್ ಸ್ಟಾರ್ಟ್ ದ ಮೈನಿಂಗ್ ಪ್ರೋಸೆಸ್ ಅಂತ ಹೇಳಿದ್ರೆ ಈ ವಯೋಲೇಷನ್ಸ್ ಏನಂತ ಹೇಳ್ತಾ ಇದ್ದಾರೆ ಅದಿನ್ನು ಕಂಪ್ಲೀಟ್ ಆಗ್ಲಿಲ್ಲ ಅನ್ನೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಬಂದಂತ ವಿಷಯ. ಇದರಲ್ಲಿ ಸರ್ ಸಿಇಸಿ ಅವರು ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ಸರ್. ಕುದುರೆಮುಖದಲ್ಲಿರುವ ಲ್ಯಾಂಡ್ ಅನ್ನ ಫೇಸ್ ವ್ಯಾಲ್ಯೂ ಅಲ್ಲಿ ಆಸ್ ಇನ್ ಹ್ಯಾಂಡ್ ಸ್ಟೇಟ್ ಅಲ್ಲಿ ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ಇದೆ. ಟ್ರಾನ್ಸ್ಫರ್ ಮಾಡಿ ಅವರು ಅಕ್ಸೆಪ್ಟೆನ್ಸ್ ಲೆಟರ್ ಅನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಬರೆದಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೈಡ್ ಇಂದ ಇನ್ನೂ ಸಹ ಅಕ್ಸೆಪ್ಟೆನ್ಸ್ ಲೆಟರ್ ಬರಲಿಲ್ಲ. ಅಕ್ಸೆಪ್ಟ್ ಮಾಡಿದ್ದೇವೆ ಅಂತ ಇವ್ರು ಹೇಳಿದ್ರೆ ಅದನ್ನ ನಾವು ಸೆಂಟ್ರಲ್ ಗವರ್ಮೆಂಟ್ ಗೆ ಕ್ಯಾಬಿನೆಟ್ ಗೆ ಕಳಿಸ್ಲಿಕ್ಕೆ ಆಗ್ತದೆ. ನಮ್ಮ ಪ್ರೊಸೀಜರ್ ಅಲ್ಲೇ ಎಲ್ಲ ಕಡೆ ಎಲ್ಲೋ ಒಂದ್ ಕಡೆ ಇದು ಜಾಮ್ ಆಗಿ ನಿಂತಿದೆ. ಇದರಲ್ಲಿ ಈಗ ಕೋರ್ಟ್ ಅಲ್ಲಿ ಇರುವಂತ ಕಾರಣಕ್ಕಾಗಿ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಅಂತಲ್ಲ ಅವ್ರನ್ನ ಕರೆದು ಮೀಟಿಂಗ್ ಮಾಡಿ, ನಾನು HD ಕುಮಾರಸ್ವಾಮಿ ಹತ್ರ ಸಹ ಮಾತಾಡಿದೆ ನಿನ್ನೆ, ಸರ್ ಏನಾದ್ರು ಮಾಡ್ಬೋದಾ ಅಂತ. ಅವ್ರು ಹೇಳಿದ್ರು ಮೀಟಿಂಗ್ ಕರೆದ್ರೆ ಅವ್ರದ್ದು ಏನು ವಯೋಲೇಷನ್ಸ್ ಏನು ದುಡ್ಡು ಕಟ್ಲಿಕ್ಕೆ ಏನಾದ್ರು ಹೇಳಿದ್ರೆ ಅದ್ರ ಬಗ್ಗೆ ನಾನು ಪರ್ಸನಲಿ ಆಗಿ ನಾನು ಗ್ಯಾರಂಟಿ ಕೊಡ್ತೇನೆ, ನಾನು ಬೇಕಾದ್ರೂ ಮೀಟಿಂಗ್ ಬರ್ತೇನೆ ಅಂತ ಹೇಳಿದ್ರು. ಔಟ್ಸೈಡ್ ಕೋರ್ಟ್ ಸೆಟಲ್ಮೆಂಟ್ ಮಾಡಿದ್ದಾರೆ. KOC ಕರೆದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರನ್ನು ಕೂರಿಸಿ ಏನಾದ್ರೂ ಅದಕ್ಕೊಂದು ಮದ್ದು ಮಾಡ್ಲಿಕ್ಕೆ ಆದ್ರೆ ಸರ್ ಇದರಲ್ಲಿ ನಮ್ಮ ಕುದುರೆಮುಖ ಐರನ್ ಓರ್ ಕಂಪನಿ ಏನಿದೆ ಅದು ಉಳಿಲಿಕ್ಕೆ ಸಾಧ್ಯ. ಈಗ ನಮ್ಮ ಹತ್ರ ದುಡ್ಡಿಲ್ಲ, 500 ಕೋಟಿ ಖರ್ಚಾಗಿದೆ ಸರ್. ಹೇಳಿದಿರಿ, ಮಂತ್ರಿ ಉತ್ತರ ಕೊಡ್ತಾರೆ. ಬಟ್ ಇದು ತಕ್ಷಣ ಜೀರೋದ ಇಂಡಸ್ಟ್ರೀಸ್ ಕಡಿಮೆ, ಅದೊಂದು ಅತ್ಯಂತ ವ್ಯಾಲ್ಯೂ ಬೇಸ್ ನಮ್ಮ ಇಂಡಸ್ಟ್ರಿ ಮಂಗಳೂರಲ್ಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಲಿಮಿಟೆಡ್ ಸಂಡೂರು, ಇವರು ಅಂದ್ರೆ 2020ರಲ್ಲಿ ಇಲ್ಲಿ ಸಂಡೂರಿನಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ 401 ಹೆಕ್ಟೇರ್ ನಮ್ಮ ಅರಣ್ಯ ಭೂಮಿ ಇವರು ಕೇಳ್ತಾರೆ. ಕೇಳಿ ಪರಿವೇಶ್ ಪೋರ್ಟಲ್ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿ ಅದು ಕೇಂದ್ರ ಸರ್ಕಾರದಿಂದ ಅನುಮೋದನೆ ಆಗ್ತದೆ. ಆಮೇಲೆ ಸ್ಟೇಜ್ 2 ಹಾಕ್ತಾರೆ. ಸ್ಟೇಜ್ 2 ಹಾಕಿ ಇವ್ರು ಹೇಳಿದ್ದಾಗೆ ಸುಮಾರು ಏನು ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಅದಕ್ಕೆ ದುಡ್ಡು ಕಟ್ಟಿದ್ದಾರೆ, NPV ಚಾರ್ಜಸ್ಗೂ ದುಡ್ಡು ಕಟ್ಟಿದ್ದಾರೆ. ಅದೆಲ್ಲ ದುಡ್ಡು ಕಟ್ಟಿ 2ನೇ ಸ್ಟೇಜ್ ಅಂತಿಮ ಅನುಮೋದನೆ ಕೇಂದ್ರದಿಂದ ಸಿಕ್ಕಿದೆ. ಕೇಂದ್ರ ಸರ್ಕಾರ ಅಂತಿಮ ಅದೇ ಅನುಮೋದನೆ ಕೊಡೋಕ್ಕಿಂತ ಪೂರ್ವದಲ್ಲಿ ಅದರಲ್ಲಿ ಕೆಲವೊಂದು ಷರತ್ತುಗಳು ಹಾಕ್ತಾರೆ ಅವರು. The Forest Department shall ensure the user agency must do the needful as per the Honorable Supreme Court directions and follow the instructions and recommendations of the CEC and also take required approval in a time-bound manner for the regulation of the violations in the Kudramuch Forest and National Park. It would be obligatory on the Forest Department and user agency to get the regulation of the violation of FC Act in the matter is done in time. The Forest Department shall also ensure the non-binding conditions laid down by the FAC in the matter. ಅಂದ್ರೆ ಹಿಂದೆ ಏನು KIOCLದವರು ನಮ್ಮಲ್ಲಿ ಗಣಿಗಾರಿಕೆ ಮಾಡಿದ್ದಾರೆ, ಆ ಮಾಡುವಂತ ಸಂದರ್ಭದಲ್ಲಿ ಏನೇನು ಉಲ್ಲಂಘನೆಗಳು ಮಾಡಿದ್ದಾರೆ, ಅವರು ಗಣಿಗಾರಿಕೆ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಉಲ್ಲಂಘನೆಗಳು ಆಗಿದ್ದು ಅವರಿಗೆ ನಾವು ಏನು ನೋಟಿಸ್ ಕೊಡಬೇಕಾಗಿದೆ ಅವೆಲ್ಲ ಅರಣ್ಯ ಇಲಾಖೆಯಿಂದ ಕೊಟ್ಟಿದ್ದಾರೆ. ಲಕ್ಯ ಡ್ಯಾಮ್ ಅಂತ ಹೇಳಿ ನಿರ್ಮಾಣ ಮಾಡಿ ಫಾರೆಸ್ಟ್ ಅರಣ್ಯ ಇಲಾಖೆದು 340 ಹೆಕ್ಟೇರ್ ನಮ್ಮ ಪ್ರದೇಶ ಹಾನಿ ಮಾಡಿದಂಥದ್ದು. ಸ್ಲರಿ ಪೈಪ್ಲೈನ್ ಈ ತರ ಎಲ್ಲ 465 ಹೆಕ್ಟೇರ್ ಭೂಮಿ ಹೆಚ್ಚುವರಿಯಾಗಿ ಫಾರೆಸ್ಟ್ ಉಪಯೋಗ ಮಾಡಿದ್ದಾರೆ. ಇವೆಲ್ಲ ಉಲ್ಲಂಘನೆ ಮಾಡಿದಕ್ಕಾಗಿ ಈಗಾಗಲೇ ಅರಣ್ಯ ಇಲಾಖೆ ವತಿಯಿಂದ ಅವರಿಗೆ ಎನ್ವೈರನ್ಮೆಂಟ್ ಲಾಸ್ ಅಂತ ಹೇಳಿ 142 ಕೋಟಿ ರೂಪಾಯಿ ಅವರು ನಮಗೆ ಕಟ್ಟಬೇಕಾಗಿದೆ. ಇವತ್ತು AG ಆಡಿಟ್ ಪ್ಯಾರಾ ಪ್ರಕಾರ ಇವತ್ತು 13 ಕೋಟಿ ಮತ್ತು ಇಂಟ್ರೆಸ್ಟ್ ಹಿಡಿದ್ರೆ 60 ಕೋಟಿ 52 ಲಕ್ಷ ಅವ್ರು ಕಟ್ಟಬೇಕಾಗಿದೆ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ ಅದು 628 ಕೋಟಿ ಕಟ್ಟಬೇಕಾಗಿದೆ.
ಈ ತರ ಕಾಂಪೆನ್ಸೇಟರಿ ಎಸ್ಟಿಮೇಷನ್ ರೈಸಿಂಗ್ ಅಂಡ್ ಮೇಂಟೆನೆನ್ಸ್ ಆಫ್ ಅಫಾರೆಸ್ಟೇಷನ್ಗೆ ಸುಮಾರು 72 ಕೋಟಿ ಅಂದ್ರೆ 904 ಕೋಟಿ ರೂಪಾಯಿ 2ನೇ ಇಲಾಖೆಗೆ ನೀವು ಕಟ್ಟಬೇಕು ಅಂತೇಳಿ ಈಗಾಗಲೇ ನಾವು ನೋಟಿಸ್ ಅನ್ನು ಕೊಟ್ಟಿದ್ದೇವೆ ಅವರಿಗೆ. ಅದ ನಂತರ NPV ಚಾರ್ಜಸ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಇದ್ರದ್ದೆಲ್ಲ ಸೇರಿ ಪೆನಲ್ ಇಂಟ್ರೆಸ್ಟ್ 18% ಎಲ್ಲ ಹಿಡಿದ್ರೆ ಸುಮಾರು 3,000 ಕೋಟಿ ರೂಪಾಯಿ KIOC ಹೊಲ್ದವರು ಕಟ್ಟಬೇಕಾಗ್ತದೆ. ಇದು ನಮ್ಮ ಸರ್ಕಾರ ಬಂದ ಮೇಲೆ ನನ್ನ ಗಮನಕ್ಕೆ ಬಂದ ನಂತರ ನಾನು ಒಂದು ಸೂಚನೆಯನ್ನು ಕೊಟ್ಟು ಇವರಿಗೇನು ನಮ್ಮ ಸಂಡೂರಿನಲ್ಲಿ ಅರಣ್ಯ ಇದೆ, ವರ್ಜಿನ್ ಫಾರೆಸ್ಟ್ ಇದೆ, ಸುಮಾರು ಸಾವಿರಾರು ಮರಗಳು ಕಡಿಬೇಕಾಗ್ತದೆ ಅಲ್ಲಿ. ಅದಕ್ಕೆ ಅಂತ ಪರಿಸ್ಥಿತಿಯಲ್ಲಿ ಇವೆಲ್ಲ ನಮ್ಗೇನು ಅರಣ್ಯ ಇಲಾಖೆಗೆ ಹಣ ಕಟ್ಟಬೇಕಾಗಿದೆ. ಇದು ಕಟ್ಟಿದ ನಂತರ ಕೊಡೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ತೀರ್ಮಾನ ನಾವು ಮಾಡಿದ್ದೇವೆ. ಸುಮಾರು ಸಲ ಅದರ ಜೊತೆಯಲ್ಲಿ ಈಗಾಗಲೇ ಅವರು ಇದರ ವಿರುದ್ಧ ಉಚ್ಚ ನ್ಯಾಯಾಲಯಕ್ಕೆ ಅವರು ಹೋಗಿದ್ದಾರೆ. ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ. ನಾವು ಅದರಲ್ಲಿ ಏನ್ ತೀರ್ಪು ಬರ್ತದೆ ನೋಡ್ತೀವಿ. ಸಭಾಧ್ಯಕ್ಷರೇ, ಈಗ ಯಾವ್ದೆಲ್ಲ ವಯೋಲೇಷನ್ಸ್ ಅಂತ ಹೇಳಿದ್ದಾರೆ, ಇದೆಲ್ಲ ಅವರ ಸೈಡ್ ಇಂದ ಬಂದಂತ ಒಂದು ಲೆಟರ್. ಡಸಂಟ್ ಮೀನ್ ದಟ್ ಇಟ್ ಈಸ್ ರೈಟ್. ಅದರ ಡಿಬೇಟಬಲ್, ಅದ್ರ ಬಗ್ಗೆ ಮಾತಾಡಬಹುದು. ಫಾರ್ ಎಕ್ಸಾಂಪಲ್ ಸ್ಲರಿ ಪೈಪ್ ಲೈನ್ ಬಗ್ಗೆ ಹೇಳಿದ್ರು. ಸ್ಲರಿ ಪೈಪ್ ಲೈನ್ ನಲ್ಲಿ ಹಿಂದೆನೆ ಅದು ಎಕ್ವೈರ್ ಮಾಡಿದ 1 ಮಿನಿಟ್ ಸರ್, ನಿಮ್ಗೆ ಗೊತ್ತಾಗ್ಲಿ ಅದು ವಿಷಯ. ಅದನ್ನ ಮಾಡಿದ್ದಾರೆ. ನೀವೀಗ ಸ್ಲರಿ ಪೈಪ್ ಲೈನ್ ನಲ್ಲಿ ಏನು ನೀರಿಗೆ ಮಿಕ್ಸ್ ಮಾಡಿ ನೀವು ಐರನ್ ಓರ್ ಅನ್ನ ಕುದುರೆಮುಖಿಂದ ನ್ಯಾಷನಲ್ ಪಾರ್ಕ್ ಇಂದ ಮಂಗಳೂರಿಗೆ ತರ್ತಿದ್ದೇವೆ. ಅದಕ್ಕೆ ಇವರು ಪರ್ಮಿಟ್ ಲೈಸೆನ್ಸ್ ಅಂತ ಹಾಕಿದ್ದಾರೆ. ಪರ್ಮಿಟ್ ಅಂದ್ರೆ ನಾವು ರೋಡಲ್ಲಿ ತರಲಿಲ್ಲ, ಅದನ್ನ ನಾವು ಲ್ಯಾಂಡ್ ಅಕ್ವೈರ್ ಮಾಡಿದ್ದೇವೆ. ಪೈಪ್ ಲೈನ್ ಇದೆ, ಪೈಪ್ ಲೈನ್ ನಲ್ಲಿ ನೀರಿನ ಮೂಲಕ ಸ್ಲರಿ ಬರ್ತಾ ಇದೆ. ಇವರು ಅದಕ್ಕೆ ಪರ್ಮಿಟ್ ಅಂತ ಹಾಕಿದ್ದಾರೆ. ಫಾರೆಸ್ಟ್ ಪರ್ಮಿಟ್ ಬೇಕು ಅದಕ್ಕೆ, ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಅಂತ. ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಒಂದು ಎಕ್ಸಾಂಪಲ್ ಕೊಡಿ ಸರ್, ನೀವು ಸರಿಯ ತಪ್ಪಿದ ಪ್ರಶ್ನೆ ಅಲ್ಲ. 1,000 ಜನರ ಕುಟುಂಬಗಳ ಸಮಸ್ಯೆ ಸರ್ ಇದು. ನೀವು ಇದನ್ನ ಸೀರಿಯಸ್ ಆಗಿ ನೀವು ಏನು ಅಮೌಂಟ್ ಎಲ್ಲ ಹೇಳಿದ್ರಿ, ಕೂತು ಮಾತಾಡೋ ಒಂದ್ಸತಿ. ಸೋ ಮೆನಿ ಮೀಟಿಂಗ್ಸ್ ಹ್ಯಾವ್ ಹ್ಯಾಪನ್. ನೀವು ಅವ್ರ ಹತ್ರ ದುಡ್ಡು ತಗೊಳ್ತೀರಿ. 500 ಕೋಟಿ ಈಗ ಕುದುರೆಮುಖ ಹತ್ರ ಇದು ಏನು ದುಡ್ಡಿಲ್ಲ ಸರ್, ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಯಾರಿಗೆ ಸರ್. 500 crores we have paid to the government. 500 crores ರೀಫಾರೆಸ್ಟೇಷನ್ ಪುನಃ ದುಡ್ಡನ್ನು ಯೂಸ್ ಮಾಡಿದ್ದಾರೆ. ನೀವು ಮೀಟಿಂಗ್ ಕರೀರಿ, ಕೇಂದ್ರ ಮಂತ್ರಿಗಳು ಏನೋ ಹೇಳ್ತಾ ಇದ್ದಾರೆ, ನಾನು ಮಾಡಿಕೊಡ್ತೇನೆ. ನಿಮ್ದು ಫೈನಾನ್ಷಿಯಲ್ ಅಬ್ಲಿಗೇಷನ್ಸ್ ಏನಿದೆ ಅಲ್ಲಿ ಒಂದು ಇಂಡಸ್ಟ್ರಿ ಇಟ್ ವಿಲ್ ಬಿ ಏನಾಗ್ತದೆ ಸರ್, ಸಮಥಿಂಗ್ ಹ್ಯಾಸ್ ಟು ಬಿ ವರ್ಕ್ಡ್ ಔಟ್ ಏನೊಂದು ಆಗ್ತದೆ. ಸಭಾಧ್ಯಕ್ಷರೇ, ಇದು ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ನಡೆಯುವಂತ ಕಂಪನಿ ಇದೆ. ಇದನ್ನು ನಾನು ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ. NMDC ಜೊತೆಯಲ್ಲಿ ಮರ್ಜ್ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಸರ್, ನಮಗೆ ಬೇರೆ ದಾರಿ ಇಲ್ಲ. ವೆರಿ ಬಿಗ್ ಇಂಡಸ್ಟ್ರಿ. ಮೀಟಿಂಗ್ ಮರ್ಜ್ ಮಾಡ್ಲಿಕ್ಕೆ ದೊಡ್ಡ ಪ್ರಾಬ್ಲಮ್ ಇದೆ ಸರ್ ಅಲ್ಲಿ, ಅದು ಸುಲಭದಲ್ಲಿ ಇಲ್ಲ. ನಮಗೆ ನೀವು 1,000 ಜನರ ಮೀಟಿಂಗ್ ಮಾಡಿಸಿ ಎಲ್ಲರ ಹತ್ರ. ಮೀಟಿಂಗ್ ಮಾಡಿ ಸಭೆ ಕರೆದ್ರೆ then take a decision on that positively. M. Satish Reddy, S. T. ಸೋಮಶೇಖರ್ ರಿಸಲ್ಟ್ ಬರಲಿಲ್ಲ. ಮಂಡೆ ಜಗದೀಶ್ ಶಿವಯ್ಯ ಗಡಗಂಟಿ. ಮಾನ್ಯ ಸಭಾಧ್ಯಕ್ಷರೇ ಮತ್ತು ತಮಗೂ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ತಿಳಿ ಬಯಸ್ತಾ ಇದ್ದಾರೆ. ಜಮಖಂಡಿ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಮೈಗೂರು ಮತ್ತು ಸಿರುಗುಪ್ಪಿ ಗ್ರಾಮದ ರಸ್ತೆ ಸುಧಾರಣೆ ಬದಲು ಮೈಗೂರು, ರಾಮತೀರ್ಥ, ಕುಂಚನೂರು, ಕಂಕನವಾಡಿ, ಹಂಚು ಕಾಲುವೆ ಮತ್ತು ಮೈನರ್ ಕಾಲುವೆಗಳ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ದು ಉತ್ತರ ಸರ್ಕಾರದ ಬಂದಿದೆ. ಆ ಉತ್ತರ ನೋಡಿದ್ರೆ ನನಗೆ ಬಹಳ ಖುಷಿನೂ ಆಗ್ತಾ ಇದೆ, ಆಶ್ಚರ್ಯ ಕೂಡ ಆಗ್ತಾ ಇದೆ. ಉತ್ತರ ಕೊಟ್ಟಿದ್ದೀವಿ. ಆಶ್ಚರ್ಯ ಕೇಳಿ ಸರ್, ಒಂದೇ ನಿಮಿಷ ಸರ್ ಪ್ಲೀಸ್. ಆಶ್ಚರ್ಯ ನನಗೆ ಯಾಕೆ ಆಗ್ತಾ ಇದೆ ಅಂದ್ರೆ, ಇದ್ದ ಪರಿಸ್ಥಿತಿ ನಾ ಏನ್ ಹೇಳಿ ಬಯಸ್ತಿದ್ದೀನೋ ಅದನ್ನೇ ಅದು ಸರ್ಕಾರದ ಕೊಟ್ಟರೆ ಒಂದು 4 ಲೈನ್ ಇದಾವು. ಈ ರಸ್ತೆಯು ಘಟಪ್ರಭಾ ಅಚ್ಚುಕಟ್ಟ ಪ್ರದೇಶ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಜಮಖಂಡಿ ನಗರಕ್ಕೆ ಹಾಗೂ ಸುತ್ತಮುತ್ತಲಿನ ಗ್ರಾಮಕ್ಕೆ ಹೋಗಲು ಪ್ರಮುಖ ರಸ್ತೆಯಾಗಿದ್ದು ಭಾರಿ ವಾಹನಗಳ ಓಡಾಟದಿಂದ ಹಾಗೂ ರಸ್ತೆ ಎರಡೂ ಬದಿಯಲ್ಲಿ ನೀರಾವರಿ ಕ್ಷೇತ್ರದ ಜಮೀನುಗಳು ಇದ್ದು ಮತ್ತು ಸದರಿ ರಸ್ತೆಯು ಕಪ್ಪು ಮಣ್ಣಿನ ಹಾಯ್ದು ಹೋಗಿರುವುದರಿಂದ ರಸ್ತೆ ಮೇಲ್ಮೈ ಹಾಳಾಗಿರುತ್ತದೆ. 1920ನೇ ಸಾಲಿನಲ್ಲಿ ಕೃಷ್ಣಾ ನದಿ ಉಂಟಾದ ಭಾರೀ ಪ್ರವಾಹದ ರಸ್ತೆ ಸಂಪೂರ್ಣ ನೀರಿನಲ್ಲಿ ಮುಳುಗಡೆಯಾದ ಕಾರಣ ಡಾಂಬರ್ ರಸ್ತೆಯು ಪೂರ್ತಿ ಹಾನಿಗೊಂಡಿರುತ್ತದೆ. ಸರ್ಕಾರ ಹೇಳ್ತಾ ಇದೆ. ಇದು ಮತ್ತೊಂದು ವಿಷಯ, ಮೈಗೂರು, ರಾಮತೀರ್ಥ, ಕುಂಚನೂರು, ಕಂಕನವಾಡಿಯ ಹಂಚು ಕಾಲುವೆ ಹಾಗೂ ಮೈನರ್ ಕಾಲುವೆಗಳ ರಸ್ತೆ ಸುಧಾರಣೆ 1955ರಲ್ಲಿ ಅಂದ್ರೆ 70 ವರ್ಷ ಹಿಂದೆ ನಿರ್ಮಾಣಗೊಂಡಿದ್ದು, ತದನಂತರ ಇಲ್ಲಿವರೆಗೆ ಯಾವುದೇ ತರಹದ ಮರು ನವೀಕರಣ ಕಾಮಗಾರಿಗಳನ್ನು ಕೈಗೊಳ್ಳದಿಲ್ಲದಿರುವುದರಿಂದ ಸದರಿ ಕಾಲುವೆಯ ಕೊನೆ ಹಂಚಿನಲ್ಲಿ ಹೂಳು ತುಂಬಿ ಕಾಲುವೆಯ ಸಾಮರ್ಥ್ಯವು ಬಹಳ ಕಡಿಮೆ ಆಗಿರುತ್ತದೆ ಹಾಗೂ ಸೇವಾ ರಸ್ತೆಗಳು ಸಹ ಹಾಳಾಗಿರುತ್ತವೆ.
ಅಂತ ಇವತ್ತು ಬಹಳಷ್ಟು ಇದೆ. ಮತ್ತು 1900 ಇವೆಲ್ಲ ಪರ್ಯಾಯವಾಗಿ ಕಾಲುವೆಯಲ್ಲಿ ಹೂಳು ಮತ್ತು ಕಂಟಿಗಳಿಂದ ತುಂಬಿರುವ ಕಾರಣ ಕೊನೆಯ ಭಾಗದವರೆಗೆ ನೀರು ತಲುಪಲು ಸಾಧ್ಯವಾಗಿರುತ್ತದೆ. ಮೈಗೂರು, ರಾಮತೀರ್ಥ, ಕುಂಚನೂರು ಕಾಲುವೆ, ಕಂಕನವಾಡಿ ಬರುವ ಮಹೇಂದ್ರ ಕಾಲುವೆ ದುರಸ್ತಿ ಹಾಗೂ ರಸ್ತೆ ನಿರ್ವಹಣೆ ಪ್ರತಿ ವರ್ಷ ಕಾಲುವೆಗಳ ನೀರು ನಿರ್ವಹಣೆ ಅಡಿಯಲ್ಲಿ ಸೇವಾ ರಸ್ತೆಗಳು ವಾಹನ ಸಂಚಾರಕ್ಕೆ ಅಡಚಣೆಯಾಗದಂತೆ ಇರುತ್ತದೆ. ಇವೆಲ್ಲ ನೋಡಿದ್ದಾದ್ರೆ ಇವತ್ತು ಅಲ್ಲಿ ರಸ್ತೆಗಳ ಮೇಲೆ ಓಡಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಮತ್ತು ಬಸ್ಗಳು ಅಡ್ಡಾಡಲಿಕ್ಕೆ ಶಾಲೆ ಮಕ್ಕಳಿಗೆ ಕೂಡ ಶಾಲೆಗೆ ಆಗ್ತಾ ಇಲ್ಲ. ಕೃಷಿ ಪದಾರ್ಥಗಳನ್ನು ಕೂಡ ಸಾಗಾಣಿಕೆ ಮಾಡ್ತಾ ಆಗ್ತಾ ಇಲ್ಲ. ಬಹಳಷ್ಟು ಇದು ತ್ರಾಸದಾಯಕವಾಗಿದೆ. ಪೂರ್ತಿ ಇವು ರಸ್ತೆಗಳು ಹಾಳಾಗಿ ಹೋಗ್ಯಾವು. ಅದು ಅಲ್ಲದೆ ಇವು ಹಂಚು ಕಾಲುವೆ ಮತ್ತು ಮೈನರ್ ಕಾಲುವೆ ಕೂಡ ಇವತ್ತು ಇವು ಘಟಪ್ರಭಾ ಲೆಫ್ಟ್ ಬ್ಯಾಂಕ್ ಕೆನಾಲದ ಅಂತಿಮ ಟೇಲ್ ಎಂಡ್ದಲ್ಲಿ ಇದ್ದು ನೀರು ಸರಬರಾಜು ಮಾಡಲಿಕ್ಕೆ ಹೋದ್ರೆ ಅಲ್ಲಿ ಹೂಳು ಮತ್ತು ಕಂಟಿಗಳು ಇರುವುದರಿಂದ ಅವು ಕೂಡ ಪ್ರತಿ ವರ್ಷ ಅದು ಸ್ವಚ್ಛಗೊಳಿಸ್ತಾ ಇಲ್ಲ. ಅದಕ್ಕಾಗಿ ನೀರು ಹೇಗಾದರೂ ಒಂದು ಟೇಲ್ ಎಂಡ್ಲೆ ಬರಬೇಕಂತ ತಿಳ್ಕೊಂಡು ಅದು 2024-20 ಸಾಲಿನಲ್ಲಿ ಕುಲಹಳ್ಳಿ ಮತ್ತು ಹುಣ್ಣೂರು ಹೊಸದಾದ ಒಂದು ಏತ ನೀರಾವರಿ ಯೋಜನೆ ಕೂಡ ಮಾಡಿಕೆಸಿಂದ ಅದನ್ನು ಪ್ರಾರಂಭ ಮಾಡಲಾಯಿತು. ಆದರೂ ಕೂಡ ಕಾಲುವೆಗಳು ಸಮರ್ಪಕವಾಗಿ ಯೋಗ್ಯ ಇಲ್ಲದಾಗಿದ್ದರಿಂದ ಇವತ್ತು ಆ ಏತ ನೀರಾವರಿ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮತ್ತೆ ಈಗಾಗಲೇ 2 ವರ್ಷಗಳಿಂದ ಮಾಡಿದಂತಹ ಕೆಲಸಗಳ ಗುತ್ತಿಗೆದಾರರಿಗೆ ಇವತ್ತು 90,47,00,000 ರೂಪಾಯಿ ಬಾಕಿ ಉಳ್ಕೊಂಡೈತಿ. ಈಗ ಅವರು ಒಂದು ಬುಟ್ಟಿ ಗರಸ್ ಹಾಕಂದ್ರೂ ಕೂಡ ಮತ್ತೆ ಇಲಾಖೆ ಇಲ್ಲ ಚಾಲು. ಅದರಿಂದ ಈ ಒಂದು ವಿಷಯವಾಗಿ ಬಹಳ ಗಂಭೀರವಾಗಿದ್ದು ನಾನು ಮಾನ್ಯ ಉಪಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಕಳಕಳಿಯಿಂದ ಗೊತ್ತೇನೆ. ಇದಕ್ಕೆ ಬಹಳ ಒತ್ತು ಕೊಟ್ಟು, ಯಾಕೆ ನೀರಾವರಿ ಅಂದ್ರೆ ಇದೊಂದು ಜೀವನದ ನಾಡಿ ರೈತರಿಗೆ, ನಮ್ಗೆಲ್ಲರಿಗೂ ಕೂಡ ಅದಕ್ಕೆ ಆದ್ಯತೆ ಕೊಟ್ಟು ಸರ್ಕಾರದವರು ಇದನ್ನು ಪರಿಹರಿಸಿಕೊಡಬೇಕು. ಅದು ತ್ವರಿತಗತಿಯಲ್ಲಿ ಕೆಲಸಗಳನ್ನು ಮಾಡಬೇಕು ಅಂತ ನಾನು ಅವರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ನಾವು ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದೀವಿ. ಉತ್ತರವನ್ನು ಸಂಪೂರ್ಣವಾಗಿ ಅವರೇ ಓದಿ ಹೇಳಿದ್ದಾರೆ. ಈಗ ಒಂದನೇದು ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ಮತಕ್ಷೇತ್ರ ವ್ಯಾಪ್ತಿ ಬರುವ ಮೈಗೂರು ಸಿರುಗುಪ್ಪೆ ಗ್ರಾಮದ ರಸ್ತೆ ಸುಧಾರಣೆ ಬಗ್ಗೆ ಕೇಳಿದ್ದಾರೆ. ಈಗ ವಾಹನ ಸಂಚಾರಕ್ಕೆ ಅಡ್ಡಿಯಾಗದಂತೆ ಅವಶ್ಯ ಸ್ಥಾನದಲ್ಲಿ ನಿರ್ವಹಣೆ ಮಾಡಲಾಗುತ್ತದೆ ಮತ್ತು ಈ ಸೇವಾ ರಸ್ತೆ ಪೂರ್ಣ ಪ್ರಮಾಣದ ಸುಧಾರಣೆ ರಸ್ತೆಯನ್ನ ಕಾಮಗಾರಿ ಕೈಗೊಳ್ಳುವುದು. ಈಗಾಗಲೇ ನಿಗಮದ ಪರಿಶೀಲನೆಯಲ್ಲಿದೆ. ಅದು ಒಮ್ಮೆ ನಿಗಮದಲ್ಲಿ ಅದು ಕ್ಲಿಯರ್ ಆದ್ಮೇಲೆ ಅದನ್ನ ತೆಗೆದುಕೊಳ್ತೀವಿ. ಎರಡನೇದಾಗಿ ಮೈಗೂರು ಹಂಚು ಕಾಲುವೆ ರಸ್ತೆ, ರಾಮತೀರ್ ಹಂಚು ಕಾಲುವೆ ರಸ್ತೆ ಮತ್ತು ಕುಂಜಿನೂರು ಕಾಲುವೆ ಹಂಚು ಕಾಲುವೆ, ಕಂಕನವಾಡಿ ಹಂಚು ಕಾಲುವೆ ಹಾಗೂ ಅದರಲ್ಲಿ ಬರುವ ಮೈನರ್ ಕಾರ್ ದುರಸ್ತಿ ಮತ್ತು ರಸ್ತೆ ಸುಧಾರಣೆ ಬಗ್ಗೆ ಕೇಳಿದ್ದಾರೆ. ಅವರೇ ಹೇಳಿದ್ರೆ 1955ರಲ್ಲಿ ಆಗಿದ್ದು, ತದನಂತರ 24 ಸಾಲಿನ ಈಗಾಗಲೇ ಎಲ್ಲಿನೂ ಕೂಡ ಹಂಚು ಕಾಲುವೆ ಮತ್ತು ಬರುವ ಮೈನರ್ ಕಾಲುವೆ ದುರಸ್ತಿ ಪ್ರತಿ ವರ್ಷ ಕಾಲುವೆ ನಿರ್ವಹಣೆಯಲ್ಲಿ ಸೇವಾ ರಸ್ತೆಗಳನ್ನ ವಾಹನ ಸಂಚಾರಕ್ಕೆ ಅಡಚಣೆ ಆಗುತ್ತೆ, ಅಲ್ಲಿ ಕೂಡ ನಿರ್ವಹಿಸಲಾಗಿದೆ. ಸದರಿ ಕಾಲುವೆಗಳ ದುರಸ್ತಿ ಮತ್ತು ಸೇವಾ ರಸ್ತೆ ಪೂರ್ಣ ಪ್ರಮಾಣದ ಏನು ಸ್ಥಾನೀಯ ಶಾಸಕರು ಕೇಳ್ತಾ ಇದ್ದಾರೆ ಕಾಮಗಾರಿ, ಅದನ್ನು ಕೂಡ ನಿಗಮದ ಹಂತದಲ್ಲಿ ಇವತ್ತು ಸಹ ಪರಿಶೀಲನೆ ಇದೆ. ಎರಡೂ ಕೂಡ ನಿಗಮದಲ್ಲಿ ಕ್ಲಿಯರ್ ಆದ್ಮೇಲೆ ಇವತ್ತು ಸಹ ಕೆಲಸಗಳು ಕೈಗೊತ್ತಾಗ್ತದೆ. ದಯವಿಟ್ಟು ಕೇಳೋದು ಯಾವಾಗ ಪ್ರಾರಂಭ ಮಾಡ್ತಾರೆ? 70 ವರ್ಷ ಹಳೆಯದು, ಬಹಳ ತೊಂದರೆ ಆಗ್ತಾ ಇದೆ. ಯಾವಾಗ ಮಾಡ್ತಾರೆ ಸ್ಪಷ್ಟವಾಗಿ ಹೇಳಬೇಕಂತ ನಾನು ಅವ್ರಿಗೆ ವಿನಂತಿಸ್ಕೊಳ್ತೇನೆ. ನಾವು ರಾಜೇಗೌಡರು. ಮಾನ್ಯ ಅಧ್ಯಕ್ಷರೇ, ಚಿಕ್ಕಮಗಳೂರು ಜಿಲ್ಲೆಯ ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆ ವ್ಯಾಪ್ತಿಯ ಸರ್, ಇನ್ನೊಂದು ವಿಷಯ, ಇದು ಬಾಕಿ ಇರುವ 90 ಕೋಟಿ ರೂಪಾಯಿ ಯಾವಾಗ ಬಿಡುಗಡೆ ಮಾಡ್ತಾರೆ ನಾವು ದಯವಿಟ್ಟು ಹೇಳ್ಬೇಕು. ಅಲ್ಲಿ ಪಾಪ ಉರುಳು ಹಾಕೋ ಬಂದಿರ್ತಾರೆ, ಅಲ್ಲಿ ಕಾಂಟ್ರಾಕ್ಟರ್ಗಳು ಉರುಳು ಹಾಕೋ ಪರಿಸ್ಥಿತಿ ಬಂದಿದೆ. 90,47,00,000 ಬಾಕಿ ಇದೆ. ಅದನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನಾವು ಕೇಳ್ಕೊತಾ ಇದ್ದೇವೆ. ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಅವರ ಗಮನಕ್ಕೆ ತಾವು ಇದರಲ್ಲಿ ಹಿಡಿರ್ಲಿಲ್ಲ. ಅದನ್ನ ತಾವು ಈಗ ಹೇಳಿದಿರ, ಇದನ್ನ ಈ ಇದರಲ್ಲಿ ತಪ್ಪು ಪ್ರಶ್ನೆಯಲ್ಲಿ ಇರಲಿಲ್ಲ, ಈಗ ಹೇಳಿದಿರ. ಅದನ್ನ ಅವ್ರ ಗಮನಕ್ಕೆ ತಂದು ಅದನ್ನು ಕೂಡ ಹಂತ ಹಂತವಾಗಿ ಅದನ್ನ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಅವ್ರಿಗೆ ನಾನು ತಿಳ್ಕೊತೀನಿ. ಆಯ್ತು, ರಾಜೇಗೌಡರು ಹೇಳ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಚಿಕ್ಕಮಗಳೂರು ಜಿಲ್ಲೆಯ ಪಟ್ಟಣ ಪಂಚಾಯಿತಿಯ ಮತ್ತು ಪುರಸಭೆ ವ್ಯಾಪ್ತಿಯ 3 ಕಿಲೋಮೀಟರ್ ವ್ಯಾಪ್ತಿಯ ಕಂದಾಯ ಭೂಮಿಯನ್ನು ನಮೂನೆ 50, ನಮೂನೆ 53 ಮತ್ತು ನಮೂನೆ 57ರಲ್ಲಿ ರೈತರ ಅರ್ಜಿಗಳನ್ನು ಸಕ್ರಮಗೊಳಿಸಬಾರದು ಅಂತ ಹೇಳಿ ಆದೇಶ ಹೊರಡಿಸಿರೋದ್ರಿಂದ ಸಾವಿರಾರು ಅತಿ ಸಣ್ಣ ರೈತರಿಗೆ ತೊಂದರೆಯಾಗುತ್ತಿರುವುದರಿಂದ ತಲಾಂತರದಿಂದ ಸಾಗುವಳಿ ಮಾಡಿಕೊಂಡು ಬಂದಿರುವ
ರೈತರ ಕೋರಿಕೆಗೆ ಸ್ಪಂದಿಸಿ ಜಮೀನನ್ನ ಸಕ್ರಮಗೊಳಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಅವರು ಜನಪರ ಕಾಳಜಿಯಿಂದ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂದ್ರೆ ನಗರಸಭೆ ಪುರಸಭೆ ವ್ಯಾಪ್ತಿ ಮತ್ತು ಅದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಪ್ರದೇಶ ಅಂದ್ರೆ ನಿರ್ಬಂಧಿತ ಪ್ರದೇಶ ಅಂತ ಕರಿತೀವಿ, ಬಫರ್ ಝೋನ್. ಅದರೊಳಗಡೆ ಇರೋದನ್ನು ಕೂಡ ನೀವು ಮಂಜೂರಿಗೆ ಪರಿಗಣಿಸಬೇಕು ಅಂತ ಮಾನ್ಯ ಸದಸ್ಯರು ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಮಾನ್ಯ ಸಭಾಧ್ಯಕ್ಷರೇ, ಇದು ಬಹಳ ವರ್ಷಗಳಿಂದ ಇರುವಂತ ಕಾನೂನು. ಅದು ನಾವು ಈ ಕಾಲದಲ್ಲಿ ತಂದಿದ್ದಲ್ಲ. ನನಗಿರೋ ಮಾಹಿತಿ ಪ್ರಕಾರ ಈ ಕಾನೂನು 40 ವರ್ಷದಿಂದ ಜಾರಿಯಲ್ಲಿದೆ. ಭೂ ಮಂಜೂರಾತಿ ಆರಂಭ ಆದಾಗಿಂದನೂ ಕೂಡ ಅದು ನಗರದ ಒಳಗಡೆ ಮತ್ತು ನಗರಕ್ಕೆ ಹೊಂದ್ಕೊಂಡಿರೋ ಪ್ರದೇಶದಲ್ಲಿ ಮಂಜೂರು ಮಾಡಬಾರ್ದು ಅಂತ. ಉದಾಹರಣೆಗೆ ಹೇಳೋದಾದ್ರೆ, ಯಾಕಂದ್ರೆ ಮಾನ್ಯ ಸದಸ್ಯರಿಗೆ ನಾವೇನೋ ನಮ್ಮ ಸರ್ಕಾರ ಬಂದ ಮೇಲೆ ಈ ರೀತಿ ಮಾಡಿದ್ಯಾರೇನೋ ಅಂತ ಮಾನ್ಯ ಸದಸ್ಯರಿಗೆ ಏನಾದ್ರೂ ಅನುಮಾನ ಗೊಂದಲ ಇರಬಹುದು. ಅದಕ್ಕೆ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಇಲ್ಲಿ ಜನವರಿ 30, 2021 ಜನವರಿ 30, 2021 ಆದೇಶ ಕಾಪಿ ನಾನು ಅವ್ರಿಗೆ ಕಳಿಸ್ಕೊಡ್ತೇನೆ. ಆವತ್ತೇ ಸರ್ಕಾರ ಸೂಚನೆ ಹೊರಡಿಸಿದೆ. ಸುತ್ತೋಲೆ ಮುಖಾಂತರ ಹೇಳ್ತಾರೆ, ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಮತ್ತು ವ್ಯಾಪ್ತಿಯ ಸರಹದ್ದಿನಿಂದ ನಿರ್ಬಂಧಿಸಿದ ಅಂತರದಲ್ಲಿ ಬರುವ ಜಮೀನಿನ ಅನಧಿಕೃತ ಸಾಗುವಳಿ ಸಕ್ರಮಗೊಳಿಸುವುದನ್ನು ನಿರ್ಬಂಧಿಸಲಾಗಿದೆ. ಜನವರಿ 2021 ಕೊಟ್ಟಿರುವಂತಹ ಸರ್ಕ್ಯುಲರ್ ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಹೋದ್ ಸರ್ಕಾರದಲ್ಲೇ ಅದರಲ್ಲಿ ಏನ್ ಹೇಳ್ತಾರೆ, ನಮೂನೆ 50, 53, 57ರಲ್ಲಿ ಸಲ್ಲಿಸಿರುವ ಅರ್ಜಿಗಳು ಈ ಕೆಳಗಡೆ ಪ್ರದೇಶ ಅಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ 18 ಕಿಲೋಮೀಟರ್, ಬೇರೆ ನಗರ ಪಾಲಿಕೆಗಳಿಂದ 10 ಕಿಲೋಮೀಟರ್, ಪುರಸಭೆಗಳಿಂದ 5 ಕಿಲೋಮೀಟರ್ ಹಾಗೂ ಪಟ್ಟಣ ಪಂಚಾಯಿತಿಗಳಿಂದ 3 ಕಿಲೋಮೀಟರ್ ಅಂತೇಳಿ ಈ ಪ್ರದೇಶದಲ್ಲಿ ನಿರ್ಬಂಧಿಸಲಾಗಿದೆ ಮಂಜೂರಾತಿಯನ್ನ ಅಂತ ಹೋದ್ ಸರ್ಕಾರದಲ್ಲೂ ಸರ್ಕ್ಯುಲರ್ ಇದೆ. ಇದು ಮೊದಲಿನಿಂದಲೂ ಕೂಡ ಚಾಲ್ತಿಯಲ್ಲಿ ಇದೆ ಸಭಾಧ್ಯಕ್ಷರೇ. ಈ ಅಧಿನಿಯಮಕ್ಕೆ ಯಾವತ್ತೂ ಕೂಡ ವಿನಾಯಿತಿಯನ್ನು ಕೂಡ ಇಲ್ಲಿವರೆಗೂ ಕೊಟ್ಟಿರೋದಿಲ್ಲ. ಇಷ್ಟು ವಿಷಯಗಳನ್ನ ನಾನು ಮಾನ್ಯ ಸದಸ್ಯರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕಾನೂನು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಇದೆ ಅನ್ನೋ ವಿಷಯ ನಾನು ಅವ್ರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಬಹಳ ಸ್ಪಷ್ಟವಾದಂತ ಉತ್ತರವನ್ನ ಮಾನ್ಯ ಕಂದಾಯ ಸಚಿವರು ಕೊಟ್ಟಿದ್ದಾರೆ. ಆದ್ರೆ ನನಗೆ ಬಹಳ ನೋವಿನ ಸಂಗತಿ ಅಂತ ಹೇಳಿದ್ರೆ, ಮಾನ್ಯ ಸಚಿವರು ಹೇಳಿದ ಹಾಗೆ ಪಟ್ಟಣ ಪಂಚಾಯಿತಿ ಮತ್ತು ಇತರೆ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಹಾಗೂ ವ್ಯಾಪ್ತಿಯ ಸರಹದ್ದಿನಿಂದ 3 ಕಿಲೋಮೀಟರ್ ಅಂತರದಲ್ಲಿ ಬರುವ ಜಮೀನಿನ ಅನಧಿಕೃತ ಸಾಗುವಳಿ ಸಕ್ರಮಗೊಳಿಸುವುದನ್ನು ನಿರ್ಬಂಧಿಸಿ ಭಾರತೀಯ ಜನತಾ ಪಕ್ಷದ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ 30/1/2021 ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಬಟ್ ಅದ್ರಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಅದೇ ಪಕ್ಷದ ಮುಖಂಡರುಗಳು ದಿನನಿತ್ಯ ಅಲ್ಲಿ ಪ್ರತಿಭಟನೆ ಮಾಡುವಂಥದ್ದು, ಸರ್ಕಾರದ ವಿರುದ್ಧ ನನ್ನ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಬಟ್ ನನ್ನ ಮಂತ್ರಿಗಳು ನನ್ನ ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ, ಹಿಂದೆ ಕೆಲವು ಸಂದರ್ಭದಲ್ಲಿ ಆ 3 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಯಾರು ದರ್ಖಾಸ್ತ್ ಮುಖಾಂತರ ಅರ್ಜಿ ಹಾಕಿದ್ದಾರೆ ಅವರಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಬಹುತೇಕ 1-1.5 ಎಕರೆ 2 ಎಕರೆ ಇರೋಂಥ ಕಡು ಬಡವರೇ ಇರೋಂಥ ಹೆಚ್ಚು. ಸನ್ಮಾನ್ಯ ಅಧ್ಯಕ್ಷರೇ, ಏನಾಗಿದೆ, ಈಗಾಗಲೇ ಮೂಲಭೂತ ಸೌಕರ್ಯಕ್ಕೋಸ್ಕರ ರೈಲ್ವೆ ಇರ್ಬೋದು ಅಥವಾ ಯಾವುದೇ ಸರ್ಕಾರಿ ಯೋಜನೆಗೆ ಭೂಮಿನ ಅಕ್ವೈರ್ ಮಾಡ್ತಿರ್ತಕ್ಕಂಥದ್ದನ್ನ ಆ ಪ್ರಕ್ರಿಯೆ ನಾವು ಗಮನಿಸಿದ್ದೇವೆ. ಇವತ್ತು ಅವರಿಗೆ ಏನಾದ್ರು ಮಂಜೂರು ಮಾಡಿಕೊಟ್ರೆ ಮುಂದೆ ನಗರ ಮಲ್ನಾಡ್ ಭಾಗದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ವ್ಯಾಪ್ತಿಯಲ್ಲಿ ಬೆಳವಣಿಗೆ ಆಗೋದಿಲ್ಲ. ಬಹಳ ತಡ 16 ವರ್ಷಗಳು ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಅವರಿಗೆ ಸ್ಥಳಾಂತರ ಮಾಡೋದಕ್ಕೆ ಏನಾದ್ರು ಪರಿಹಾರ ಸಿಕ್ಕಿ ಬದುಕು ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಇದ್ರೆ ಅವರೆಲ್ಲರ ಬದುಕು, ಉದಾಹರಣೆಗೆ ಕೊಪ್ಪ ತಾಲೂಕಲ್ಲಿ 447 ಅರ್ಜಿ ಇದಾವೆ, ಶೃಂಗೇರಿಯಲ್ಲಿ 628 ಅರ್ಜಿ ಇದೆ, ನರಸಿಂಹರಾಜಪುರದಲ್ಲಿ 432 ಅರ್ಜಿ ಇದೆ. ಒಟ್ಟು ನನ್ನ ಕ್ಷೇತ್ರದಲ್ಲೇ 1500 ಅರ್ಜಿಗಳಿದಾವೆ. ಅವ್ರನ್ನ ನಾವು ತಿರಸ್ಕಾರ ಮಾಡಿಬಿಟ್ರೆ ಅವ್ರ ಬದುಕನ್ನ ಕಿತ್ಕೊಂಡಾಗ್ತದೆ. ಅವ್ರಿಗೆ ಹಕ್ಕುಪತ್ರ ಕೊಟ್ರೆ ಮುಂದೆ ಎಲ್ಲಾದ್ರೂ ಪರ್ಯಾಯ ಭೂಮಿ ಕೊಡಬಹುದು, ಇಲ್ಲಾದ್ರೂ ಅವರಿಗೆ ಅಟ್ಲೀಸ್ಟ್ ವ್ಯಾಲ್ಯೂಯೇಷನ್ ಆದ್ರೂ ಕೊಟ್ಟು ಸರ್ಕಾರ ಅಕ್ವೈರ್ ಮಾಡಿದ್ರೆ ಅವ್ರಿಗೆ ಸಹಾಯ ಆಗ್ತದೆ. ಹಿಂದೆ ಆ ಕಾನೂನು ಗೊತ್ತಿಲ್ಲ, ಅವರಿಗೆ ಮಾಡಕ್ ಬಿಟ್ಬಿಟ್ಟಿದ್ದಾರೆ. ಅದರಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳದ್ದು ತಪ್ಪಾಗಿದೆ, ಒತ್ತುವರಿ ಮಾಡಿದಂತ ನಮ್ದು ತಪ್ಪಾಗೋಗಿದೆ. ಈಗ ಅವ್ರ ಬದುಕು ಕಿತ್ಕೊಳಕ್ಕಾಗ್ತದ, ಬೀದಿಗೆ ಹಾಕಕ್ಕಾಗ್ತದ? ಮನೆ ವಿರೋಧ ಪಕ್ಷದ ನಾಯಕರು ಇದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ಮಾತಾಡಬೇಕು ಅಂತೇಳಿ ನಾನು ಕೇಳ್ತೇನೆ.
ತಾವು ಇದ್ರ ಪರವಾಗಿ ಮಾತಾಡ್ಬೇಕು. ತಾವು ಕಂದಾಯ ಸಚಿವರಾಗಿ ಕೆಲಸ ಮಾಡಿದ್ದೀರಿ. ಬಟ್ ನಿಮ್ಮವ್ರು ಅಟ್ಲೀಸ್ಟ್ ಕೊನೆ ಪಕ್ಷ ಇದು ನಮ್ಮಿಂದ ತಪ್ಪಾಗಿದೆ, ಆ ಶಾಸಕರಿಂದ ತಪ್ಪಾಗಿದೆ, ಅವನು ಬಡವ್ರ ಬದುಕನ್ನು ಬೀದಿಗೆ ಹಾಕ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ಹೇಳೋದು ಎಷ್ಟು ಸರಿ? ಕಾನೂನೇ ತಿದ್ದುಪಡಿ ಮಾಡೋದಕ್ಕೆ ನಾವೆಲ್ಲ ಸೇರಿ ಮನವಿ ಮಾಡೋಣ. ತಮ್ಮ ಸಹಕಾರನೂ ಕೂಡ ಇರ್ಲಿ. ತಾವು ಕಂದಾಯ ಸಚಿವರಾಗಿದ್ದ ಕೆಲವು ಸುಧಾರಣೆ ತಂದ್ಕೊಟ್ಟಿದ್ದೀರಿ. ನಾನು ರೆವಿನ್ಯೂ ಮಿನಿಸ್ಟರ್ ಆದ್ರೂ, ಕೃಷ್ಣ ಬೈರೇಗೌಡ ಅವರು ರೆವಿನ್ಯೂ ಮಿನಿಸ್ಟರ್ ಆದ್ರೂ ಕಾನೂನೇನು ಬದಲಾವಣೆ ಆಗಕ್ ಸಾಧ್ಯನೇ ಇಲ್ಲ. ನಾವು ಪದ ನಿಮಿತ್ತ ಅಷ್ಟೇ. ಇವಾಗ ನೀವು ಅಲ್ಲಿ ಕೂತಿದ್ದೀರಾ, ನೀವು ಪದ ನಿಮಿತ್ತ ಅಷ್ಟೇ. ಇದು ಕಾನೂನು ಬಂದು 40 ವರ್ಷ ಆಗೈತೆ. 40 ವರ್ಷದಿಂದ ಯಾರಾದ್ರೂ ಆತರ 30 ಕಿಲೋಮೀಟರ್ ಒಳಗಡೆ ಕೊಟ್ಟಿದ್ರೆ ಆಟೋಮೆಟಿಕಲಿ ವಜಾ ಮಾಡ್ತೈತೆ. ವಜಾ ಮಾಡಬೇಕು. ಆತರ ತಪ್ಪಾಗಿದ್ರೆ ವಜಾ ಮಾಡಬೇಕು. ಅಧಿಕಾರಿ ಈಗ ಇದೆಲ್ಲ ಕೊಡೋವಂಥವ್ರು ಅಧಿಕಾರಿಗಳು. ಕಿಲೋಮೀಟರ್ ಕೊಡೋರು ಯಾರು? PWD ಅವರು ಕಿಲೋಮೀಟರ್ ಕೊಡ್ತಾರೆ. ಅದು ತಪ್ಪಾಗಿದ್ರೆ ವಜಾ ಮಾಡಬೇಕು. ಇದನ್ನ ವಜಾ ಮಾಡೋದ್ ಬಿಟ್ರೆ ಬೇರೆ ದಾರಿ ಇಲ್ಲ. ಅದರಿಂದ ಕೃಷ್ಣ ಬೈರೇಗೌಡರು ಹುಷಾರಾಗಿ ಚಾಲೂಕಾಗಿ ಓದಿದ್ರು. ಇದು ಬಿಜೆಪಿ ಸರ್ಕ್ಯುಲರ್ ಹೊಡಿಸಿದ್ದಾರೆ ಅಂತ. ನಾನಿದ್ದಿದ್ರೆ ಏನ್ ಮಾಡಿರೇನೆ, ಕಾಂಗ್ರೆಸ್ ಅವ್ರ ಸರ್ಕ್ಯುಲರ್ ಹೊಡಿಸಿರೋ ನಾನು ತೋರಿಸಿರೇನೆ. ಇದು ಇವತ್ತಲ್ಲ, 40 ವರ್ಷದಿಂದ ಬಂದಿದ್ದು. 40 ವರ್ಷದಿಂದ ಬಿಜೆಪಿ ಸರ್ಕಾರ ಏನಿರ್ಲಿಲ್ಲ. ಅದರಿಂದ ಈ ಕಾನೂನು ಇದು. ಇವತ್ತು ಸರ್ಕಾರದಲ್ಲಿ ಶಾಲೆಗಳಿಗೆ, ಸ್ಮಶಾನಗಳಿಗೆ, ಬೇರೆ ಬೇರೆ ವಿಚಾರಗಳಿಗೆ ಜಮೀನೇ ಸಿಗ್ತಾ ಇಲ್ಲ. ನಾನೇ ಮಂತ್ರಿ ಆಗಿದ್ದಾಗ ಅಧ್ಯಕ್ಷರೇ, ನಾನು ಹೋದೆ, ನಾನು ಯಾವುದೋ ದಾವಣಗೆರೆಯಲ್ಲಿ ಒಂದು ಗ್ರಾಮೋತ್ಸವ ಮಾಡಿದೆ. ಅಪ್ಪ ನಾನು ರಿಕ್ವೆಸ್ಟ್ ಮಾಡ್ತೀನಯ್ಯ, ಅಲ್ಲಿ ಹಳ್ಳಿಗೆ ಸ್ಮಶಾನ ಕೊಡ್ರಿ ಅಂದ್ರೆ ಒಬ್ರು ಕೊಡಕ್ ರೆಡಿ ಇಲ್ಲ. ದುಡ್ಡು ಕೊಡ್ತೀನಿ ಅಂದ್ರೆ ಕೊಡಕ್ ರೆಡಿ. ಆ ಜಮೀನೆಲ್ಲ ಇನ್ನ ನಾವೇ ಗ್ರಾಂಟ್ ಮಾಡಿದಿರಿ, ಸರ್ಕಾರನೇ ಗ್ರಾಂಟ್ ಮಾಡಿದಿರಿ. ಅವ್ರಿಗೆ ಜಮೀನ್ ಕೇಳಿದ್ರೆ ಕೊಡಲ್ಲ ಅಂತಾರೆ. ಏನ್ ಮಾಡ್ತೀರಾ? ಮುಂದೆ ಆತರ ಅನಾಹುತ ಆಗ್ಬಾರದು ಅಂತಾರೆ. ಯಾರೋ ಹಿಂದೆ ಪುಣ್ಯಾತ್ಮ 40 ವರ್ಷದಿಂದ ಮಾಡಿದಾರಪ್ಪ, ನಾವಂತೂ ಮಾಡಿಲ್ಲ. ಒಳ್ಳೇದಾಗ್ಲಿ ಅಂತ ಮಾಡಿದ್ದಾರೆ ಅಂತ ನನ್ಗನ್ಸ್ತೈತೆ. ಯಾರೇ ರೆವಿನ್ಯೂ ಮಿನಿಸ್ಟರ್ ಆದ್ರೂ ನಮ್ಗೇನು ಅಧಿಕಾರ ಇಲ್ಲ. ಇವಾಗ ಕೃಷ್ಣ ಬೈರೇಗೌಡರಿಗೂ ಅಧಿಕಾರ ಇಲ್ಲ, ನನಗೂ ಅಧಿಕಾರ ಇಲ್ಲ. ಅದರಿಂದ ಬೆಂಬಲ ರಾಜೇಗೌಡರಿಗೆ ನನ್ನ ಸ್ನೇಹಿತ ಅನ್ಬಿಟ್ಟು ಬೆಂಬಲ ಮಾಡೋ ಅಂತ ಇದಿಲ್ಲ, ನನ್ನ ಹತ್ರ ಅಧಿಕಾರ ಇಲ್ಲ. ತಮ್ಮ ಕೇಳಿದ್ರೆ ಒಪ್ಕೊಂತೀರಿ? ವಿರೋಧ ಪಕ್ಷದ ಮಂತ್ರಿಗಳು ಹೇಳಿದ್ದಾರೆ. ಅಟ್ಲೀಸ್ಟ್ ತಮ್ಮಲ್ಲಿ ಮನವಿ, ತಮ್ಮಲ್ಲಿ ಕಳಕಳಿ ಮನವಿ, ಒಟ್ಟಿಗೆ ಉತ್ತರ ಕೊಟ್ಬಿಡಿ. ಬಟ್ ಬಹಳ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಅದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು. ಅವರು ನನ್ಗಿಂತೂ ಇನ್ನೂ ಸ್ಪಷ್ಟವಾಗಿ ಮಾತಾಡಿದ್ದಾರೆ ಈ ವಿಷಯದಲ್ಲಿ. ಇದು ಯಾರಾದ್ರೂ ಅವರು ಆತರ ಅಲ್ಲಿ ರಾಜಕೀಯ ಕಾರಣಕ್ಕೆ ಅವರು ಲೋಕಲ್ ಅಲ್ಲಿ ಪ್ರಚಾರ ಮಾಡ್ಕೊಳ್ತಾರೆ ಬಿಟ್ರೆ, ಅವ್ರು ಹೇಳ್ದಾಗೆ ನಾನು ಉದಾಹರಣೆಗೆ ಹೇಳಿದೆ, ಇದು ನಮ್ಮ ಸರ್ಕಾರದ್ದು ಅಲ್ಲ ಅಥವಾ ಅವ್ರ ಸರ್ಕಾರ ಅಂತಾನೂ ಅಲ್ಲ. ಕಾನೂನು ಅವ್ರ ಸರ್ಕಾರದಲ್ಲಿ ಹೊರಡಿಸಿರೋ ಸರ್ಕ್ಯುಲರೇ ಇದೆ. ನಾನು ನಿಮ್ಗೆ ಕಳಿಸ್ಕೊಡ್ತೇನೆ ಈ ಸರ್ಕ್ಯುಲರ್ ಅನ್ನ. ಹೀಗಾಗಿ ಈಗ ಅವರು ಒಂದು ಪ್ರಶ್ನೆ ಎತ್ತಿದ್ದಾರೆ ಸಭಾಧ್ಯಕ್ಷರೇ. ನೀವು ಒಂದ್ ನಿಮಿಷ ಕೇಳಿ ಕೂತ್ಕೊಳ್ಳಿ ಗೌಡ್ರೆ. ಅವರು ಒಂದೇನು ಅಲ್ಲಿ ಈ ತರ ಕೆಲವರು ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ. ನಾಳೆ ಅಂತ ಅವ್ರದ್ದು ಭೂಸ್ವಾಧೀನ ಆದಾಗ ಅವ್ರಿಗೇನು ಪರಿಹಾರ ಸಿಗೋದಿಲ್ಲ, ಬೀದಿಗೆ ಬಂದಂಗ ಆಗುತ್ತೆ ಅಂತ. ಈಗ ನಾವಂತೂ ಇವ್ರನ್ನ ಯಾರನ್ನೂ ಒಕ್ಲೆಬ್ಸಿಲ್ಲ ಸಭಾಧ್ಯಕ್ಷರೇ, ಒಕ್ಲೆಬ್ಸಿಲ್ಲ. ಅವರು ಸಾಗುವಳಿ ಮಾಡೋದಕ್ಕೆ ಸಾಗುವಳಿದಾರರಿಗೆ ನಾವೇನ್ ತೊಂದರೆ ಮಾಡಿಲ್ಲ. ಕರೆಕ್ಟ್ ಆಗೋಡ್ರೆ? ಸಾಗುವಳಿ ಒಕ್ಲೆಬ್ಸಿ ಅಂತ ನಾನು ಸೂಚನೆ ಕೊಟ್ಟಿಲ್ಲ, ಗೊತ್ತಾಯ್ತಾ? ನಾವು ಒಕ್ಲೆಬ್ಸಿಲ್ಲ. ಹಾಗೆ ಮುಂದೆ ಏನಾದ್ರೂ ಇವ್ರಿಗೆ ಭೂಸ್ವಾಧೀನ ಆದ್ರೆ ಏನು ಅಂತ ಪ್ರಶ್ನೆ ಅವರು ಕೇಳ್ತಾ ಇದ್ದಾರೆ. ಅಂತ ಕಾಲದಲ್ಲಿ ಈ ವಿಷಯ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮೊನ್ನೆ ಚರ್ಚೆ ಆಯ್ತು, 1 ತಿಂಗಳ ಹಿಂದೆ. ಆವಾಗ ಒಂದು ಪ್ರಾವಿಷನ್ ನಮ್ಮ ಲ್ಯಾಂಡ್ ಅಕ್ವಿಸಿಷನ್ 2013ನೇ ಆಕ್ಟ್ ಅಲ್ಲಿ ಈ ರೀತಿ ಇರುವಂತವರಿಗೆ ಒಂದು ಎಕ್ಸ್ಗ್ರೇಷಿಯಾ ಅಮೌಂಟ್ ಕೊಡ್ಲಿಕ್ಕೆ ಒಂದು ಸೆಕ್ಷನ್ ಇದೆ. ಇಲ್ಲಿವರೆಗೂ ನಾವು ಅದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಂಡಿಲ್ಲ. ಹಿಂದೆ 2006-7ರಲ್ಲಿ ಶಿವಮೊಗ್ಗದಲ್ಲಿ ಒಂದು ಕೇಸಲ್ಲಿ ಏರ್ಪೋರ್ಟ್ ಹತ್ರ ನಾವು ಎಕ್ಸ್ಗ್ರೇಷಿಯಾ ಕೊಟ್ಟಿದ್ದೀವಿ ಬಿಟ್ರೆ ಬೇರೆ ಪ್ರಕರಣಗಳಲ್ಲಿ ಕೊಟ್ಟಿಲ್ಲ. ಸೊ ನಾನು ಅದನ್ನ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಮಾನವೀಯತೆ ದೃಷ್ಟಿಯಿಂದ ಸಾಗುವಳಿದಾರರು ಇದ್ದ ಪಕ್ಷದಲ್ಲಿ ಅವರಿಗೆ ದಾಖಲೆಗಳು ಇಲ್ಲ ಅಂದ್ರೆ ನಾವು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ನೋಡ್ಬೇಕಾಗತ್ತೆ ಅನ್ನೋ ವಿಷಯವನ್ನ ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ಅಂತ ಸಂದರ್ಭ ಬಂದಾಗ ಬೇಕಾದ್ರೆ ಅದರಲ್ಲಿ ಸಹಾನುಭೂತಿಯಿಂದ ಸರ್ಕಾರ ನಡ್ಕೊಳ್ತದೆ. ಆದ್ರೆ ಈ ವಿಷಯದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಸ್ಪಷ್ಟವಾಗಿ ಹೇಳ್ದಂಗೆ ಕಾನೂನಲ್ಲಿ ನಮ್ಗೇನು ಅವರು ಸದಸ್ಯರು ಬಹಳ ಅಲ್ಲಿ ರೈತರ ಪರವಾಗಿ ಬಹಳ ಒತ್ತಾಯ ಮಾಡ್ತಾ ಇದ್ದಾರೆ. ಅವರು ನಾವು ನೈತಿಕವಾಗಿ ಅವರಿಗೆ ನಾವು ಬೆಂಬಲ ಸೂಚಿಸಬಹುದು ಬಿಟ್ರೆ ಕಾನೂನಲ್ಲಿ ನಾವು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಇದು ನಮ್ಮ ಕೈಯನ್ನು ಕೂಡ ಕಾನೂನು ಕಟ್ಟಾಕಿದೆ. ಸಭಾಧ್ಯಕ್ಷ ಮಾನ್ಯ ಸಚಿವರ
ಸನ್ಮಾನ್ಯ ಮಂತ್ರಿಗಳು ಸ್ವಲ್ಪ ಸಹಾಯ ಮಾಡಲೇಬೇಕು. ಯಾಕಂದ್ರೆ ನಮ್ಗೆ ಯಾರು ಸಿಟಿ ಹತ್ರ ಇದೀವಿ, ಇವ್ರೆಲ್ಲರ ಸಮಸ್ಯೆನೂ ಇದೆ, ಇಡೀ ರಾಜ್ಯದ ಎಲ್ಲಾ ಶಾಸಕರ ಸಮಸ್ಯೆನೂ ಇದೆ. ಅದಕ್ಕೆ ಅದು ಒಂದು ಏನಾದರೂ ತಾವು ಮಾಡಿದ್ರೆ KIDBದಲ್ಲಿ ಅಲ್ಲಿ ಇಲ್ಲಿ ಎಲ್ಲರೂ ತಗೊಂಡ್ತಾರೆ, ಅವ್ರಿಗೆ ಏನು ಪರಿಹಾರ ಕೊಡೋದು ಹಂಗ ಹೆಂಗ್ ಕಳಿಸ್ಬೇಕು ಅಂತ ನನ್ನ ಕ್ಷೇತ್ರದ್ದು ಸಮಸ್ಯೆ ಇದೆ. ಅದಕ್ಕೆ ಇದಕ್ಕೊಂದು ಏನಾರ ತಾವು ಪರಿಹಾರ ಹುಡುಕ್ಬೇಕು. ಓಕೆ. ಆಮೇಲೆ ಶ್ರೀನಿವಾಸ್ ಗಮನ ಸೆಳೆಯಿರಿ. ಮನೆ ಮಂತ್ರಿಗಳು ಸಾಕಷ್ಟು ಸುಧಾರಣೆ ತಂದಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಭೂಗಳ್ಳರನ್ನು ಕಟ್ಟಾಕ್ತಕ್ಕಂತ ಅನೇಕ ಸುಧಾರಣೆ ತಂದಿದ್ದಾರೆ. ಅದು ನಗರ ವ್ಯಾಪ್ತಿ ವಿಸ್ತಾರ ಆಗ್ಬೇಕಾದ್ರೆ, ಅಕ್ವಿಷನ್ ಆಗ್ಬೇಕಾದ್ರೆ ಮಾನ್ಯ ಸಚಿವರು ಏನ್ ಹೇಳಿದ್ದಾರೆ ಅದಕ್ಕೆ ನಾನು ಸಂಪೂರ್ಣ ಸಹಕಾರ ಇದೆ. ನಿಮಗೆ ಅಭಿನಂದನೆ. ಸದನದ ಒಪ್ಪಿಗೆನೂ ಇದೆ. ಆಯ್ತು, ಶ್ರೀನಿವಾಸ್ ಮಾತಾಡ್ರಿ. ಮಾನ್ಯ ಸಭಾಧ್ಯಕ್ಷರೇ, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ವಿಶೇಷವಾಗಿ ಸೋಂಪುರ ಮತ್ತು ತ್ಯಾಮಗೊಂಡ್ಲು ಹೋಬಳಿಯಲ್ಲಿ ಸುಮಾರು 30-40 ವರ್ಷಗಳಿಂದ 53-57 ಅರ್ಜಿ ಹಾಕೊಂಡು ಉಳುಮೆ ಮಾಡಿಕೊಂಡು ಒಕ್ಕಲತನವನ್ನು ಮಾಡ್ತಾ ಇದ್ದಂತ ರೈತರ ಜಮೀನುಗಳನ್ನು KIDBಯು ವಶಪಡಿಸಿಕೊಂಡು ಅವರಿಗೆ ಪರಿಹಾರವನ್ನು ನೀಡದೆ ಅವರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡಿ ಅನ್ಯಾಯ ಮಾಡ್ತಾ ಇರತಕ್ಕಂಥ ಬಗ್ಗೆ ಮಾನ್ಯ ಬೃಹತ್ ಕೈಗಾರಿಕಾ ಸಚಿವರ ಗಮನವನ್ನು ಸೆಳೆಯಲು ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಂಪೂರ್ಣವಾದಂತಹ ಉತ್ತರವನ್ನ ಕೊಟ್ಟಿದ್ದೀವಿ. ಅದಾಗಿನೂ ಕೂಡ ಮುಂದುವರೆದು ನಾನು ಶ್ರೀನಿವಾಸಲ್ಲಿ ಮುಂದುವರೆದು ಈಗ ನಾವು ಈ ಕೈಗಾರಿಕಾ ಪ್ರದೇಶ ಮಂಡಳಿಯಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವ ಉದ್ದೇಶದಿಂದ ಭೂ ಸ್ವಾಧೀನ ಪಡಿಸ್ಕೋತೀವಿ. ಅಭಿವೃದ್ಧಿ ಕ್ರಮ ಕೈಗೊಂಡು ಕೈದಾರ ನಿಯಮಾನುಸಾರ ಹಂಚಿಕೆ ಮಾಡ್ತಿದ್ದೀವಿ. ಸದರಿ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಭೂ ಮಾಲೀಕರಲ್ಲಿಗಳ ಹಕ್ಕಿನಲ್ಲಿರುವ ಹಿಡುವಳಿ ಜಮೀನುಗಳಿಗೆ ಸರ್ಕಾರಿ ಜಮೀನುಗಳು ಭೂ ಸಕ್ರಿಯ ಯೋಜನೆಯಡಿ ನಮೂನೆ 53, ನಮೂನೆ 57, 53 ರಲ್ಲಿ ಅರ್ಜಿ ಸಲ್ಲಿಸಿ ಅನುಭವದಲ್ಲಿರುವ ಜಮೀನುಗಳು ಸಹ ಒಳಗೊಂಡಿರ್ತವೆ. ಈಗ ತಾವೇನ್ ಮಾಡ್ತೀವಿ ಸನ್ಮಾನ್ಯ ಅಧ್ಯಕ್ಷರೇ, ಅವ್ರಿಗೆ ಒಂದ್ ವೇಳೆ ಅವ್ರ ಹತ್ರ ಈ ಪೆಂಡಿಂಗ್ ಇದ್ರೆ ಬಗರುಕ್ಕಂಬಡಿಯಲ್ಲಿ ನಮೂನೆ 53 ಮತ್ತು 57 ಅಡಿ ಏನು ಅರ್ಜಿ ಸಲ್ಲಿಸಿದವರು ತಾವೇನು ಮಾನ್ಯ ಸದಸ್ಯರು ಹೇಳ್ತಿದ್ದಾರೆ, ಪ್ರಾಥಮಿಕ ಅಧಿಸೂಚನೆಗಿಂತ ಪ್ರಿಲಿಮಿನರಿ ನೋಟಿಫಿಕೇಶನ್ಗೆ ಮುಂಚೆ ಅರ್ಜಿಯನ್ನು ಸಲ್ಲಿಸಿರ್ತದೆ. ಅದು ಒಂದು ವೇಳೆ ಇತ್ಯರ್ಥ ಆಗದಿದ್ರೆ ಅಂತ ಪ್ರಕರಣಗಳಲ್ಲಿ ಕಂದಾಯ ಅಧಿಕಾರಿಗಳನ್ನು ಪಾರ್ಟಿ ಮಾಡಿ ಜನರಲ್ ಅವಾರ್ಡ್ ಮಾಡಿ ಪರಿಹಾರ ಕೋರ್ಟ್ಗೆ ಡಿಪಾಸಿಟ್ ಮಾಡಿ ಮುಂದುವರಿಸಲಾಗ್ತದೆ. ಹೀಗಾಗಿ ಪರಿಹಾರ ನೀಡದೆ ಒಕ್ಕಲೆಬ್ಬಿಸುವ ಒಂದು ಪ್ರಶ್ನೆ ಇಲ್ಲಿ ಉದ್ಭವಿಸುವುದಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಮಂತ್ರಿಗಳು ಉತ್ತರವನ್ನ ಕೊಟ್ಟಿದ್ದಾರೆ. ನಿಯಮಾನುಸಾರ ದಾಖಲೆಗಳಿರ್ತಕ್ಕಂಥ ಜಮೀನುಗಳಿಗೆ ರೈತರಿಗೆ ನಾವು ಪರಿಹಾರವನ್ನು ಕೊಟ್ಟಿದ್ದೇವೆ. ನಿಯಮಾನುಸಾರ ಇಲ್ಲದ 53-57 ಅರ್ಜಿಯನ್ನ ಭೂ ಮಂಜೂರಾತಿ ಸಮಿತಿ ಮುಂದೆ ಅರ್ಜಿಯನ್ನು ಹಾಕಿಕೊಂಡಿರ್ತಕ್ಕಂಥ ರೈತರಿಗೆ ನಮ್ಮ ತಹಶೀಲ್ದಾರ್ ಅವರು, ಭೂ ಸ್ವಾಧೀನಾಧಿಕಾರಿಗಳು ಮತ್ತೆ ನಮ್ಮ ಎಸಿಆರ್ ಅವರನ್ನ ಪ್ರತಿವಾದಿಗಳನ್ನಾಗಿ ನ್ಯಾಯಾಲಯದಲ್ಲಿ ಠೇವಣಿ ಇಡಿಸ್ತೀವಿ ಅವರ ಹಣವನ್ನ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಕ್ಷೇತ್ರದಲ್ಲಿ ಕೇವಲ ಒಂದೇ ಒಬ್ಬ ರೈತರಿಗೂ ಈ ತರದ ಕೆಲಸವನ್ನ ಮಾಡಿಲ್ಲ. ಸುಮಾರು 100 ಜನ ರೈತರು ತ್ಯಾಮಗೊಂಡ್ಲು ಸೋಂಪುರ ಭಾಗದಲ್ಲಿ ಬಗರುಕುಂ ಸಮಿತಿ ಮುಂದೆ ಅರ್ಜಿ ಹಾಕೊಂಡಿರ್ತಂತ ರೈತರು 30-40 ವರ್ಷಗಳಿಂದ ಉಳುಮೆಯನ್ನ ಮಾಡಿಕೊಂಡು ಇವತ್ತು KIDB ಸ್ವಾಧೀನಪಡಿಸಿಕೊಂಡಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ತಕರಾರು ಅರ್ಜಿಗಳನ್ನ ಕೊಟ್ಟು ನಾವು ಮಂಜೂರಾತಿ ಸಮಿತಿ ಮುಂದೆ ನಮ್ಮ ಅರ್ಜಿ ಇನ್ನು ಬಾಕಿ ಉಳಿದಿದೆ, ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ಅರ್ಜಿಯನ್ನ 100 ರೈತರು ಈಗಾಗಲೇ ಸಲ್ಲಿಸ್ತಿರ್ತಾರೆ ಅಧ್ಯಕ್ಷರೇ. ಇದಂತ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಪರಿಹಾರವನ್ನ ಸಹ ಅವರಿಗೆ ಕೊಟ್ಟಿರೋದಿಲ್ಲ. ಇದಕ್ಕೆ ನಾನು ಮಾನ್ಯ ಸಚಿವರಿಗೆ ಏನ್ ಕೇಳಲಿಕ್ಕೆ ಬಯಸ್ತೀನಿ ಅಂತ ಅಂದ್ರೆ, ತುಮಕೂರು ಮತ್ತೆ ಗೌರಿಬಿದನೂರು ತಾಲೂಕಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ KIDB ಮತ್ತೆ ಸರ್ಕಾರ ಇತರ ಯೋಜನೆಗಳಿಗಾಗಿ ಏನು ಭೂ ಸ್ವಾಧೀನವನ್ನ ಮಾಡಿಕೊಳ್ಳುತ್ತೆ, ಆ ಭೂ ಸ್ವಾಧೀನವನ್ನ ಮಾಡಿಕೊಂಡಂತ ಸಂದರ್ಭದಲ್ಲಿ 53-57 ಅರ್ಜಿ ಬಾಕಿ ಉಳಿದಂತ ರೈತರಿಗೆ ಏನು ಹಣ ಪರಿಹಾರ ಕೊಟ್ಟಿರೋದಿಲ್ಲ, ಅವ್ರಿಗೆ ಕೊಡಬೇಕು ಅಂತ ಹೇಳಿ 2010 ಮತ್ತೆ 2018ರಲ್ಲಿ ಎಕ್ಸ್ ಗ್ರೇಷಿಯಾ ರೇಷಿಯೋ ಮುಖಾಂತರ ಅವ್ರಿಗೆ ಪರಿಹಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಿರುತ್ತೆ ಅಧ್ಯಕ್ಷೆ. ಆದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ 2 ಹೋಬಳಿಗಳಲ್ಲಿ ಸರ್ಕಾರ, ಹಿಂದಿನ ಸರ್ಕಾರ ಇವತ್ತಿನ ಸರ್ಕಾರ ಬೆಂಗಳೂರು ಸುತ್ತಮುತ್ತ ಇದೆ ಅಂತ ಹೇಳಿ, ಅದರಲ್ಲೂ ವಿಶೇಷವಾಗಿ ದೇವನಹಳ್ಳಿ, ನೆಲಮಂಗಲ, ಬೆಂಗಳೂರು ಪಕ್ಕದಲ್ಲಿರ್ತಕ್ಕಂಥ ಆನೇಕಲ್ಲು ಈ ರಿಸರ್ವ್ ಕ್ಷೇತ್ರಗಳ ಮೇಲೆನೆ ನಮ್ಮ ಸರ್ಕಾರ ಭೂಸ್ವಾಧೀನ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದೆ. ಇದರಿಂದ ರೈತರನ್ನ
ಸರ್ಕಾರ ಅಭಿವೃದ್ಧಿ ಮಾಡಬೇಕು, ಕೈಗಾರಿಕೆಗಳು ಬರಬೇಕು, ಒಪ್ಕೋತೀವಿ. ಆದ್ರೆ ಒಂದು ಮಿತಿಲಿ ಮಾಡಬೇಕು ಅನ್ನೋದು ಒಂದ್ ಕಡೆ ಆದ್ರೆ ಕ್ಷೇತ್ರದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯ ಆಗ್ತಾ ಇರತಕ್ಕಂಥದ್ದನ್ನ ಈಗೇನು ನಮ್ಮ ಮಾನ್ಯ ಸಚಿವರು ಹೇಳಿದ್ದಾರೆ, ಏನು ಜಂಟಿ ಇವರ ಅಧಿಕಾರಿಗಳನ್ನ ಮತ್ತೆ ರೈತರ ಪ್ರತಿವಾದಿಗಳನ್ನ ಮಾಡಿ ನಾವು ಹಣ ನ್ಯಾಯಾಲಯದಲ್ಲಿ ಇರ್ತೀವಿ ಅಂತ ಹೇಳಿದಾರಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ಮಾಡೋದು ಬೇಡ. ಸನ್ಮಾನ್ಯ ಅಧ್ಯಕ್ಷರೇ, ಖುದ್ದು ಸ್ಥಳ ಪರಿಶೀಲನೆ ಮಾಡಬೇಕು. ಉಪಾಧಿಕಾರಿಗಳು, ಭೂ ಸ್ವಾಧೀನ ಅಧಿಕಾರಿಗಳು ಮತ್ತೆ ತಹಶೀಲ್ದಾರ್ ಅವರಿಂದ ವರದಿ ತರಿಸಿಕೊಂಡು ಯಾರು 30-40 ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ದಾರೆ, ಆ ಉಳುಮೆ ಮಾಡ್ತಾ ಇರತಕ್ಕಂತ ರೈತರಿಗೆ ಏನು ತುಮಕೂರು ಮತ್ತೆ ಗೌರಿಬಿದನೂರು ತಾಲೂಕಿನಲ್ಲಿ ಏನು ಆಗಿದೆ ಅದನ್ನ ಇಲಾಖೆ ಮತ್ತು ರೈತರ ಒಪ್ಪಿಗೆ ಆಧಾರದ ಮೇಲೆ ಮಾಡಬೇಕು. ಅದಕ್ಕೆ ವಿಶೇಷವಾದಂತ ನಿಮ್ಮ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಮಾಡ್ಲಿಕ್ಕೆ ಹೋದ್ರೆ ಆ ರೈತರಿಗೆ ಅನ್ಯಾಯ ಆಗ್ತದೆ. ಯಾಕ್ರಿ ಯಾಕೆ ಅನ್ಯಾಯ ಆಗ್ತದೆ ಅಂದ್ರೆ ಈ ಹಿಂದೆ ನೀವು ಕೇಳಿರೋದು ಸರಿ ಇದೆ. ಒಂದ್ ನಿಮಿಷ ಅಧ್ಯಕ್ಷರೇ, ಒಂದ್ ನಿಮಿಷ ಮಾನ್ಯ ಸಭಾಧ್ಯಕ್ಷ, ದಯವಿಟ್ಟು ಒಂದ್ ನಿಮಿಷ ನಮ್ಮ ನೋವನ್ನು ಹೇಳ್ಕೊಳ್ಳಕ್ಕೆ, ರೈತರ ಸಮಸ್ಯೆಯನ್ನು ಹೇಳ್ಕೊಳ್ಳಕ್ಕೆ ಮುಖ್ಯವಾಗಿ ಅವಕಾಶವನ್ನ ಕೊಡಿ. ನೀವು ಕೇಳಿರೋದು ಸರಿ ಇದೆ. ಪಕ್ಕದಲ್ಲಿರ್ತಕ್ಕಂಥ ರೈತ ಅವನ ಅರ್ಜಿಯನ್ನ ವಿಲೇವಾರಿ ಮಾಡಿಕೊಂಡು ಹಕ್ಕುಪತ್ರ ತೆಗೆದುಕೊಂಡು ಪರಿಹಾರ ತೆಗೆದುಕೊಂಡಿದ್ದಾನೆ. ಮತ್ತೊಬ್ಬ ರೈತ ಪಕ್ಕದಲ್ಲಿರ್ತಕ್ಕಂಥವನಿಗೆ ಪರಿಹಾರ ಇಲ್ಲ ಅಂತಕ್ಕಂಥದ್ದು ಆದ್ರೆ ಅದು ಬಹಳ ಅನ್ಯಾಯ ಆಗ್ತದೆ ಅಧ್ಯಕ್ಷರೇ. ಹಾಗಾಗಿ ಮಾನ್ಯ ಗೌರವಾನ್ವಿತ ಸಚಿವರಲ್ಲಿ ಇದೇ ತರದ ಪರಿಸ್ಥಿತಿ ಅವ್ರ ಕ್ಷೇತ್ರದ ರೈತರು ಅನುಭವಿಸಬೇಕಾದಂತ ಸಂದರ್ಭ ಬಂದಾಗ ಆ ಕ್ಷೇತ್ರದ ಶಾಸಕರಾಗಿ ಮಂತ್ರಿಗಳು ರೈತರ ಪರ ಹೆಂಗ್ ನಿಲ್ತಾರೋ, ನನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ರೈತರ ಪರವಾಗೂ ನಿಲ್ಲಬೇಕು. ಮತ್ತೆ ಇನ್ನೊಂದು ವಿನಂತಿ ಏನಂದ್ರೆ, ಇನ್ನು ಮುಂದೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಇಲಾಖೆಯಿಂದ ಯಾವುದೇ ಭೂ ಸ್ವಾಧೀನವನ್ನ ಮಾಡಬಾರದು ಅಂತ ಹೇಳಿ ತಮ್ಮ ಮುಖಾಂತರ ಅವರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ನಾನು ಹೇಳಿದ್ದೀನಿ ಎಲ್ಲೆಲ್ಲಿ ಈಗ ಅವರೇ ಹೇಳ್ತಾರೆ 30-40 ವರ್ಷದಿಂದ ಅವರು ಅರ್ಜಿ ಸಲ್ಲಿಸಿಕೊಂಡಿದ್ದಾರೆ, ನಾವು ಮಂಜೂರು ಆಗಿಲ್ಲ ಅಂತ ಹೇಳಿ. ಮಂಜೂರು ಆಗದೆ ಇದ್ದಂತ ಸಂದರ್ಭದಲ್ಲಿ ಇವತ್ತು ನಾವು ಹಣ ಕೊಡ್ಲಿಕ್ಕೆ ಬರೋದಲ್ಲ. ಇದು ಒಂದೊಂದು ಕಡೆ ನಿರ್ಣಯ ಆಗಿಬಿಟ್ಟಿರ್ತವೆ, ಅದು ಭೂಮಿನೇ ಅಲ್ಲ ಅವತ್ತೊಂದು ದಿವಸ ಅವ್ರದ್ದಲ್ಲ ಅಂತ ಹೇಳಿ ಇವತ್ತೊಂದು ದಿವಸ ಏನು ಮಾನ್ಯ ಶಾಸಕರು ಹೇಳ್ತಾ ಇದ್ರಿ, ಕೆಲವೊಂದು ಕಡೆ ಇವತ್ತೊಂದು ದಿವಸ ಅದು ಅಲ್ಲೇ ಅಲ್ಲಪ್ಪ ಅಂತ ಹೇಳಿ ಆ ಸಂದರ್ಭದಲ್ಲಿ ಕೂಡ ಅವ್ರು ಉಳುಮೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಇವತ್ತು ದಿವಸ ಎಕ್ಸ್ಗ್ರೇಷಿಯಾ ಕೆಲವು ಕಡೆ ಇವತ್ತು ದಿವಸ ನಿರ್ಧಾರಗಳು ತಗೊಂಡಿದ್ದಾರೆ. ಇಲ್ಲಿ ಇನ್ನೂ ಆ ಹಂತಕ್ಕೆ ಬಂದಿಲ್ಲ, ಇನ್ನೂ ಅವರು ಅರ್ಜಿಗಳು ಪೆಂಡಿಂಗ್ ಇದಾವೆ. ಅದಕ್ಕೆ ಅದು ತೀವ್ರಗತಿಯಲ್ಲಿ ಅದನ್ನ ಮುಗಿಸ್ಕೊಳ್ಳಿಕ್ಕೆ ನಾವು ಕಂದಾಯ ಇಲಾಖೆ ಜೊತೆ ನಾವು ಕೂಡ ಓದು ಮಾಡಿಕೊಂಡು ಅದನ್ನ ನಿರ್ಣಯ ಮಾಡ್ತೀವಿ. ಮತ್ತು ಎಲ್ಲೆಲ್ಲಿ ಸನ್ಮಾನ್ಯ ಅಧ್ಯಕ್ಷರು ಈಗ ಹೇಳಿದ್ವಲ್ಲ, ಎಲ್ಲೆಲ್ಲಿ ಸಾಗುವಳಿ ಚೀಟಿ ಮತ್ತು ಇತರ ದಾಖಲೆಗಳೆಲ್ಲ ಇದಾವೆ, ಅವ್ರಿಗೆ ನಾವು ಸಹ ನೈಜತೆಯನ್ನು ಅದು ಮಾಡಿಕೊಂಡು ನಾವು ಅವ್ರಿಗೆ ಭೂ ಮಾಲೀಕರಿಗೆ ಪರಿಹಾರವನ್ನು ನಾವು ಕೊಡ್ತೀವಿ. ಇಲ್ಲಿ ಇನ್ನೂ ಆ ಒಂದು ಸ್ಟೆಪ್ ಬಾಕಿ ಇದೆ. ಅವ್ರು ನೈಜವಾಗಿ ಇವತ್ತು ಸಹ ಅವ್ರು 30-40 ವರ್ಷ ಇದ್ದು ಅದನ್ನ ಅವ್ರ ಮೇಲೆ ಗ್ರಾಂಟ್ ಆದ್ರೆ ಅವ್ರಿಗೆ ನಾವು ಸಂಪೂರ್ಣವಾಗಿ ಕೊಡ್ತೀವಿ. ಕೃಷಿ ಹಾಕಬೇಕು, ಸಂಪೂರ್ಣವಾಗಿ ಕೊಡ್ತೀವಿ. ನಾವು ಕೋಟ್ ಮಾಡ್ತಾ ಇರೋದು ಎಲ್ಲಿ ಇವತ್ತು ಸಹ ಅವ್ರ ಕಡೆ ಸಾಗುವಳಿ ಚೀಟಿ ಇರೋದಿಲ್ಲ ಅಥವಾ ಅವ್ರ ಮೇಲೆ ನಿರ್ಣಯ ಆಗಿರೋದಿಲ್ಲ, ಅಂತ ನಿರ್ಣಯದಲ್ಲಿ ಏನಾಗ್ತದೆ, ಮಾನವೀಯತೆ ಅದು ಸಾಗುವಳಿ ಮಾಡ್ತಿರ್ತಾರೆ, ಮಂಜೂರಾಗಿರಂಗೆ ಸಾಗುವಳಿ ಮಾಡ್ತಿರ್ತಾರೆ. ಅಂತಲ್ಲಿ ಒಂದು ಕೆಲವು ಕಡೆ ಇವತ್ತು ಸಹ ಎಕ್ಸ್ಕ್ರೇಷನ್ ಡಿಸಿಷನ್ಗಳಾಗಿದ್ದಾವೆ. ಇಲ್ಲಿ ಆ ಪ್ರಶ್ನೆ ಏನೋ ಬಂದಿಲ್ಲ. ಆ ಪ್ರಶ್ನೆ ಇಲ್ಲಿ ಬರಬಾರ್ದು, ಬಂದ್ರೆ ಇಲ್ಲಿನೂ ಕೂಡ ಸೂಕ್ತವಾದಂತ ನಾವು ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಮತ್ತು ಇವ್ರು ಹೇಳಿದ್ರು ಹಿಂದಿನ ಅಫ್ಕೋರ್ಸ್ ಅವರೇನು ನಮ್ಮ ಒಂದು ಸರ್ಕಾರ ಅಂತ ಹೇಳಿಲ್ಲ, ಹಿಂದಿನ ಸರ್ಕಾರ, ಈ ಸರ್ಕಾರ ಮತ್ತು ನಾವು ಯಾವಾಗಲೂ ಕೂಡ ಭೂ ಸ್ವಾಧೀನ ಮಾಡುತ್ತಲ್ಲಿ ಅದು ರಿಸರ್ವ್ಡ್ ಮತಕ್ಷೇತ್ರನ, ಜನರಲ್ ಮತಕ್ಷೇತ್ರನ, ಅದು ಯಾವುದೂ ಕೂಡ ನಾವು ವಿಚಾರ ಮಾಡುವಂತ ಪ್ರಶ್ನೆ ಉದ್ಭವಿಸುದಿಲ್ಲ. ಸೊ ಆ ಆತಂಕ ಬೇಡ. ತಾವೇನು ಹೇಳಿದಿರಿ ನಮಗೂ ಕೂಡ ಅರಿವಿದೆ. ಬಿಯಾಂಡ್ ಬೆಂಗಳೂರು ಅಂತ ಹೇಳಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ಈಗ ನಾವು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಷ್ಟೇ ಸಹ ನಾವು ಭೂ ಸ್ವಾಧೀನವನ್ನು ಮಾಡ್ಕೋತೀವಿ. ಹೀಗಾಗಿ ಮತ್ತೆ ಇದನ್ನ ಜೊತೆಗೆ ಇನ್ನೂ ಒಂದ್ಸಲ ಇದನ್ನ ಏನು ನಾವು ನಮ್ಮ ಇಲಾಖೆಯವ್ರಿಗೆ ಹೇಳ್ತೀವಿ, ಇದನ್ನ ಕಂದಾಯ ಇಲಾಖೆ ಜೊತೆ ಇದು ಮಾಡಿಕೊಂಡು ಬೇಗ ಅದನ್ನ ತ್ವರಿತಗೊಳಿಸಿ ಅವ್ರಿಗೂ ಕೂಡ ಅವರು ನಿಜವಾದಂತ ಇದು ಅವ್ರಿಗೆ ಅವ್ರ ಪರವಾಗಿ ಆದ್ರೆ ಅವ್ರಿಗೆ ಪರಿಹಾರ ಕೊಡ್ತೀವಿ. ಒಂದು ವೇಳೆ ವ್ಯತಿರಿಕ್ತವಾದಂತ ಒಂದು ಇದು ಬಂದ್ರೆ ಅವರು ಅಲ್ಲಿ ಏನು ಜಮೀನಲ್ಲಿ ಅವರು ಉಳುಮೆ ಮಾಡ್ತಿದ್ರೆ ಅದಕ್ಕೆ ಎಕ್ಸ್ಗ್ರೇಷನ್ ನಾವು ಏನು ಮಾಡುವಂತ ವಿಚಾರಗಳು ಮಾಡ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಬಹಳ ಆಶಾದಾಯಕವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ನಾನು ಅವ್ರಿಗೆ ವಿನಂತಿ ಮಾಡೋದೇನು ಅಂದ್ರೆ, ಈ ಪ್ರಕರಣಗಳು ಇನ್ನೂ ಇತ್ಯರ್ಥ ಆಗಿರಲಿಲ್ಲ. ಭೂ ಮಂಜೂರಾತಿ ಸಮಿತಿ ಮುಂದೆ ಅಧಿಕಾರಿಗಳ ನಿರ್ಲಕ್ಷ್ಯನೋ ಅಥವಾ ರೈತರಿಗೆ ಅದರ ಬಗ್ಗೆ ಮಾಹಿತಿ ಕೊರತೆನೋ ಏನೋ ಗೊತ್ತಿಲ್ಲ, ಇತ್ಯರ್ಥ ಆಗಿರಲಿಲ್ಲ. ಇನ್ನೇನು ಇತ್ಯರ್ಥ ಆಗೋ ಸಂದರ್ಭದಲ್ಲಿ ಇದನ್ನ ಅಕ್ವೈರ್ ಮಾಡವ್ರೆ. ಯಾವುದೇ ರೀತಿಯ ಕಾನೂನು ತೊಡಕು ನಾನು ತಿಳಿದ ಮಟ್ಟಿಗೆ ಇಲ್ಲ. ಇವತ್ತು ಕಂದಾಯ ಇಲಾಖೆಯ ಮಾರ್ಗಸೂಚಿಗಳ ಪ್ರಕಾರ ಅದನ್ನ ಅಕ್ವೈರ್ ಮಾಡಿರ್ತಕ್ಕಂಥ ಇಲಾಖೆ ಮತ್ತೆ ಮಾನ್ಯ ಸಚಿವರಿಗೆ ನಾನು ಶಾಸಕನಾದಂತ ಸುಮಾರು 1.5 ವರ್ಷಗಳಿಂದ ಕೇಳ್ತಿದ್ದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ಮಾಡಿ ಅಂತ. ಒಂದು ಸಭೆ ಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತೆ
ತಮ್ಮ ಇಲಾಖೆ ಅಧಿಕಾರಿಗಳು ಜೊತೆಗೂಡಿ ಸಭೆ ಮಾಡಿದ್ರೆ ಇದಕ್ಕೊಂದು ಇತ್ಯರ್ಥ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಅದನ್ನ ಮಾನ್ಯ ಮಂತ್ರಿಗಳು ಮಾಡಿಕೊಡ್ಬೇಕು ಅಧ್ಯಕ್ಷ. ಎಲ್ಲರಿಗೂ ಅನುಕೂಲ ಆಗಲಿ. ಮಾನ್ಯ ಸದಸ್ಯರು ಬಹಳ ದಿನಗಳ ಕಾಲ ಈಗ ನನ್ನಿಂದ ತಪ್ಪಾಗಿದೆ. ಬಹಳ ದಿವಸದಿಂದ ಅವರು ನನಗೆ ಮೀಟಿಂಗ್ ಮಾಡಬೇಕು, ಅವರು ಮತಕ್ಷೇತ್ರದ ಕೇಳಿದ್ದಾರೆ. ನಾನು ಈ ಸೆಷನ್ ಮುಗಿದ ಕೂಡಲೇ ನಾನು ಇಮಿಡಿಯೇಟ್ ಆಗಿ ಒಂದು ಸಭೆಯನ್ನು ಅವ್ರು ಮಾಡ್ತೀನಿ. ಈ ವಿಚಾರದಲ್ಲಿ ನನ್ನ ನಂತರದಾಗ ಏನು ಸಭೆ ಬೇಕಾಗಿಲ್ಲ, ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡಿಸಿ ನೀವು ಇರ್ರಿ. ಎಲ್ಲರನ್ನೂ ಕರೆಸ್ರಿ. ಈ ವಿಚಾರ ಉದಾಹರಣೆಗೆ ನನ್ನ ಕೇಸ್ ಇದೆ. ಈಗ ಅಂತವ್ರನ್ನು ಕರೆದು ಒಂದ್ ಮೀಟಿಂಗ್ ಮಾಡಿ ಅವ್ರಿಗೆ ಸಾಲ್ವ್ ಮಾಡಬಹುದು. ಆಯ್ತು ಸರ್, ಮುಗೀತು. ಹೇಳಿದಾರ ಶ್ರೀನಿವಾಸ್ ಎಲ್ಲ ಸಕಾರಾತ್ಮಕವಾಗಿ ಉತ್ತರ ಕೊಟ್ಟಿದ್ದಾರೆ. ಈಗ ಬಜೆಟ್ ಮೇಲೆ ಸರ್ MB ಪಾಟೀಲ್ ಸಾಹೇಬ್ರು ಅದ್ರ ಜೊತೆಗೆ ನಮ್ಮ ಕ್ಷೇತ್ರನೂ ಸೇರ್ಸ್ಕೊಂಡ್ಬಿಡ್ಬೇಕು. ಅದೇ ದಾಬಾಸ್ಪೇಟೆ ಅಲ್ಲೇ ಅಟ್ಯಾಚ್ ಇರೋದು, ಎರಡು ಸೇರ್ಕೊಂಡ್ ಮಾಡಿ ಸರ್. ಆನಂದ್ KS. ಮಾನ್ಯ ಸಭಾಧ್ಯಕ್ಷರೇ, ಒಂದು ಆರೋಗ್ಯ ಸಚಿವರಿಗೆ ಒಂದು ಗಮನ ಸೆಳೆತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೆ. ಮಾನ್ಯ ಆರೋಗ್ಯ ಸಚಿವರು ಇಲ್ಲ, ಹಾಗಾಗಿ ಇದು ಬಹಳಷ್ಟು ನನ್ನ ಕ್ಷೇತ್ರದ ಗಂಭೀರವಾದ ಸಮಸ್ಯೆ ಇರೋದ್ರಿಂದ ಈ ಪ್ರಶ್ನೆನ ಸೋಮವಾರಕ್ಕೆ ಮತ್ತೆ ತಗೊಳ್ಬೇಕು ಅಂತ ಕೋರ್ತೇನೆ. ಇಲ್ಲ, ಉತ್ತರ ನಾನು ಕೊಡ್ತಾ ಇದ್ದೀನಿ. ಜಟಿ ಪಾಟೀಲ್ ಸರ್ ಉತ್ತರ ಕೊಡ್ತೀರಾ? ಸರ್ ಉತ್ತರ ಬಂದಿಲ್ವಾ ಸರ್? ಉತ್ತರ ನಾನು ಲಿಖಿತವಾಗಿ ತಲುಪಿಸಿದೀರಾ, ಬಟ್ ಈಗ ಕೊಟ್ಟಂತ ಉತ್ತರಕ್ಕಿಂತ ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಸಚಿವರದು. ಕಾನೂನನ್ನ ಮಾರ್ಪಾಡಬೇಕಾಗಿದೆ. ಹಾಗಾಗಿ ಸೋಮವಾರಕ್ಕೆ ಸೋಮವಾರಕ್ಕೆ ತಗೊಂಡ್ರೆ ಆರೋಗ್ಯ ಸಚಿವರ ಮನವೊಲಿಸ್ತಕ್ಕಂಥ ಕೆಲಸ ಆಗಬೇಕು. ದಯವಿಟ್ಟು ಸೋಮವಾರಕ್ಕೆ ತಗೊಳ್ಳಿ ಅಧ್ಯಕ್ಷ. ಜಟಿ ಪಾಟೀಲ್. ಸನ್ಮಾನ್ಯ ಉಪಾಧ್ಯಕ್ಷರೇ, ಬೀಳ್ಗಿ ಮತಕ್ಷೇತ್ರದ ಬಾಗಲಕೋಟೆ ತಾಲೂಕಿನ ಕಲಾದಿ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ ಮಾನ್ಯ ಪೌರಾಡಳಿತ ಸಚಿವರ ಗಮನ ಸೆಳೆಯುತ್ತೇನೆ. ಇದ್ದಂಗಿಲ್ರಿ ಅವರು ಇಲ್ಲ. ಸೋಮವಾರಕ್ಕೆ ಹಾಕ್ಬಿಡಂತ ನೋಡ್ರಿ, ಸೋಮವಾರಕ್ಕೆ. ಆಮೇಲೆ ಈಗ ಬಜೆಟ್ ಮೇಲೆ ಚರ್ಚೆ ಮಾನ್ಯ ವಿಜೇಂದ್ರ ಅವರು ಪ್ರಾರಂಭ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸೋಮವಾರಕ್ಕೆ ಮುಂದುವರ್ಸೋಣ. ನಿಮ್ದು ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಮಂಡಿಸಿರ್ತಕ್ಕಂಥ ಬಜೆಟಿನ ಮೇಲೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ವಂದನೆಯನ್ನ ಸಲ್ಲಿಸ್ತಾ, ಇತ್ತೀಚೆಗೆ ಹಣಕಾಸಿನ ಸಚಿವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಅನ್ನ ಅವಲೋಕನ ಮಾಡಿದರೆ ಗೊತ್ತಾಗ್ತದೆ, ಈ ಬಜೆಟ್ನಿಂದಾಗಿ ರಾಜ್ಯದ ಯಾವುದೇ ವರ್ಗದ ಜನರಿಗೆ ಸಂತೃಪ್ತಿ ತಂದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಈ ನಾಡಿನಲ್ಲಿರ್ತಕ್ಕಂಥ ಕೃಷಿಕರು ಇರ್ಬೋದು, ಬಡವರಿರ್ಬೋದು, ಮಹಿಳೆಯರಿರ್ಬೋದು, ಯುವಕರು, ಯಾರಿಗೂ ಸಹ ಈ ಬಜೆಟ್ ಒಂದು ರೀತಿ ನಿರಾಸೆಯನ್ನ ತಂದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಯಾವುದೇ ಒಂದು ಆದ್ಯತಾ ಕ್ಷೇತ್ರಗಳಿಗೂ ಕೂಡ ಗಮನ ಹರಿಸದೇ ಇರತಕ್ಕಂಥದ್ದು, ಅದು ಮೂಲಭೂತ ಸೌಕರ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಕ್ಷೇತ್ರ, ಕೃಷಿ ಕ್ಷೇತ್ರ, ವಿಶೇಷವಾಗಿ ನೀರಾವರಿ ಕ್ಷೇತ್ರದ ಬಗ್ಗೆನೂ ಕೂಡ ಹೆಚ್ಚು ಕಾಳಜಿಯನ್ನ ತೋರಿಸದೇ ಇರತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿ ಇವತ್ತು ರೈತರು ಪರದಾಡ್ತಾ ಇದ್ದಾರೆ, ಇವತ್ತು ವಿಶೇಷವಾಗಿ ಅಡಕೆ ರೋಗ ಇರ್ಬೋದು, ಮತ್ತೆ ತೊಗರಿ ಬೆಳೆಗಾರರು ಕೂಡ ಇವತ್ತು ಸಂಕಷ್ಟದಲ್ಲಿದ್ದರೂ ಸಹ ಮಾನ್ಯ ಹಣಕಾಸಿನ ಸಚಿವರು ಇದ್ರ ಬಗ್ಗೆ ಗಮನ ಹರಿಸದೇ ಇರತಕ್ಕಂಥದ್ದು. ವಿಶೇಷವಾಗಿ ನೀರಾವರಿ ಬಗ್ಗೆ ಸಾಕಷ್ಟು ಬಾರಿ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆ ಚರ್ಚೆ ಆಗಿದೆ. ಹಿಂದೆ ನಾವು ಹೇಳಿದ್ರು, ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂತ ಹೇಳಿ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಒಟ್ಟು 50,000 ಕೋಟಿನ ನೀಡ್ತೇವೆ, ಪ್ರತಿ ವರ್ಷ 10,000 ಕೋಟಿನ ಕೊಟ್ಟು ಆ ಸಮಸ್ಯೆನ ಬಗೆಹರಿಸ್ತೇವೆ ಅನ್ನೋ ಮಾತನ್ನು ಕೂಡ ನಾವು ಕೇಳಿದ್ವಿ. ಆದ್ರೆ ಕೃಷ್ಣ ಬಗ್ಗೆನೂ ಕೂಡ
ಶಕಾರ ಎದ್ದೇ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ. ಇವತ್ತು ರಾಜ್ಯದಲ್ಲಿ ಮಾನ್ಯ ಸಭಾಧ್ಯಕ್ಷ, ಒಂದ್ ಕಡೆ ರಾಜ್ಯದಲ್ಲಿ ಈ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಕೆ ಆದರೆ ಇವತ್ತು ಬೆಲೆ ಏರಿಕೆಯ ಪರಿಣಾಮವಾಗಿ ರಾಜ್ಯದ ಜನ ತತ್ತರಿಸಿ ಹೋಗಿರ್ತಕ್ಕಂಥದ್ದು. ಇವತ್ತು ನಾವೆಲ್ಲರೂ ಕೂಡ ಅವರ ಜೀವನದ ಮೇಲೆ ಒಂದು ರೀತಿ ಬರೆ ಎಳಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಅನ್ನೋದು ಈ ಬಜೆಟ್ನಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಮತ್ತೊಂದು ಕಡೆ ರಾಯರೆಡ್ಡಿ ಅವರೇ, ಮುಖ್ಯಮಂತ್ರಿ ಇಲ್ಲ, ನೀವು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು, ತಾವು ಕೂತ್ ಕೇಳ್ಬೇಕಲ್ಲ. ಅಟ್ಲೀಸ್ಟ್ ಯೂಪಿ ಇದೆ, ಕರೆಕ್ಟ್, ನೀವು ಅದ್ರ ಬೇಕಲ್ಲ. ಯುವರ್ ಪಾರ್ಟ್ ಆಫ್ ದಿ ಬಜೆಟ್. ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಹಣಕಾಸಿನ ಮುಂಗಟ್ಟಿನಿಂದ ಇವತ್ತು ವಿಶ್ವವಿದ್ಯಾನಿಲಯಗಳನ್ನು ಕೂಡ ಮುಚ್ಚಿ ಹಾಕ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಬಂದು ನಿಂತಿದೆ ಅಂತಕ್ಕಂಥದ್ದು ಇವತ್ತು ದುರ್ದೈವ. ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಯಾವುದೇ ಒಂದು ಆದ್ಯತೆ ನೀಡದೇ ಇರತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಉನ್ನತ ಕ್ಷೇತ್ರಕ್ಕೂ ಕೂಡ ಹೆಚ್ಚು ಗಮನ ಕೊಡದೇ ಇರತಕ್ಕಂಥದ್ದು. ಇವತ್ತು ಪ್ಯೂರ್ ಸೈನ್ಸ್ ಬಗ್ಗೆ ಹೆಚ್ಚು ಚರ್ಚೆ ಆಗಿಲ್ಲ. ಇವತ್ತು ಚೈನಾ ಅಂತಕ್ಕಂಥ ದೇಶ ಪ್ರತಿ ವರ್ಷವೂ ಕೂಡ 1500ಕ್ಕೂ ಹೆಚ್ಚು ಇವತ್ತು ಸೈಂಟಿಸ್ಟ್ಗಳು ಇವತ್ತು ಬರ್ತಾ ಇದ್ದಾರೆ. ಆ ರೀತಿ ಇವತ್ತು ನಮ್ಮ ರಾಜ್ಯದಲ್ಲಿ, ಯಾಕಂದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಇವತ್ತು ಪ್ಯೂರ್ ಸೈನ್ಸ್ಗೂ ಕೂಡ ಹೆಚ್ಚು ಗಮನ ಕೊಡದೇ ಇರತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರದ ಗಮನಕ್ಕೆ ಸಂದರ್ಭ ತರೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಒಟ್ಟು ರಾಜ್ಯದಲ್ಲಿರ್ತಕ್ಕಂಥ 46,757 ಸರ್ಕಾರಿ ಶಾಲೆಗಳಲ್ಲಿ 43 ಲಕ್ಷ ವಿದ್ಯಾರ್ಥಿಗಳು ಇವತ್ತು ದಾಖಲಾಗಿರ್ತಕ್ಕಂಥದ್ದು. ಅದರ ಜೊತೆಲಿ ಇವತ್ತು ಖಾಸಗಿ ಶಾಲೆಗಳಲ್ಲಿ 16,450 ಖಾಸಗಿ ಶಾಲೆಗಳಲ್ಲಿ 47 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. ಒಂದು ಕಡೆ 46,000 ಚಿಲ್ಲರೆ ಸರ್ಕಾರಿ ಶಾಲೆಗಳಲ್ಲಿ 43 ಲಕ್ಷ ವಿದ್ಯಾರ್ಥಿಗಳಿದ್ರೆ, ಇವತ್ತು 16,450 ಖಾಸಗಿ ಶಾಲೆಗಳಲ್ಲಿ 47 ಲಕ್ಷ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಈ ಕ್ಷೇತ್ರದಲ್ಲಿ ಸರ್ಕಾರ ಗಮನ ಯಾವ ರೀತಿ ಹರಿಸ್ತಾ ಇದೆ, ಇದರ ಬಗ್ಗೆನೂ ಕೂಡ ಚರ್ಚೆ ಹೆಚ್ಚು ಅವಶ್ಯಕತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಅನೇಕ ವಿವಿಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅರೆಕಾಲಿಕ ಉಪನ್ಯಾಸಕರಿದ್ದಾರೆ. ಒಂದು ಕಡೆ ಕಡಿಮೆ ವೇತನ, ಮತ್ತೊಂದು ಕಡೆ ಸೇವಾ ಭದ್ರತೆ ಇಲ್ಲದೇನೆ ಇವತ್ತು ಅವರು ಕೂಡ ಪರದಾಡ್ತಾ ಇರತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಈ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಗಮನಿಸದೇ ಇರತಕ್ಕಂಥದ್ದು ದುರ್ದೈವ. ಇವತ್ತು ಪ್ರಾದೇಶಿಕ ಅಸಮತೋಲನದ ಬಗ್ಗೆ ಹೆಚ್ಚೆಚ್ಚು ಚರ್ಚೆ ಆಗಿದೆ. ಆದರೆ ಮಾನ್ಯ ಹಣಕಾಸಿನ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಏನು ಪ್ರಾದೇಶಿಕ ಅಸಮಾನತೆಯ ಬಗ್ಗೆ ಹೆಚ್ಚು ಗಮನ ಹರಿಸದೇ ಇರತಕ್ಕಂಥದ್ದು ಕೂಡ ಇದು ದುರ್ದೈವ ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಒಂದೇ ಒಂದು ದಾಖಲೆ ಅಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ, ಯಾಕೆಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಮೊದಲ ಬಜೆಟ್ 2004-2005ರಲ್ಲಿ ಮಂಡನೆ ಮಾಡಿದ್ರು. 2004-2005ರಲ್ಲಿ ಮಂಡನೆ ಮಾಡಿದಾಗ ಅವತ್ತಿನ ಬಜೆಟಿನ ಗಾತ್ರ ಅಂತ ಹೇಳಿದ್ರೆ ಸುಮಾರು 13-14 ಸಾವಿರ ಕೋಟಿ ಇತ್ತು. ಆದರೆ ಇವತ್ತು 94,000 crores. ಇವತ್ತು 16ನೇ ಬಜೆಟ್ ಅನ್ನ ಆ ಕಾಲದಲ್ಲಿ 13 ಸಾವಿರ ಕೋಟಿ ಬಜೆಟ್. ಇವತ್ತಿನ 16ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಸುಮಾರು 4,16,000 ಕೋಟಿ. ಈ ಬಜೆಟ್ನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕಡೆ 4,09,000 ಕೋಟಿ ಇದಕ್ಕೆ ನೀವು ಬೇಕಂತ ಹೇಳಿದ್ರು ನಾವು ಈ ಬಾರಿ ಕೊರತೆ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನೀವು ಇಲ್ಲಿ ಬೇಕಂತ ಹೇಳಿದ್ರು ಮಾತಾಡುವಾಗ. ಒಟ್ಟಾರೆಯಾಗಿ ರಾಜ್ಯದ ಮೇಲಿನ ಒಟ್ಟು ಸಾಲದ ಹೊರೆ ಇವತ್ತು 7,64,000. ಅಧ್ಯಕ್ಷರೇ, ಅವ್ರು ಮಾತಾಡ್ತಿದ್ರೆ ನಮ್ಮ ಸ್ವಲ್ಪ ಯಾರೋ ವಿಪರ್ ಇವ್ರನ್ನ ಕರೆಸ್ಬೇಕು, ನಮ್ಮ ಫೈನಾನ್ಸ್ ಕರ್ಸಿ. ನೀವೀಗ ಯಾಕೆ ನೀವು ಸುಮ್ಮನಾಗಿದ್ರಿ? ಕರೆಸ್ಬೇಕಲ್ಲ.
ಅಪೋಸಿಷನ್ ಅಲ್ಲ ರೀ, ಅವ್ರು ಮಾತಾಡೋ ಫೈನಾನ್ಸ್ ಯಾರು ಇರ್ಬೇಕಂತ ನಾನು ಹೇಳಿದ್ದು ತಪ್ಪ. ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿರ್ಲಿಕ್ಕಿಲ್ಲ. ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಸೆಕ್ರೆಟರಿ, ಡ್ಯೂಟಿ ಆಫ್ ದ ಗವರ್ಮೆಂಟ್. ರಾಯರೆಡ್ಡಿ ಅವರೇ, ನಿಮ್ಮದು ಉಪಕಾರ ಮಾಡ್ಲಿಕ್ಕೆ ಹೇಳಿದ, ಈಗ ಉಪದ್ರ ಮಾಡುವಂತ ವಿಶಾಲಾಕ್ಷಿ ಅವರೇ ಸ್ವಲ್ಪ ನೀವು ಕೂತ್ಕೊಳ್ಳಿ. ಎಸ್ ಯು ಆರ್ ರೈಟ್, ಬಟ್ ಯು ನೌ ಸಿಟ್ ಡೌನ್. ಅಲ್ಲ, ಒಳ್ಳೆ ವಿಷಯ ಹೇಳಿದ್ರೆ ಮಾತಾಡ್ಲಿಕ್ಕೆ ಅಲ್ಲಿ ನೋಡ್ರಿ ಒಬ್ರು ಇಲ್ಲ. ಆಯ್ತು, ಅವ್ರು ಮಾತಾಡ್ಲಿ. ಅಲ್ಲ, ನಿನ್ನೇನು ಇದಾಗಿ ಅಲ್ಲ, ಈಗ 3 ಜನ ಇದ್ದಾರೆ, ಸ್ವಲ್ಪ ಅರುವುದಿಲ್ಲ, ಬೇಗ ಮುಗಿಸಿ. ಈಗ ನೀವು ಹಂಗೆ ಹೇಳಿದ್ರೆ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಸೋಮವಾರ ಮಾತಾಡಿ, ಯಾರು ಇಲ್ಲ. ಸೋಮವಾರ ಮಾಡೋಣ ಅಧ್ಯಕ್ಷರೇ ನೋಡಿ, ಸೈಕಲ್ ಅವರೇ, ನಿಮ್ಗೇನು ವಿಚಾರ ಗೊತ್ತಿಲ್ಲದೆ ಅಲ್ಲಿ ಸುಮ್ಮನೆ ಎದ್ದು ಮಾತಾಡಬೇಡಿ ಸದಸ್ಯರು. ಇಲ್ಲಿ ನಾವು ಕೂಡ ಕ್ವಶನ್ ಶೈಲೇಂದರ್, ಮಾಹಿತಿ ಇಲ್ಲದೆ ಮಾತಾಡಬೇಡಿ. ಎದ್ದು ನಿಂತು ಯಾರಿಗೂ ಮಾತಾಡಬಹುದು, ದೊಡ್ಡ ವಿಷಯ ಏನಿಲ್ಲ. ಸಣ್ಣ ಮಕ್ಕಳಿಗೆ ಕೂಡ ಮಾತಾಡೋದು, ಅದಕ್ಕೆ ML ಆಗ್ಬೇಕಂತ ಅಗತ್ಯ ಇಲ್ಲ, ಡಾಕ್ಟರ್ ಆಗ್ಬೇಕಂತ ಅಗತ್ಯ ಇಲ್ಲ. ಯಾರಿಗೂ ಮಾತಾಡೋ ಎದ್ದು ನಿಂತು. ನಾನು ಹೇಳಿದಕ್ಕೆ ಈಗ ವಿಚಾರ ಏನಿದೆ ಅಂತ ಹೇಳಿದ್ರೆ ಕೂತ್ಕೊಳ್ಳಿ. ಈಗ ವಿಚಾರ ಏನಿತ್ತು,